ಹ್ಮ್. ಓಂ ಶ್ರೀ ಗುರು ಬಸವಲಿಂಗಾಯನ್ಮ. ಪ್ರಾರ್ಥಸ್ಮರಣೀಯದ ಬಸವಾದಿ ಪ್ರಮುಖ ನೆನೆದು ಜಗತ್ತಿನ ಎಲ್ಲ ದಾರ್ಶನಿಕರ ನೆನೆದ ಇವತ್ತಿನ ಸಾವಿಲ್ಲದ ಶರಣರು ಅಂತಕ್ಕಂಥ ಮಾಲಿಕೆಯೊಳಗ ಅಂಬ್ಲಿ ಚನ್ನಬಸಪ್ಪನವ್ರ ಬಗ್ಗೆ ಶ್ರೀ ಬಸವರಾಜ್ ಹಂಚಿಲಿ ಸರ್ ಅನುಭಾವಿಗಳು ಶಿಕ್ಷಕರು ತಮ್ಮ ಅನುಭವವನ್ನು ಹಂಚಿಕೊಳ್ಳಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲರನ್ನ ಸ್ವಾಗತ ಕೋರ್ತಾ, ವಿಶೇಷವಾಗಿ ಬಿ ಎಸ್ ಹಂಚಿಲಿ ಗುರುಗಳಿಗೆ, ನನ್ನ ಆತ್ಮೀಯ ಸ್ನೇಹಿತರಾದಂಥ ಮೃತ್ಯುಂಜಯ ಶೆಟ್ಟರ್ ಅವರಿಗೆ ಮತ್ತು ಭಾಗವಹಿಸಿದಂಥ ಎಲ್ಲರಿಗೆ ಅನಂತ ಶರಣಾರ್ಥಿಗಳನ್ನ ಹೇಳ್ತಾ ಆರಂಭದಲ್ಲಿ ವಚನ ಪ್ರಾರ್ಥನೆ ಮಾಡಬೇಕು ಅಂತ ತಿಳ್ಕೊಂಡು ಮೃತ್ಯುಂಜಯ ಶೆಟ್ಟರ್ ಅವ್ರನ್ನ ಕೇಳ್ಕೊಂತ ಇದ್ದೀನಿ. ಆ ಆ ಭಾವದಲೊಬ್ಬ ದೇವರ ಮಾಡಿ, ಭಾವದಲೊಬ್ಬ ದೇವರ ಮಾಡಿ, ಮನದಲ್ಲೊಂದು ಭಕ್ತಿಯ ಮಾಡಿ, ಮನದಲ್ಲೊಂದು ಭಕ್ತಿಯ ಮಾಡಿ, ಕಾಯದ ಕೈಯಲ್ಲಿ ಕಾರ್ಯ ಉಂಟೆ, ಕಾಯದ ಕೈಯಲ್ಲಿ ಕಾರ್ಯ ಉಂಟೆ, ವಾಯಕ್ಕೆ ಬಳಲುವರು ನೋಡ, ವಾಯಕ್ಕೆ ಬಳಲುವರು ನೋಡ, ಭಾವದಲೊಬ್ಬ ದೇವರ ಮಾಡಿ, ಎತ್ತನೇರಿ ಎತ್ತ ನರಸುವರು, ಎತ್ತನೇರಿ ಎತ್ತ ನರಸುವರು, ಎತ್ತ ಹೋದರಯ್ಯ ಗುಹೇಶ್ವರ, ಎತ್ತನೇರಿ ಎತ್ತ ನರಸುವರು, ಎತ್ತ ಹೋದರಯ್ಯ ಗುಹೇಶ್ವರ, ಭಾವದಲೊಬ್ಬ ದೇವರ ಮಾಡಿ, ಮನದಲ್ಲೊಂದು ಭಕ್ತಿಯ ಮಾಡಿ, ಕಾಯದ ಕೈಯಲ್ಲಿ ಕಾರ್ಯ ಉಂಟೆ, ಕಾಯದ ಕೈಯಲ್ಲಿ ಕಾರ್ಯ ಉಂಟೆ, ವಾಯಕ್ಕೆ ಬಳಲುವರು ನೋಡ, ವಾಯಕ್ಕೆ ಬಳಲುವರು ನೋಡ, ಎತ್ತನೇರಿ ಎತ್ತ ನರಸುವರು, ಆ ಎತ್ತನೇರಿ ಎತ್ತ ನರಸುವರು, ಎತ್ತ ಹೋದರಯ್ಯ, ಎತ್ತ ಹೋದರಯ್ಯ ಗುಹೇಶ್ವರ, ಭಾವದಲೊಬ್ಬ ದೇವರ ಮಾಡಿ, ಭಾವದಲೊಬ್ಬ, ಭಾವದಲೊಬ್ಬ, ಭಾವದಲೊಬ್ಬ ದೇವರ ಮಾಡಿ. ಎಲ್ಲ ಶರಣು ಶರಣರಿಗೂ ಶರಣು ಶರಣಾರ್ಥಿಗಳು. ಧನ್ಯವಾದಗಳು. ಹಿಂದೂಸ್ಥಾನಿ ಗಾಯನದ ಶ್ರೇಷ್ಠ ಸಂಗೀತಗಾರ, ಆತ್ಮೀಯ ಸ್ನೇಹಿತರಾದಂಥ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಇವರಿಗೆ ಅನಂತ ಧನ್ಯವಾದಗಳು. ಕಳೆದ ತಿಂಗಳಷ್ಟೇ 2.5 ತಿಂಗಳ ಅಮೆರಿಕದಲ್ಲಿ ಬೇರೆ ಬೇರೆ ಪ್ರದೇಶದೊಳಗ ವಚನ ಸಂಗೀತವನ್ನು ಉಣಬಡಿಸಿ ಭಾರತಕ್ಕೆ ಬಂದಂತ ನನ್ನ ಸ್ನೇಹಿತರಿಗೆ ಧನ್ಯವಾದ ಹೇಳ್ತಾ, ಇವತ್ತಿನ ದತ್ತಿ ಉಪನ್ಯಾಸ ಸರ್ ನೆಟ್ ಕ್ಷಮಿಸ್ಬೇಕು ಸರ್, ಈಗ ಕನೆಕ್ಟ್ ಆಯ್ತು ಸರ್. ಅದು ಇರ್ಲಿಲ್ಲ. ಹೌದು ಸರ್. ಇವತ್ತಿನ ದತ್ತಿ ಉಪನ್ಯಾಸ
ಅವರ ಪರಿಚಯ, ದತ್ತಿದಾಸಿಗಳ ಪರಿಚಯವನ್ನು ಮಾಡಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಲೇಖಕಿ, ಸಾಹಿತಿ, ಕವಿಯಿತ್ರಿ ಇಂದಿರಾ ರಾಜಶೇಖರ್ ಮೊಟೆಬಿನ್ರು ಇವರ ತಾಯಿಯವರಾದಂಥ ಮಾತೋಶ್ರೀ ಪಾರ್ವತಿ ದೇವಿ ಮೊಗಲಿ ಅವರ ಹೆಸರಿನೊಳಗ ಅವರು ದತ್ತಿ ಇಡಲಿದ್ದಾರೆ. ಪಾರ್ವತಿ ದೇವಿ ಇವರು ಶಾಲಾ ಶಿಕ್ಷಕಿಯಾಗಿ ಸುದೀರ್ಘವಾದಂಥ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಪುಸ್ತಕ ಪ್ರೇಮಿಗಳು, ಹೆಣ್ಣು ಮಕ್ಕಳ ಬಗ್ಗೆ ವಿಶೇಷವಾಗಿ ಶಿಕ್ಷಣದ ಅಪಾರ ಕಾಳಜಿಯನ್ನು ಹೊಂದತಕ್ಕಂಥವ್ರು, ಕಳಕಳಿ ಉಳ್ತಕ್ಕಂಥವ್ರು, ಹೆಣ್ಣು ಮಕ್ಕಳು ತಮ್ಮ ಸ್ವಂತ ಕಾಲ ಮೇಲೆ ತಾವು ನಿಲ್ಲಬೇಕು ಅಂತಕ್ಕಂಥ ನಿಟ್ಟಿನೊಳಗೆ ಅವರು ಸಹಾಯ ಮಾಡಿದಂಥವ್ರು. ತಮ್ಮ ಇಳಿಯ ವಯಸ್ಸಿನ 92 ವಯಸ್ಸಿನೊಳಗೂ ಕೂಡ ಒಂದಿನ ಒಂದು ಕೆಲಸವಾಗಿ ತೊಡಗಿಸಿಕೊಂಡು ಸದಾ ಸ್ಫೂರ್ತಿ ಹುರುಪನ್ನು ಹೆಣ್ಮಕ್ಳಿಗೆ ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ರು. ದಿನಪತ್ರಿಕೆ, ಕತೆ, ಕಾದಂಬರಿ ಓದುವುದು ಅಂದ್ರೆ ಅವ್ರಿಗೆ ಮೊದಲಿಂದ ಆಸಕ್ತಿ. ತೋಟಗಾರಿಕೆ, ರಂಗೋಲಿ, ಹೂಮಾಲೆ ಮಾಡುವುದು, ಕರಕುಶಲ ಕಲೆಗಾರಿಕೆ, ಹೆಣಿಕೆ ಅವರ ಪ್ರೀತಿಯ ಹವ್ಯಾಸಗಳಾಗಿದ್ದು, ದಣಿವರಿಯದೆ 92 ವರ್ಷ ಜೀವಂತವಾಗಿ ಬದುಕಿ ಒಬ್ಬರ ಆದರ್ಶ ತಾಯಿಯಾಗಿ ಬದುಕಿದಂಥವರು ಪಾರ್ವತಿ ದೇವಿ ಮೊಗಲಿಯವರು. ಆಮೇಲೆ ಇವರ ಮಧ್ಯಮ ವರ್ಗದ ಕುಟುಂಬದ ವಿದ್ಯಾರ್ಥಿಗಳ ಹೊಸ ಬಟ್ಟೆ, ಬಿಸಿ ರೊಟ್ಟೆ, ಪುಸ್ತಕ ಕೊಡಿಸಿದ್ರು ಮಕ್ಕಳಿಗೆ. ಬಲಗೈ ಕೊಟ್ಟದ್ದು ಎಡಗೈ ಗೊತ್ತಾಗಬಾರ್ದು ಅಂತಿಕೊಂಡು ಓಣಿಯೊಳಗಿರ್ತಕ್ಕಂಥ ಬಡ ವಿದ್ಯಾರ್ಥಿಗಳಿಗೆ ದಾನ ಧರ್ಮ ದಾಸೋಹವನ್ನು ಮಾಡ್ತಕ್ಕಂಥ, ಸದಾ ಭೂಮಿಯನ್ನೇ ತಾಯಿ ನೋಡಬೇಕು, ನಾವು ಎಂದೂ ಕೂಡ ನಮ್ಮ ಸಂಬಳದೊಳಗಾಗಲಿ ಆದಾಯದೊಳಗಾಗಲಿ ಕೇವಲ ನಮ್ಮ ಮಕ್ಕಳ ಕುಟುಂಬಕ್ಕೆ ಇಡಬಾರ್ದು ಅಂತಕ್ಕಂಥ ಒಬ್ಬ ಸ್ವಾಭಿಮಾನಿ ತಾಯಿಯಾಗಿದ್ದರು. ಕರೆಂಟ್ ಇಲ್ಲದ ಕಾಲದೊಳಗೆ ಅವರು ಕಂದಿಲಿನೊಳಗೆ ಪಠ್ಯ ಪುಸ್ತಕ ತಂದು ಪುಕ್ಷಟ್ಟಿಯಾಗಿ ಸುತ್ತಮುತ್ತಲಿನ ಮಕ್ಕಳಿಗೆ ಪಾಠವನ್ನು ಹೇಳ್ತಾ ಇದ್ರು, ಕತೆ ಕಾದಂಬರಿಗಳನ್ನು ಓದ್ತಿದ್ರು. ಅವರ ಇಂದಿರಾ ಮೊಟೆಬಿನವರವರ ಸಾಹಿತ್ಯಿಕ ಪ್ರೇರಣೆ ಅಂತಂದ್ರೆ ಅವರ ತಾಯಿ ಪಾರ್ವತಿ ದೇವಿ ಮೊಗಲಿಯವರು. ಪುಸ್ತಕಗಳನ್ನ ಕೊಂಡೊಯ್ದು ಮನೆಗೆ ಅತ್ಯಂತ ಯಾರಾದರೂ ಆಸಕ್ತಿಯಿಂದ ಬಂದ ಅವ್ರ ಮನೆಗೆ ಗಿಫ್ಟನ್ನು, ಪುಸ್ತಕವನ್ನ ಕೊಡ್ತಿದ್ರು. ಇವರ ಸಾಹಿತ್ಯ ಪ್ರೇಮ, ಪುಸ್ತಕ ಪ್ರೇಮ, ಶಿಕ್ಷಣ ಪ್ರೇಮ ಮತ್ತು ಸ್ವಾಭಿಮಾನ ಎಲ್ಲರಿಗೂ ಒಂದು ಮಾದರಿ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಅದೇ ರೀತಿ ರಾಜಶೇಖರ್ ಅವರ ಪತ್ನಿಯಾದಂಥ ಇಂದಿರಾ ಮೊಟೆಬಿನೂರ್ ಅವರು ಹಲವಾರು ಕವನ ಸಂಕಲನಗಳನ್ನು ಬರೆದಿದ್ದಾರೆ. ನಾಡಿನ ಎಲ್ಲ ಪತ್ರಿಕೆಯೊಳಗೆ ಅವರ ಕವನಗಳು, ಅವರ ಸಾಹಿತ್ಯದ ಬೇರೆ ಬೇರೆ ಆಕರಗಳು, ಗಜಲ್ಗಳು ಬರ್ತಾ ಇದ್ದಾವೆ. ಒಬ್ಬ ಸೃಜನಶೀಲ ಸಾಹಿತಿ. ಅವರು ತಮ್ಮ ತಾಯಿ ಹೆಸರಿನಲ್ಲಿ 2 ದತ್ತಿ ಉಪನ್ಯಾಸಗಳನ್ನು ಇಟ್ಟಿದ್ದಾರೆ. ಮೇ ಮತ್ತು ಆಗಸ್ಟ್ ಇಟ್ಟಿದ್ರು. ಮೇದೊಳಗೆ ಸ್ಕಿಪ್ ಆಯಿತು. ಆಗಸ್ಟ್ ಒಳಗೆ ಶರಣ ಮಾಸ ಅಂದ್ರೆ ಶ್ರಾವಣ ಮಾಸ ಎಂಗೇಜ್ ಆದಾಗ ಆಗಿರಲಿಲ್ಲ. ಆ ಕಾರಣದಿಂದ ಈ ಉಪನ್ಯಾಸವನ್ನು ಈಗ ಎಲ್ಲರ ಕ್ಷಮೆ ಕೋರಿ, ನಾವು ಸ್ವಲ್ಪ ವಿಳಂಬವಾಗಿದ್ದಕ್ಕೆ ಕ್ಷಮೆ ಕೋರಿಗ ಇಡ್ತಾ ಇದ್ದೇವೆ. ಇವತ್ತಿನ ಉಪನ್ಯಾಸದ ವಿಷಯ ಶ್ರೀ ಅಂಬ್ಲಿ ಚನ್ನಬಸಪ್ಪನವರು. ಭಾರತ ಮತ್ತು ರಾಷ್ಟ್ರ ಕಂಡಂತ ಬಹಳ ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರ, ಬಿಜಾಪುರ ಜಿಲ್ಲೆಯ ನವನಿರ್ಮಾಪಕ ಶ್ರೀ ಅಂಬ್ಲಿ ಚನ್ನಬಸಪ್ಪನವರ ಬಗ್ಗೆ ನಾನು ಓದಿದಾಗ ಒಂದು ಕ್ಷಣ ವಿಚಲಿತನಾದೆ. ಎಂಥ ದೊಡ್ಡ ವ್ಯಕ್ತಿತ್ವ ಇತ್ತು ಇವ್ರದ್ದು. ನಿಜಲಿಂಗಪ್ಪನವ್ರನ್ನೂ ಕೂಡ MPCC ಚುನಾವಣೆ ಒಳಗೆ ಅಂದ್ರೆ ರಾಜ್ಯ ಕಾಂಗ್ರೆಸ್ ಚುನಾವಣೆ ಒಳಗೆ ಸೋಲಿಸುವಂಥ ದೊಡ್ಡ ವ್ಯಕ್ತಿ. ನಿಜಲಿಂಗಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಮತ್ತೆ ಅಂಬ್ಲಿ ಚನ್ನಬಸಪ್ಪನವ್ರು ಕರೆದು ನೀನು ಮಂತ್ರಿ ಆಗಂತಂದ್ರೆ ನಾವು ಅಲ್ಲ ಅಂತ ಹೇಳಿದಂಥವ್ರು. ಅವ್ರು ಬಿಟ್ಟು ಕೊಟ್ಟ ಮೇಲೆ BM ಪಾಟೀಲ್ರು ಅಂದ್ರೆ MB ಪಾಟೀಲ್ರ ತಂದೆಯವರು ಅವರು ಶಾಸಕರಾದರು ಅಂತಕ್ಕಂಥದ್ದನ್ನು ಹೇಳ್ಬೋದು. ಅಂದಿನ ಬಿಜಾಪುರ ಭಾಳ ಬರಗಾಲದ ಪ್ರದೇಶ. ಅಲ್ಲಿ ಹೆಚ್ಚಿನ ಅನುದಾನವನ್ನು ತರಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಕೊನೆಯವರೆಗೂ ಅತ್ಯಂತ ಸರಳ ಸಜ್ಜನಿಕೆಯ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಶಾಸಕರಾಗಿ ಮಾದರಿಯಾದಂಥವ್ರು. ಅವ್ರ ಬಗ್ಗೆ BS ಹಂಚಲಿ ಅವರು ಹೇಳ್ತಾ ಇದ್ದಾರೆ. MA B.Ed, ಒಳ್ಳೆಯ ಶಿಕ್ಷಕರು, ಸರ್ಕಾರಿ ಶಾಲೆಯೊಳಗೆ ಸಹಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಇವರ ಅಂಬ್ಲಿ ಚನ್ನಬಸಪ್ಪನವ್ರ ಬಗ್ಗೆ ಸಾಕಷ್ಟು ಓದ್ಕೊಂಡವರು. ಡಾಕ್ಟರ್ ಶಾರದಾಮಣಿ ಹುಣಸಾಳ ಅವರಿಗೆ ಈ ವಿಷಯ ಕೊಡಬೇಕಾಗಿತ್ತು. ಅವರು ಇಲ್ಲ ಸರ್ ನನಗಿಂತ ಚಲೋ ಹಂಚಲಿ ಸರ್ ಮಾತಾಡ್ತಾರೆ, ಅವ್ರು ಮಾಡಲಿ ಅಂತ ತಿಳ್ಕೊಂಡು ಅವರ ದಾಸೋಹ, ಸಮಯ ದಾಸೋಹ ಮತ್ತು ಉಪನ್ಯಾಸ ದಾಸೋಹ ಅಂತಕ್ಕಂಥದ್ದನ್ನು ಅವರು ಹಂಚಲಿ ಅವರು ತಮ್ಮ 1 ಗಂಟೆ 10 ನಿಮಿಷ ಅವ್ರ ಬಗ್ಗೆ ಹೇಳಿ, ನಾನು ಕೂಡ ಸಾವಿಲ್ಲದ ಶರಣರು ಕಾಲಂನೊಳಗೆ ಅಂಬ್ಲಿ ಚನ್ನಬಸಪ್ಪನವ್ರು ಮಾತಾಡೀನಿ. ಸಂವಾದದೊಳಗೆ ನಾವೆಲ್ಲರೂ ಕೂಡ ಚರ್ಚಿಸೋಣ. ಈಗ ಶ್ರೀ ಅಂಬ್ಲಿ ಬಸವರಾಜ್ ಅವರು ಮಾತಾಡಲಿ ಅಂತ ಅವ್ರಲ್ಲಿ ಕೇಳ್ಕೊಂತೀನಿ. ಧನ್ಯವಾದಗಳು ಸರ್. ಸತ್ಯವೂ ಇಲ್ಲ, ಅಸತ್ಯವೂ ಇಲ್ಲ, ಸಹಜವೂ ಇಲ್ಲ, ಅಸಹಜವೂ ಇಲ್ಲ, ನಾನು ಇಲ್ಲ, ನೀನು ಇಲ್ಲ, ಇಲ್ಲ ಇಲ್ಲ ಎಂಬುದು ತಾನಿಲ್ಲ, ಗುಹೇಶ್ವರ ಲಿಂಗದೊಳಗೆ ತಾ ಬಯಲು ಅಂತ ಹೇಳ್ತಾ, ಈ ಪ್ರಸ್ತುತ ಸಮಾಜದಲ್ಲಿ ಎಷ್ಟಿದ್ದರೂ ಸಾಕು ಎನ್ನದ ಭಾವ, ಇನ್ನೂ ಬೇಕು 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 ಎನ್ನುವ ಬಡಪಾಯಿಗಳ ಮಧ್ಯದಲ್ಲಿ ಏನೆಲ್ಲವನ್ನ ಕೊಟ್ಟರೂ ಕೂಡ ಸಾಕು ಸಾಕು ಎನ್ನುತ್ತಲೇ ಯಾರು ಏರದ ಎತ್ತರವನ್ನ, ಯಾರು ಇಳಿಯದ ಆಳವನ್ನ ತಲುಪಿದ
ವಿಜಯಪುರ ಜಿಲ್ಲೆಯ ಜ್ಞಾನಸಿರಿ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪನವರನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ತಾ, 12ನೇ ಶತಮಾನದ ಸಮಾಜ ಅಜ್ಞಾನ, ಅಂಧಕಾರ, ಶೋಷಣೆಗಳೆಲ್ಲ ಮುಗಿಲು ಮುಟ್ಟಿರುವಾಗ ಈ ನೆಲದಲ್ಲಿ ಅವತರಿಸಿ ಬಂದ ಮಾನವ ರೂಪದ ದೇವ ಮಾನವ ಯಾರು ಸಮಾಜದಲ್ಲಿ ದುರ್ಬಲರಾಗಿದ್ದಾರೋ ಅವರಿಗೆ ಶಕ್ತಿಯಾಗಿ ನಿಂತಂತವರು ಬಸವಣ್ಣ. ಯಾರಿಗೆ ಸಮಾಜದಲ್ಲಿ ಮಾತಿಲ್ವೋ ಅವರಿಗೆ ಧ್ವನಿಯಾದಂತವರು ಬಸವಣ್ಣ. ಯಾರು ಸಮಾಜದಿಂದ ದೂರಕ್ಕೆ ತಳ್ಳಲ್ಪಟ್ಟಿದ್ದಾರೋ ಅವರೆಲ್ಲರನ್ನ ಹತ್ತಿರಕ್ಕೆ ಬರೆಸೆಳೆದುಕೊಂಡು ಅಪ್ಪಿಕೊಂಡಂತವರು ಬಸವಣ್ಣ. ಯಾರು ನೆಲಕ್ಕೆ ಕುಸಿದಿದ್ದಾರೋ ಅವರೆಲ್ಲರನ್ನ ಮೇಲಕ್ಕೆ ಎತ್ತಿ ಸರ್ವರಿಗೂ ಕೂಡ ಸಮಾನತೆಯ ಸ್ವಾಭಿಮಾನದ ಬದುಕನ್ನ ಕಟ್ಟಿಕೊಟ್ಟಂತಹ ನೆಲದ ಮಹಾನ್ ಚೇತನ, ಶೋಷಿತರ ಧ್ವನಿ, 12ನೇ ಶತಮಾನದ ಸಮಾಜ ಧಾರ್ಮಿಕ ಕ್ರಾಂತಿಯ ಪುರುಷರಾಗಿರುವ ಬಸವಣ್ಣನವರನ್ನ ಹಾಗೂ ಎಲ್ಲ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ತಾ, ಸೊ ಇವತ್ತು 12ನೇ ಶತಮಾನದಲ್ಲಿ ಅನುಭವ ಮಂಟಪದ ಬಗ್ಗೆ ನಾವೆಲ್ಲರೂ ಕೂಡ ಕೇಳಿದ್ದೇವೆ. ಬಹುಶಃ ಇವತ್ತು ನನ್ನ ಪಾಲಿಗೆ ಇದೊಂದು ಗೂಗಲ್ ಮೀಟ್ ನಲ್ಲಿ ನಡೀತಾ ಇರುವಂತಹ ಶರಣರ ವೈಚಾರಿಕ ಚಿಂತನೆಗಳನ್ನ ಮತ್ತು ಸಂಶೋಧನೆಯನ್ನ ಮಾಡುವ ಈ ಒಂದು ವೇದಿಕೆ ಬಹುಶಃ ನನ್ನ ಪಾಲಿಗೆ ಅದು ಅನುಭವ ಮಂಟಪ. ಈ ಅನುಭವ ಮಂಟಪದಲ್ಲಿ ಬಹುಶಃ ಅಲ್ಲಮ ಪ್ರಭುಗಳಾದಿಯಾಗಿ ಚನ್ನ ಬಸವಣ್ಣನವರು, ಬಸವಾದಿ ಎಲ್ಲ ಶರಣರು, ಅಮರ ಗಣಗಳೆಲ್ಲ ಇಲ್ಲಿ ಇದ್ದಾರೆ. ಸೊ ಬಹುಶಃ ಅದೇ ಒಂದು ಕಾರ್ಯ ನನ್ನನ್ನು ಕೂಡ ಇಲ್ಲಿ ಬರಸೆಳೆದಿದೆ. ಇದಕ್ಕೆ ನಾನು ಒಬ್ಬ ವಿದ್ಯಾರ್ಥಿಯಾಗಿ ನನ್ನನ್ನ ಬರಸೆಳೆದುಕೊಂಡಂತಹ ಈ ವೇದಿಕೆಗೆ ಮೊದಲೇದಾಗಿ ನನ್ನ ಶರಣನ್ನ ಸಮರ್ಪಿಸ್ತಾ, ಈ ವೇದಿಕೆಯಲ್ಲಿ ಅನೇಕ ಜನ ಅನುಭಾವಿಗಳು, ಗಣ್ಯರು ನಾಡಿನ ತುಂಬಾ ತಮ್ಮದೇ ಆದ ವಿಶಿಷ್ಟ ಕಾರ್ಯಗಳ ಮೂಲಕ ಚಿರಪರಿಚಿತರಾಗಿರುವ ಮಹನೀಯರಿದ್ದಾರೆ. ಸೊ ಅವರೆಲ್ಲರ ಎದುರಿಗೆ ನನ್ನೆರಡು ತೊದಲು ನುಡಿಗಳನ್ನ ಆಡುವ ಸೌಭಾಗ್ಯ ನಂದು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಂತಹ ವೈಚಾರಿಕ ಕ್ರಾಂತಿಗೆ ಮುನ್ನುಡಿಯನ್ನ ಬರೆದಿರುವ ನಾಡಿನ ಹೆಸರಾಂತ ಸಂಶೋಧಕರು, ಜ್ಞಾನಿಗಳು, ವಿದ್ವಾಂಸರಾಗಿರುವ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರನ್ನ, ಅತ್ಯಂತ ಸುಂದರವಾಗಿ ವಚನ ಗಾಯನವನ್ನ ಸಮರ್ಪಿಸಿರುವ ಹಿರಿಯರಾಗಿರುವ ಮಾನ್ಯ ಮೃತ್ಯುಂಜಯ ಶೆಟ್ಟರ್ ಸರ್ ಅವರ ಆದಿಯಾಗಿ ಇಲ್ಲಿ ಪಾಲ್ಗೊಂಡಿರುವ ಎಲ್ಲ ಹಿರಿಯರನ್ನ ಅತ್ಯಂತ ಪ್ರೀತಿಯಿಂದ ನನ್ನ ಸ್ವಾಗತವನ್ನ ಕೇಳಿರುವ ಡಾಕ್ಟರ್ ದಾನಮ್ಮ ಜಡಕಿ ಮೇಡಮ್ ಅವರು ಇರಬಹುದು, ಆಗಾಗ ಉಪನ್ಯಾಸ ಮಾಲಿಕೆಗಳಲ್ಲಿ ಪಾಲ್ಗೊಳ್ಳುವಂತೆ ಪ್ರೇರಣೆಯನ್ನು ನೀಡುತ್ತಾ ಬಂದಿರುವಂತಹ ಸುಜಾತಾ ಪಾಟೀಲ್ ಮೇಡಮ್ ಅವರು ಇರಬಹುದು, ಅದರ ಆದಿಯಾಗಿ ವಿಜಯಪುರದ ಶಾರದಾಮಣಿ ಮೇಡಮ್ ಅವರು. ಸೊ ತಮ್ಮ ಉಪನ್ಯಾಸವನ್ನ ನನಗೆ ಪ್ರಸಾದದ ರೂಪದಲ್ಲಿ ಕೊಟ್ಟಿರುವಂತವರು, ಅವರನ್ನ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ, ವಿಶೇಷವಾಗಿ ಇಂದಿನ ದತ್ತಿ ಉಪನ್ಯಾಸಕ್ಕೆ ಕಾರಣೀಭೂತರಾದಂತವರು ಶರಣೆ ಇಂದ್ರಾ ಮೋಟೆಬೆನ್ನೂರವರು ತಮ್ಮ ಮಾತೋಶ್ರೀಯವರಾಗಿರುವಂತಹ ಲಿಂಗೈಕ್ಯ ಪಾರ್ವತಿ ದೇವಿ ಮೊಗಲಿ ಅವರ ಸ್ಮರಣಾರ್ಥವಾಗಿ ಈ ದತ್ತಿ ಉಪನ್ಯಾಸವನ್ನ ಹಮ್ಮಿಕೊಳ್ಳಲಾಗಿದೆ. ಸೊ ಮಾತೋಶ್ರೀ ಪಾರ್ವತಿ ದೇವಿ ಅವರನ್ನ ಜೊತೆಗೆ ಅವರ ಹೆಸರನ್ನ ಚಿರಸ್ಥಾಯಿಯಾಗಿ ಇಡಬೇಕು, ಆ ಮೂಲಕ ನನ್ನ ಮಾತೃ ಸೇವೆಯನ್ನ ನಾನು ಸಲ್ಲಿಸಬೇಕು ಎನ್ನುವ ಭಾವದೊಂದಿಗೆ ಈ ದತ್ತಿ ಉಪನ್ಯಾಸಕ್ಕೆ ಸಹಕಾರವನ್ನ ನೀಡಿರುವ ಇಂದ್ರಾ ಮೇಡಮ್ ಅವರನ್ನ ನಾನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ, ಅವರಿವರನ್ನದೇ ಈ ವೇದಿಕೆಯಲ್ಲಿರುವ ಎಲ್ಲ ಹಿರಿಯ ಶ್ರೇಷ್ಠ ಆತ್ಮಗಳಿಗೆ ನಾನು ಹನೆ ಮನೆದು ನಮಸ್ಕಾರಗಳನ್ನು ಸಲ್ಲಿಸ್ತಾ, ನನ್ನ ಇವತ್ತಿನ ವಿಷಯ ಸ್ವಾತಂತ್ರ್ಯ ಸೇನಾನಿ, ವಿಶೇಷವಾಗಿ ವಿಜಯಪುರ ಜಿಲ್ಲೆಯ ಸರ್ದಾರ್ ವಲ್ಲಭಾಯಿ ಪಟೇಲ್ ಎಂದಲೇ ಖ್ಯಾತಿಯಾಗಿರುವಂತಹ ಅಂಬಲಿ ಚನ್ನಬಸಪ್ಪನವರನ್ನ ಕುರಿತಾಗಿ ಮಾತನಾಡುವ ಸೌಭಾಗ್ಯ ನಂದು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ನಮ್ಗೆಲ್ಲ ಗೊತ್ತಿದೆ, ಭಾರತದ ಜಗತ್ತಿನಲ್ಲಿ ಅತ್ಯಂತ ಪವಿತ್ರವಾದ ದೇಶ ಅದು ಭಾರತ ಅಂತ ಹೇಳಿ ನಾವ್ ಅನ್ಸ್ಕೊಳ್ತೇವೆ. ಹೀಗಿರ್ಬೇಕಾದ್ರೆ ಭಾರತ ದೇಶ ಅಂತ ಹೇಳಿದಾಗ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರವರು ಒಂದ್ ಮಾತನ್ನ ಹೇಳ್ತಾರೆ, ಭಾರತದ ಧೂಳೆ ನನ್ನ ಸರ್ವೋಚ್ಚ ದೇವಲೋಕ, ಜಗದ ಜೀವಿಗಳೆಲ್ಲ ತಮ್ಮ ಪಾಪ ಕರ್ಮಗಳನ್ನು ಸವೆಯಲು ಬರಬೇಕಾದ ಅಂತಿಮ ನೆಲೆ ಅದು ಭಾರತ. ಇಂತಹ ದೇಶದ ಮಣ್ಣಾಗಿ, ಮಣ್ಣಿನ ಧೂಳಾಗಿ, ಧೂಳಿನ ಕನಕನವಾಗಿ ಮತ್ತೆ ಮತ್ತೆ ಈ ನೆಲದಲ್ಲಿ ಹುಟ್ಟಿ ಬರಲಿಕ್ಕೆ ಬಯಸ್ತೇನೆ ಅಂತ ಹೇಳಿ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರು ಈ ಮಣ್ಣಿನ ಪವಿತ್ರತೆಯನ್ನ ಎತ್ತಿ ಹಿಡಿತಾರೆ. ಆಧ್ಯಾತ್ಮಿಕ ಗುರು ಓಶೋ ರಜನೀಶ್ ಅವರು ಒಂದು ಮಾತನ್ನ ಹೇಳ್ತಾರೆ, ಭಾರತವೆಂದರೆ ಕೇವಲ ಒಂದು ದೇಶವಲ್ಲ, ಭಾರತವೆಂದರೆ ಕೇವಲ ಒಂದು ಭೂಗೋಳವಲ್ಲ, ಭಾರತವೆಂದರೆ ಕೇವಲ ಒಂದು ಚರಿತ್ರೆಯಲ್ಲ, ಭಾರತವೆಂದರೆ ಕೇವಲ ಒಂದು ಹಿಡಿಮಣ್ಣಿನ ತುಂಡಲ್ಲ, ಭಾರತವೆಂದರೆ ಅಸಂಖ್ಯಾತ ಶಕ್ತಿ ಕಣಗಳಿಂದ ಕೂಡಿ ಕಂಪಿಸುತ್ತಿರುವ ಪುಣ್ಯ ಭೂಮಿ ಅದು ಭಾರತ ಅಂತ ಹೇಳಿ ಮಣ್ಣಿನ ಕನಕನದಲ್ಲೂ ಇರುವ ಚೈತನ್ಯದ ಕುರಿತಾಗಿ ಅಭಿಮಾನದ ಮಾತುಗಳನ್ನ ಅವರು ಆಡ್ತಾರೆ. ಈ ದೇಶದಲ್ಲಿ ಹುಟ್ಲಿಲ್ಲ, ಈ ದೇಶದ ಅನ್ನ, ಗಾಳಿ, ನೀರು ಯಾವುದರ ಋಣದಲ್ಲೂ ಕೂಡ ಇರಲಿಲ್ಲ. ಭಾರತಕ್ಕೆ ಭೇಟಿಯೂ ಕೂಡ ನೀಡದೇ ಇರುವಂತ ಸಂದರ್ಭದಲ್ಲಿ ಜರ್ಮನಿಯ ವಿದ್ವಾಂಸ ಮ್ಯಾಕ್ಸ್ ಮುಲ್ಲರ್ ಅವರು ಈ ದೇಶದ ಕುರಿತು ಒಂದು ಮಾತನ್ನ ಹೇಳ್ತಾರೆ,
ಏನು ಅಂದ್ರೆ, ಈ ಜಗತ್ತು ಕತ್ತಲೆಯಲ್ಲಿ ಮುಳುಗಿ ಬೆಳಕನ್ನು ಕಾಣದೆ ಕಂಗೆಟ್ಟು ಹೋಗಿರುವಾಗ ಈ ಜಗಕ್ಕೆಲ್ಲ ಬೆಳಕನ್ನ ಕೊಡುವ ಶಕ್ತಿ ಯಾವ ದೇಶಕ್ಕೆ ಇದೆ ಅಂತ ಕೇಳಿದ್ರೆ, ನನ್ನ ಕೈ ಅದು ಜಗತ್ತಿನ ಪವಿತ್ರ ಭೂಮಿ ಅನ್ಸ್ಕೊಂಡಿರುವಂತ ಭಾರತದ ಕಡೆಗೆ ಹೋಗುತ್ತೆ ಅಂತ ಹೇಳಿ ಈ ದೇಶದ ಬಗ್ಗೆ ಅಭಿಮಾನದ ಮಾತುಗಳನ್ನ ಆಡಿದ್ರಲ್ಲ, ಅಂತ ಪವಿತ್ರವಾದಂತಹ ದೇಶದಲ್ಲಿ ನಾವು ನೀವುಗಳೆಲ್ಲರೂ ಕೂಡ ಜನ್ಮವನ್ನ ತಾಳಿದ್ದೇವೆ ಅನ್ನುವಂತಹ ಅತ್ಯಂತ ಸಂತೋಷದ ಭಾವ ನಮ್ದು. ಆದ್ರೆ ಇದೇ ಭಾವದ ಒಂದಿಗೆ ನಾವು ಹೊರಟಾಗ ಇದೇ ಭಾರತ ಈ ದೇಶಕ್ಕೆ ತಕ್ಕಡಿಯನ್ನ ಹಿಡಿದುಕೊಂಡು ವ್ಯಾಪಾರಕ್ಕೋಸ್ಕರ ಬಂದಂತಹ ಬ್ರಿಟಿಷರು ಒಡೆದಾಡುವ ನೀತಿಯ ಮೂಲಕ ಇಡೀ ಭಾರತದ ಆಡಳಿತವನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಂಡು ಸುಮಾರು 300 ವರ್ಷಗಳ ಕಾಲ ನಮ್ಮನ್ನ ದಾಸ್ಯದ ಸಂಕೋಲೆಗೆ ಸಿಲುಕಿ, ಹಾಗಾದ್ರೆ ನಮ್ಮ ದೇಶದಲ್ಲಿ ಅವರು ರಾಜ್ಯಭಾರವನ್ನ ಮಾಡಿದ್ರು, ಆಳ್ವಿಕೆಯನ್ನ ಮಾಡಿದ್ರು, ನಾವೆಲ್ಲ ಗುಲಾಮಗಿರಿಗೆ ತಳ್ಳಲ್ಪಟ್ಟಿದ್ವಿ ಅನ್ನುವಂಥದ್ದನ್ನ ನಾವೆಲ್ಲ ನೆನಪಿಸ್ಕೊಂಡಾಗ ನೋವಾಗುತ್ತೆ. ಆದ್ರೆ ಭಾರತ ಅದು ಸ್ವಾಭಿಮಾನದ ಶಕ್ತಿ. ಹಾಗಾದ್ರೆ ಇದೇ ಬ್ರಿಟಿಷರ ಈ ದಬ್ಬಾಳಿಕೆಯ, ದೌರ್ಜನ್ಯದ ಮತ್ತು ಆ ಭಾರತ ಮಾತೆಯನ್ನ ಬ್ರಿಟಿಷರ ಗುಲಾಮಗಿರಿಯ ಸಂಕೋಲೆಯಿಂದ ಕಳಚಬೇಕು, ಭಾರತ ಸ್ವತಂತ್ರ ತಂಗಾಳಿಯಲ್ಲಿ ತೇಲಾಡ್ಬೇಕು ಅನ್ನುವ ಆಶೆಯನ್ನ ಹೊತ್ಕೊಂಡು ಬ್ರಿಟಿಷರ ವಿರುದ್ಧ ಸ್ವಾಭಿಮಾನಿ ಭಾರತ ಮಾತೆಯ ದೇಶಭಕ್ತ ಬಂಧುಗಳು, ಮಕ್ಕಳು ಅವರ ವಿರುದ್ಧ ಸಿಡಿದೇಳ್ತಾರೆ, ಹೋರಾಟವನ್ನ ಮಾಡ್ತಾರೆ. ಈ ಹೋರಾಟದ ಮಾಲಿಕೆಯಲ್ಲಿ ಅನೇಕ ಜನ ಬಂದು ಹೋಗ್ತಾರೆ. ಅದಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದ್ ಕಡೆಗೆ ಕವಿತೆಯನ್ನ ಬರೀತಾರೆ. ಅವರ ಅನುವಾದ ಹೀಗಿದೆ. ಹಾಗಾದ್ರೆ ಅವ್ರು ಹೇಳ್ತಾರೆ, ಅಮ್ಮ ಭಾರತ ಮಾತೆ, ನೀನು ಕೋಟಿ ದೇವತೆಗಳ ಹೆತ್ತೊಡಲು, ಹಿಮಾಲಯವೇ ನಿನ್ನ ಕಿರೀಟ, ಕಾಶ್ಮೀರವೇ ನಿನ್ನ ಲಲಾಟ, ಬರ್ಮಾ ಬಲೂಚಿಸ್ತಾನಗಳೇ ನಿನ್ನ ಭುಜಗಳು, ಗಂಗೆ ಯಮುನೆಯರೇ ತಾಯಿ ಭಾರತ ಮಾತೆ ಕೊರಳ ಮಾಂಗಲ್ಯ, ದೆಹಲಿ ಅವಳ ಹೃದಯ, ನಾಗಪುರ ಅವಳ ನಾಭಿ, ವಿಂಧ್ಯ ಪರ್ವತವೇ ಅವಳ ಸೊಂಟ, ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುತ್ತಿರುವ ನರ್ಮದಾ ನದಿ, ತಾಯಿ ಭಾರತ ಮಾತೆಯ ಸೊಂಟದಲ್ಲಿ ಮಿನುಗುತ್ತಿರುವ ಸುಂದರವಾದ ಚಿನ್ನದ ಡಾಬು, ಅವಳ ಕಾಲುಗಳೇ ಪೂರ್ವ ಪಶ್ಚಿಮ ಘಟ್ಟಗಳು, ಪಾದ ಪದ್ಮಂಗಗಳೇ ಕನ್ಯಾಕುಮಾರಿ, ಶ್ರೀಲಂಕಾ ತಾಯಿ ಭಾರತ ಮಾತೆಯ ಚರಣಕ್ಕೆ ಆ ದೇವರು ಅರ್ಪಿಸಿದ ಸುಂದರವಾದ ಗುಲಾಬಿ ಹೂವು, ಸಮುದ್ರ ಮಾತೆ ತಾಯಿ ಭಾರತ ಮಾತೆಯ ಚರಣವನ್ನು ತೊಳೆಯುತ್ತಲಿದ್ದಾಳೆ, ವಾಯುದೇವ ಚಾಮರವನ್ನು ಬೀಸುತ್ತಲಿದ್ದಾನೆ, ಸೂರ್ಯ ಚಂದ್ರರು ಆರತಿಯನ್ನೆತ್ತಿ ತಿಲಕವನ್ನಿಡುತ್ತಿದ್ದಾರೆ. ये वंदन की भूमि है, अभिनंदन की भूमि है, अर्पण की भूमि है और एकमात्र तर्पण की भूमि है, बिंदु बिंदु गंगा है, कंकर कंकर शंकर है, जिएंगे तो इसके लिए, मरेंगे तो इसके लिए ಅಂತ ಹೇಳ್ತಾ ಭಾರತ ಮಾತೆಗೋಸ್ಕರ ನಾನು ಹುಟ್ಟಿದ್ದು ಕೂಡ ಭಾರತಕ್ಕೆ, ನಾನು ಬದುಕೋದು ಕೂಡ ಈ ಭಾರತ ಮಾತೆಗೆ, ನಾನು ಸತ್ರು ಕೂಡ ಅದು ಭಾರತ ದೇಶಕ್ಕೆ ಅನ್ನುವ ಅಭಿಮಾನದೊಂದಿಗೆ ಅನೇಕ ಜನ ಭಾರತ ಮಾತೆಗಾಗಿ ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ಪ್ರಾಣಗಳನ್ನ ಮುಡುಪಿಟ್ರು ಅನ್ನುವಂಥದ್ದನ್ನ ಸ್ಮರಿಸಿಕೊಳ್ತಾ, ಅದೇ ಹಿನ್ನೆಲೆಯಲ್ಲಿ ನಾನು ಹುಟ್ಟಿದ್ದು ಕೂಡ ಭಾರತಕ್ಕೋಸ್ಕರ, ನಾನು ಜನಿಸೋದು ಕೂಡ ಭಾರತಕ್ಕೋಸ್ಕರ, ಕೊನೆಗೆ ನನ್ನ ಬದುಕು ಸಮರ್ಪಣೆ ಆಗೋದು ಕೂಡ ಭಾರತಕ್ಕೆ ಅಂತ ಸರ್ ಮ್ಯೂಟ್ ಆಗಿದೆ ಅನ್ಸುತ್ತೆ. ಅಂಬಲಿ ಚನ್ನಬಸಪ್ಪನವರನ್ನ ಕುರಿತು ಮಾತನಾಡುವಂತ ಈ ಸಂದರ್ಭದಲ್ಲಿ ಬಹಳ ಅಭಿಮಾನ, ಹೆಮ್ಮೆ ಆಗುತ್ತೆ. ಯಾರು ಅಂಬಲಿ ಚನ್ನಬಸಪ್ಪನವರು ಅಂತ ಹೇಳಿ ನಾವು ನೋಡ್ತಾ ಹೊರಟಾಗ ಬಹುಶಃ 1-2-3 ಘಟನೆಗಳನ್ನ ಹೇಳಿದ್ರೆ, ನಾನು ಹೇಳುವ ಅವರ ಪರಿಚಯಾತ್ಮಕ ಮಾತುಗಳಿಗಿಂತ ಅವರ ವ್ಯಕ್ತಿತ್ವ, ಅವರು ನಡೆದುಕೊಂಡ ರೀತಿ ಬಹುಶಃ ಅಂಬಲಿ ಚನ್ನಬಸಪ್ಪನವರನ್ನ ಬಹಳ ಅದ್ಭುತವಾಗಿ ನಮಗೆ ಚಿತ್ರಿಸಿಕೊಡ್ಲಿಕ್ಕೆ ಸಾಧ್ಯ ಇದೆ. ಅಂಬಲಿ ಚನ್ನಬಸಪ್ಪನವರು ಸ್ವಾತಂತ್ರ್ಯ ಸೇನಾನಿಗಳು, ನಾಡಿನ ಬಹುದೊಡ್ಡ ಹೋರಾಟಗಾರರ ಜೊತೆಗೆ ಅವಿನಾಭಾವ ಸಂಬಂಧವನ್ನ ಇಟ್ಕೊಂಡಿದ್ದಂತಹ ಅಂಬಲಿ ಚನ್ನಬಸಪ್ಪನವರು ವಿಶೇಷವಾಗಿ ಅವರು ಬಹಳ ಪರಮಾಪ್ತರಾಗಿದ್ದು ಯಾರ ಜೊತೆಗೆ ಅಂತ ಕೇಳಿದ್ರೆ, ಈ ದೇಶ ಕಂಡಂತಹ ಶ್ರೇಷ್ಠ ಸೇನಾನಿ ಅದು ಮೊರಾರ್ಜಿ ದೇಸಾಯಿ ಅವರ ಜೊತೆಗೆ. ಬಹುಶಃ ಮೊರಾರ್ಜಿ ದೇಸಾಯಿ ಅವರ ಜೊತೆಗೆ ಎಷ್ಟು ಒಡನಾಟ, ಆಪ್ತತೆ ಇತ್ತೋ, ಅವರ ಜೊತೆಗೆ ಕೆಲವು ಸಂದರ್ಭಗಳು ಬಂದಾಗ ಅಂಬಲಿ ಚನ್ನಬಸಪ್ಪನವರು ನಡೆದುಕೊಂಡ ರೀತಿ, ತೋರಿದ ವಿರೋಧ ಭಾವ, ಮಾಡಿದ ಹೋರಾಟ, ಬಹುಶಃ ಅಂಬಲಿ ಚನ್ನಬಸಪ್ಪನವರ ವ್ಯಕ್ತಿತ್ವ ಅದು ಬಹಳ ಮೇರು ವ್ಯಕ್ತಿತ್ವ ಅನ್ನುವಂಥದ್ದನ್ನ ನಮಗೆ ಪರಿಚಯ ಮಾಡಿಕೊಡುತ್ತೆ. ಒಂದ್ ಸಂದರ್ಭ, ಬಂತನಾಳದ ಶಿವಯೋಗಿಗಳು, ಸಂಗನಬಸವ ಮಹಾಸ್ವಾಮಿಗಳು ಒಂದು ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಬಯಸ್ತಾರೆ. 770 ಅಮರ ಗಣಾಂಗಗಳ ಮಂಟಪದ ಪೂಜೆಯನ್ನ ಮಾಡಬೇಕು ಮತ್ತು ಅಲ್ಲಿ ಮೆರವಣಿಗೆಯನ್ನ ಮಾಡಬೇಕು ಅಂತ ಹೇಳಿ ಅವರು ತೀರ್ಮಾನವನ್ನ ಮಾಡ್ತಾರೆ.
ಆಗ ಬ್ರಿಟಿಷ್ ಜಿಲ್ಲಾಧಿಕಾರಿಗಳು ಅವರು ಹೇಳ್ತಾರೆ, ಇಲ್ಲ ಈ ರೀತಿ ನೀವು ಕಾರ್ಯಕ್ರಮ ಮಾಡ್ಬೇಕು ಅನ್ನೋದಾದ್ರೆ ನೀವು ಪರ್ಮಿಷನ್ ಅನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ. ಆಗ ಸಂಗನಬಸವ ಮಹಾಸ್ವಾಮಿಗಳು ನೇರವಾಗಿ ಸಂಪರ್ಕ ಮಾಡಿದ್ದು ಯಾರನ್ನ ಅಂತ ಕೇಳಿದ್ರೆ ಅಂಬಲಿ ಚನ್ನಬಸಪ್ಪನವರನ್ನ ಅವರು ಸಂಪರ್ಕ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಂಬಲಿ ಚನ್ನಬಸಪ್ಪನವರು ನೇರವಾಗಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸದಾಶಿವಪ್ಪ ಶಿಂದೆ ಅವರನ್ನ ಜೊತೆಗೂಡಿ ಮುಂಬೈಗೆ ಪ್ರಯಾಣ ಬೆಳೆಸ್ತಾರೆ. ಅಲ್ಲಿ ಇದ್ದಂತಹ ಗೃಹ ಮಂತ್ರಿ ಮುಂಬೈ ಆ ಸರ್ಕಾರದಲ್ಲಿ ಪ್ರಾಂತ್ಯದ ಗೃಹ ಮಂತ್ರಿಗಳಾಗಿದ್ದಂತಹ ಮುರಾರ್ಜಿ ದೇಸಾಯಿ ಅವರನ್ನ ಸಂಪರ್ಕ ಮಾಡಿ, ಇಲ್ಲ ಈ ಒಂದು ಪೂಜ್ಯರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ನೀವು ನಮಗೆ ಅನುಮತಿಯನ್ನ ಕೊಡಬೇಕು ಅಂತ ಕೇಳಿದಾಗ ಮುರಾರ್ಜಿ ದೇಸಾಯಿ ಅವರು ನಿರಾಕರಣೆ ಮಾಡ್ತಾರೆ, ನಕಾರಾತ್ಮಕ ಉತ್ತರವನ್ನ ಕೊಡ್ತಾರೆ. ಸೊ ಈ ಸಂದರ್ಭದಲ್ಲಿ ಎಂದಿಗೂ ಕೂಡ ರಾಜಿಯಾಗದ ವ್ಯಕ್ತಿತ್ವ ಅದು ಅಂಬಲಿ ಚನ್ನಬಸಪ್ಪನವರು. ಅಷ್ಟಕ್ಕೆ ತಮ್ಮ ಹೋರಾಟವನ್ನ ಬಿಡೋದಿಲ್ಲ. ಅಲ್ಲಿಂದ ನೇರವಾಗಿ ಮುಖವನ್ನ ಸಿಟ್ಟು ಮಾಡ್ಕೊಂಡು ಎದ್ದು ಯಾರ ಹತ್ರ ಬರ್ತಾರೆ ಅಂತ ಕೇಳಿದ್ರೆ ಅವತ್ತು ಅರಣ್ಯ ಮಂತ್ರಿಗಳಾಗಿದ್ದಂತಹ ಎಂ.ಪಿ. ಪಾಟೀಲ್ ಅವರ ಕಡೆಗೆ, ಸ್ಪೀಕರ್ ಆಗಿದ್ದಂತಹ ಶ್ರೀಯುತ ಎಸ್.ಎನ್. ಅಂಗಡಿ ಅವರ ಕಡೆಗೆ ಬಂದು ನಡೆದಂತ ಘಟನೆಯನ್ನ ಹೇಳ್ತಾರೆ. ಆಗ ಇಬ್ಬರೂ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅರಣ್ಯ ಮಂತ್ರಿ ಎಂ.ಪಿ. ಪಾಟೀಲ್ ಅವರು, ಸ್ಪೀಕರ್ ಆಗಿದ್ದಂತ ಎಸ್.ಎನ್. ಅಂಗಡಿ ಅವರು ನೇರವಾಗಿ ತಮ್ಮ ರಾಜೀನಾಮೆ ಪತ್ರವನ್ನ ಬರೆದು ಯಾರ ಕೈಗೆ ಕೊಡ್ತಾರೆ ಅಂತ ಹೇಳಿದ್ರೆ ಚನ್ನಬಸಪ್ಪ ಅಂಬ್ಲಿ ಅವರ ಕಡೆಗೆ ಅವ್ರು ಕೊಡ್ತಾರೆ ಅಂತ ಅನ್ನೋದಾದ್ರೆ ಕೇವಲ ಒಂದು ಮಾತಿಗೆ ಆ ಮಹಾನ್ ವ್ಯಕ್ತಿಗಳಿಬ್ಬರು ಕೂಡ ತಮ್ಮ ಶಾಸಕ ಸ್ಥಾನಗಳಿಗೆ ರಾಜೀನಾಮೆಯನ್ನ ಬರೆದುಕೊಟ್ಟು ಅಂಬಲಿಯವರ ಕೈಗೆ ಕೊಡ್ತಾರೆ ಅಂತಂದಾಗ ಬಹುಶಃ ಅಂಬಲಿಯವರ ಮೇಲೆ ಇದ್ದಂತಹ ಪ್ರೀತಿ ಅಥವಾ ಅಂಬಲಿಯವರು ಗಳಿಸಿಕೊಂಡಂತಹ ಜನಮನ್ನಣೆ ಮತ್ತು ಪ್ರಖ್ಯಾತತೆ ಎಂತದ್ದು ಅನ್ನುವಂಥದ್ದು ನಮ್ ಗಮನಕ್ಕೆ ಬರುತ್ತೆ. ಈ ಸಂದರ್ಭದಲ್ಲಿ ನೇರವಾಗಿ ಅಂಬ್ಲಿ ಚನ್ನಬಸಪ್ಪನವರು ಆ ರಾಜೀನಾಮೆ ಪತ್ರಗಳನ್ನು ತೆಗೆದುಕೊಂಡು ಮುರಾರ್ಜಿ ದೇಸಾಯಿ ಅವರ ಹತ್ರ ಬಂದು ಆ ರಾಜೀನಾಮಾ ಪತ್ರಗಳನ್ನ ಕೊಟ್ಟು ಅವರು ಹೇಳ್ತಾರೆ, ನಮ್ಮ ನಾಡಿನ ಆ ಸಂಗನಬಸವ ಪೂಜ್ಯರು ಇಂತ ಒಂದು ಕಾರ್ಯಕ್ರಮ ಇದೇನ್ ದೊಡ್ಡದಲ್ಲ, ಸಣ್ಣ ಕಾರ್ಯಕ್ರಮ, ಈ ಸಣ್ಣ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಕೊಡದೇ ಇರುವಂತಹ ನಿಮ್ಮ ನಿರ್ಧಾರವನ್ನ ನಾನು ವಿರೋಧಿಸ್ತೇನೆ. ಇಂತ ಒಂದು ಸಣ್ಣ ಕಾರ್ಯಕ್ಕೆ ನೀವು ಅನುಮತಿ ಕೊಡದೇ ಇದ್ದಾಗ ತೆಗೆದುಕೊಳ್ಳಿ ರಾಜೀನಾಮೆ ಪತ್ರಗಳನ್ನ, ಹಾಗಾದ್ರೆ ನಿಮಗೆ ಧಿಕ್ಕಾರ ಇದೆ ಅಂತ ಹೇಳಿ ಅವರು ಸಾತ್ವಿಕ ಸಿಟ್ಟನ್ನು ಹೊರಗೆ ಹಾಕಿದಾಗ ಸೊ ಅವ್ರು ಹೇಳ್ತಾರೆ, ನೀವು ಅನುಮತಿ ಕೊಡದೇ ಇದ್ರೆ ಆ ಸಂಗನಬಸವ ಪೂಜ್ಯರಿಗೆ ನಾನು ಮುಖ ತೋರಿಸೋದು ಹೇಗೆ, ಮತ್ತು ವಿಜಯಪುರದ ಜಿಲ್ಲೆ ಜನತೆಗೆ ನಾನು ಮುಖ ತೋರಿಸೋದು ಹೇಗೆ, ಹಾಗಾದ್ರೆ ಈ ರೀತಿಯ ಪರಿಸ್ಥಿತಿ ನನ್ಗೆ ಬೇಡ ಅಂತ ಹೇಳಿ ವಿರೋಧ ಮಾಡಿದಾಗ ಅನಿವಾರ್ಯವಾಗಿ ಮುರಾರ್ಜಿ ದೇಸಾಯಿ ಅವರು ಆಯ್ತು ಅಂತ ಹೇಳಿ ಒಪ್ಪಿಗೆಯನ್ನ ಕೊಡ್ತಾರೆ. ಅಷ್ಟೇ ಅಲ್ಲ, ಅದೇ ಕಾರ್ಯಕ್ರಮಕ್ಕೆ ಸಿಟ್ಟು ಮಾಡಿಕೊಂಡಿದ್ದಂತ ಮುರಾರ್ಜಿ ದೇಸಾಯಿ ಅವರನ್ನೇ ಮುಖ್ಯ ಅತಿಥಿಗಳಾಗಿ ಕರೆದುಕೊಂಡು ಬಂದು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಮಾಡ್ತಾರಲ್ಲ, ಇದು ಅಂಬಲಿ ಚನ್ನಬಸಪ್ಪನವರು ಅನ್ನುವಂಥದ್ದನ್ನ ನಾವು ನೆನಪಿಸ್ಕೊಳ್ಬೇಕಾಗತ್ತೆ. ಹಾಗಾದ್ರೆ ಇದೇ ರೀತಿಯ ಒಂದು ಘಟನೆ ಸೊ ನಾವು ನೋಡ್ತೇವೆ. ಅವತ್ತು ಮುಂಬೈ ಕರ್ನಾಟಕದಲ್ಲಿ ಇವತ್ತು ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹೋಮ್ ಗಾರ್ಡ್ಸ್ ಅನ್ನುವಂಥ ಘಟಕ ಏನಾದ್ರೂ ಪ್ರಾರಂಭವಾಗಿದ್ರೆ ಅದು ವಿಜಯಪುರ ಜಿಲ್ಲೆಯಲ್ಲಿ ಅನ್ನುವಂಥದ್ದನ್ನ ನಾವು ಮರಿಲಿಕ್ಕೆ ಸಾಧ್ಯನೇ ಇಲ್ಲ. ಅವತ್ತು ಮುಂಬೈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥವರು ಬಾಳ ಸಾಹೇಬ್ ಕೇರ್ ಅನ್ನುವಂಥವ್ರು. ಹಾಗಾದ್ರೆ ಆ ಸಂದರ್ಭದಲ್ಲಿ ಸೊ ಅವರನ್ನ ಮನವೊಲಿಸಿ ಬೇಡಿಕೆಯನ್ನ ಇಟ್ಟು ನಮ್ಮ ಜಿಲ್ಲೆಗೆ ಒಂದು ಹೋಮ್ ಗಾರ್ಡ್ಸ್ ಘಟಕ ಬೇಕು ಅಂತ ಹೇಳಿ ಅವರನ್ನ ಒಪ್ಪಿಸ್ತಾರೆ. ಆದ್ರೆ ಗೃಹ ಮಂತ್ರಿಗಳಾಗಿದ್ದಂತ ಮುರಾರ್ಜಿ ದೇಸಾಯಿ ಅವರು ಮತ್ತೆ ಒಂದ್ಸಾರಿ ಏನ್ ಮಾಡ್ತಾರೆ ಅಂದ್ರೆ ಇದಕ್ಕೆ ವಿರೋಧ ಮಾಡ್ತಾರೆ, ಅನುಮತಿಯನ್ನು ಕೊಡೋದಿಲ್ಲ ಅಂತ ಅನ್ನುವಂತ ನಿರ್ಧಾರಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿನೂ ಕೂಡ ಯಾರು ಅಂದ್ರೆ ಅಂಬಲಿ ಚನ್ನಬಸಪ್ಪನವರು ಕೈಕಟ್ಟಿ ಕುಳಿತುಕೊಳ್ಳುವ ಸಾಧ್ಯತೆನೇ ಇಲ್ಲ. ಮತ್ತೊಮ್ಮೆ ಮುರಾರ್ಜಿ ದೇಸಾಯಿ ಅವರ ಜೊತೆಗೆ ವಾದಕ್ಕೆ ಬೀಳುತ್ತಾರೆ. ಅದರ ಅಗತ್ಯತೆ ಎಷ್ಟು ಅನ್ನೋದನ್ನ ಹೇಳ್ತಾರೆ. ಮುಖ್ಯಮಂತ್ರಿಗಳು ಒಪ್ಪಿದ್ರು ಕೂಡ ನೀವು ಯಾಕೆ ಒಪ್ತಾ ಇಲ್ಲ ಅನ್ನುವಂಥದ್ದನ್ನ ಅವರನ್ನ ತೀವ್ರವಾಗಿ ಪ್ರಶ್ನೆ ಮಾಡ್ತಾ ಮತ್ತೆ ಅವರನ್ನ ಮನವೊಲಿಸಿ ಈ ಜಿಲ್ಲೆಗೆ ಇಡೀ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅನ್ನುವ ಹಾಗೆ ಹೋಮ್ ಗಾರ್ಡ್ಸ್ ಘಟಕವನ್ನ ತಂದಂತ ಹಿರಿಮೆ ಗರಿಮೆ ಅಷ್ಟೇ ಅಲ್ಲ, ಕೇವಲ ರಾಜಕಾರಣ ಅನ್ನೋದು ಅಧಿಕಾರಕ್ಕೋಸ್ಕರ ಅಲ್ಲ, ಕೇವಲ ವೈಯಕ್ತಿಕ ಏಳಿಗೆಗೆ ಅಲ್ಲ, ನಮ್ಮ ಮೆರವಣಿಗೆಗೆ ಅಲ್ಲ, ಅದು ಜನರ ಸಮಾಜದ ಸೇವೆಗೆ ಎನ್ನುವ ಭಾವದೊಂದಿಗೆ ಇಡೀ ಜಿಲ್ಲೆಯ ಅಭಿವೃದ್ಧಿಯ ಕನಸನ್ನ ಹೊತ್ತಂತಹ ಅಪರೂಪದ ನೇತಾರ ಯಾರು ಅಂತ ಹೇಳಿದ್ರೆ ಅಂಬಲಿ ಚನ್ನಬಸಪ್ಪನವರು. ಸೊ ಸ್ವಾಭಿಮಾನ ಅಂತ ಬಂದ್ರೆ ಮುಗಿಯಿತು, ಅವ್ರು ಯಾವತ್ತೂ ಕೂಡ ರಾಜಿ ಮಾಡ್ಕೊಂಡಂತವರೇ ಅಲ್ಲ. ಒಂದ್ಸಾರಿ ಜತ್ ಪ್ರವಾಸಕ್ಕೆ ಹೋಗಿರ್ತಾರೆ. ಆ ಜತ್ ಪ್ರವಾಸ ಕೂಡ ಯಾರ ಜೊತೆಗೆ ಅಂತ ಕೇಳಿದ್ರೆ ಗೃಹ ಮಂತ್ರಿಗಳಾಗಿದ್ದಂತ ಮುರಾರ್ಜಿ ದೇಸಾಯಿ ಅವರ ಜೊತೆಗೇನೆ ಇರುತ್ತೆ. ಹಾಗಾದ್ರೆ ಮುರಾರ್ಜಿ ದೇಸಾಯಿ ಅವರ ಜೊತೆಗೆ ಆ ಜತ್ ಪ್ರವಾಸಕ್ಕೆ ಹೋದಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ಜತ್ ಪ್ರವಾಸದಲ್ಲಿ ಒಬ್ರು ದಪಳೆ ಮಹಾರಾಜರು ಅಂತ ಇರ್ತಾರೆ. ಸೊ ದಪಳೆ ಮಹಾರಾಜರು ಏನ್ ಮಾಡ್ತಾರೆ ಅಂದ್ರೆ ಗೃಹ ಮಂತ್ರಿಗಳಾಗಿದ್ದಂತಹ ಮುರಾರ್ಜಿ ದೇಸಾಯಿ ಅವರು ಬಂದಿದ್ದಾರೆ ಅಂತ ತಿಳ್ಕೊಂಡು ಉಪಹಾರ ಸೇವನೆಗೆ ಆಹ್ವಾನವನ್ನ ಕೊಡ್ತಾರೆ. ಪಾಪ ಮುರಾರ್ಜಿ ದೇಸಾಯಿ ಅವರು ಹಿಂದೆ ಮುಂದೆ ಯೋಚಿಸದೆ ದೊಡ್ಡವರು ಕರೆದಿದ್ದಾರೆ, ಆಯ್ತು ಬರ್ತೀನಿ ಅಂತ ಹೇಳಿ ಒಪ್ಪಿಗೆಯನ್ನು ಕೊಟ್ಟು ಅಂಬಲಿ ಚನ್ನಬಸಪ್ಪನವರಿಗೆ ಹೇಳ್ತಾರೆ, ಇಲ್ಲ ಹೀಗೆ ಉಪಹಾರಕ್ಕೆ ನಾವು ಹೋಗ್ಬೇಕು ಅಂತ ಹೇಳಿ. ಸೊ ನೋಡಿ, ಅಂಬಲಿ ಚನ್ನಬಸಪ್ಪನವರ ವ್ಯಕ್ತಿತ್ವ ಎಂತದ್ದು ಅಂತ ಹೇಳಿದ್ರೆ ಅಂತ ಶ್ರೇಷ್ಠ ವ್ಯಕ್ತಿ ಮುರಾರ್ಜಿ ದೇಸಾಯಿ ಅವರನ್ನ ಪ್ರಶ್ನೆ ಮಾಡ್ತಾರೆ,
ಯಾರ ಮಾತನ್ನ ಕೇಳಿ ನೀವು ಅನುಮತಿಯನ್ನ ಕೊಟ್ರಿ? ನೋಡ್ರಿ, ಒಂದ್ ಕಡೆಗೆ ಬಂದ್ರೆ ದೇಶದ ಅಭಿಮಾನ, ಇನ್ನೊಂದು ಕಡೆಗೆ ಬಂದ್ರೆ ವಿಜಯಪುರ ಜಿಲ್ಲೆಯ ಸ್ವಾಭಿಮಾನದ ಅಭಿಮಾನ. ಅದರ ಆಚೆಗೆ ಬಂದಾಗ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಾ ಇದ್ದಂತಹ ಅಂದಿನ ಕಾಂಗ್ರೆಸ್ ಏನಿತ್ತೋ ಅದರ ಕಟ್ಟಾಳುಗಳಾಗಿದ್ದಂತಹ ಅಂಬಲಿ ಚನ್ನಬಸಪ್ಪನವರು ಅದನ್ನ ತಾಯಿಯ ತರ ಪ್ರೀತಿಸ್ತಾ ಇದ್ರು. ಸೊ ಅವ್ರು ಕೇಳ್ತಾರೆ ಮೊರಾರ್ಜಿ ದೇಸಾಯಿ ಅವರು, ಅವ್ರ ಹತ್ರ ನಾವ್ ಯಾಕೆ ಹೋಗ್ಬೇಕು? ಅವ್ರ ಆಹ್ವಾನವನ್ನ ನೀವ್ ಯಾಕೆ ಒಪ್ಕೊಂಡ್ರಿ? ಹಾಗಾದ್ರೆ ಕಾಂಗ್ರೆಸ್ ಪಕ್ಷವನ್ನ ವಿರೋಧ ಮಾಡಿದವರ ಜೊತೆಗೆ ನೀವು ಉಪಹಾರಕ್ಕೆ ಹೋಗ್ತೀನಿ ಅಂತ ಒಪ್ಕೊಂಡ್ರಲ್ಲ, ನಿಮ್ ಮನಸ್ಸು ಯಾಕೆ ಬಂತು? ಸರಿ, ನೀವು ಒಪ್ಕೊಂಡಿದ್ದಾರ, ನೀವ್ ಹೋಗ್ ಬನ್ನಿ, ನಾನ್ ಮಾತ್ರ ಬರೋದಿಲ್ಲ ಅಂತ ಹೇಳಿ ಕಡ್ಡಿ ಮುರಿದ ಹಾಗೆ ನೇರವಾಗಿ ಹೇಳಿ, ನಾನು ಇದೇ ಸರ್ಕಾರಿಯ ಪ್ರವಾಸಿ ಬಂಗಲೆಯಲ್ಲಿ ಉಳಿದುಕೊಳ್ತೇನೆ ಅಂತ ಹೇಳಿ ಅವರನ್ನು ಒಬ್ಬರನ್ನೇ ಕಳಿಸಿ ತಾವು ಮಾತ್ರ ಪ್ರವಾಸಿ ಬಂಗಲೆಯಲ್ಲಿ ಕಾರ್ಯಕರ್ತರ ಜೊತೆಗೂಡಿ ಉಳಿದುಕೊಂಡ್ರು ಅನ್ನುವಂಥದ್ದನ್ನ ನಾವು ನೋಡಿದಾಗ ಅಂಬಲಿ ಚನ್ನಬಸಪ್ಪನವರು ಸ್ವಾಭಿಮಾನದ ಪ್ರತೀಕವಾಗಿದ್ರು, ಸ್ವಾಭಿಮಾನವನ್ನ ಬಲಿ ಕೊಟ್ಟವರಲ್ಲ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ನೆನಪಿಸ್ಕೊಳ್ಬೇಕಾಗತ್ತೆ. ಹಾಗಾದ್ರೆ ಇಂತಹ ನೆಲದ ಮೇಲಿನ ಪ್ರೀತಿಯನ್ನ ತುಂಬಿಕೊಂಡಿರುವ ರಾಷ್ಟ್ರಭಕ್ತ, ಸೊ ಭಾರತ ಮಾತೆ ಬಂಟ ಮಗ ಅಂಬಲಿ ಚನ್ನಬಸಪ್ಪನವರು ಸೊ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು ಮತ್ತು ಅವರು ಅಮರರಾಗಿ ಉಳಿತಾರೆ. ಸೊ ಅಂಬಲಿ ಚನ್ನಬಸಪ್ಪನವರು ಹೇಗೆ ಅಂತ ಕೇಳಿದ್ರೆ, ಕುವೆಂಪು ಅವರು ಒಂದು ಮಾತನ್ನ ಹೇಳ್ತಾರಲ್ಲ, ಏನು ಅಂತ ಕೇಳಿದ್ರೆ, ಸತ್ತಂತೆ ಬದುಕುವುದಕ್ಕಿಂತ ಸತ್ತು ಬದುಕುವುದು ಲೇಸು ಅನ್ನುವಂತ ಒಂದು ಮಾತನ್ನ ಹೇಳ್ತಾರೆ. ಪ್ರತಿನಿತ್ಯ ಎಷ್ಟೋ ಜನ ನಾವು ಬದುಕ್ತೇವೆ, ಬದುಕಿಗೆ ಅರ್ಥವಿಲ್ಲದಂತೆ, ನಮ್ಮ ಗುರುತು ಇಲ್ಲದಂತೆ ನಾವೆಲ್ಲ ಕೂಡ ಮರೆಯಾಗಿ ಹೋಗುವ ಸಂದರ್ಭದಲ್ಲಿ ಅಂಬಲಿ ಚನ್ನಬಸಪ್ಪನವರು ಅವರು ಸತ್ತರೂ ಕೂಡ ಅಮರವಾಗಿ ಉಳಿದ ವೀರ ಸೇನಾನಿ ಅನ್ನುವಂಥದ್ದನ್ನ ನಾವು ನೆನಪಿಸ್ಕೊಳ್ಳಿಕ್ಕೆ ಬೇಕು. ಹಾಗಾದ್ರೆ ಅಂತ ಅಂಬಲಿ ಚನ್ನಬಸಪ್ಪನವರು ಸೊ ಅವರ ಜನನವನ್ನ ನಾವು ತೆಗೆದುಕೊಂಡಾಗ ಎಲ್ಲರಿಗೂ ಗೊತ್ತಿರುವ ಹಾಗೆ ಅದು 5/1/1895 ಸೊ ಅವರು ಜಗದೇವಪ್ಪ ಹಾಗೂ ಕಾಳವ ದಂಪತಿಗಳ ಉದರದಲ್ಲಿ ಮೂರನೆಯವರಾಗಿ ಅವರು ಜನಿಸ್ತಾರೆ. ಸೊ ಅದು ಇವತ್ತು ಎಲ್ಲಿ ಅಂತ ಕೇಳಿದ್ರೆ ವಿಜಯಪುರ ಜಿಲ್ಲೆಯ ಸೊ ಬಬಲೇಶ್ವರ ತಾಲೂಕಿನ ಅರ್ಜುನ್ಗಿ ಅನ್ನುವಂತ ಸಣ್ಣ ಗ್ರಾಮದಲ್ಲಿ ಅವ್ರೇನ್ ಮಾಡ್ತಾರೆ ಅಂದ್ರೆ ಜನಿಸ್ತಾರೆ ಅನ್ನುವಂಥದ್ದು. ಹಾಗಾದ್ರೆ ನಮಗೆಲ್ಲ ಗೊತ್ತಿರುವ ಹಾಗೆ ಅದು ಮನೆತನವೇ ಹಾಗೆ. ಸೊ ಅದು ಒಂದು ಬೆಳಕು ಬಂದಿದೆ ಅಂತ ಹೇಳಿದ್ರೆ ಆ ಬೆಳಕಿನ ಹಿನ್ನೆಲೆಯಾಗಿ ಯಾವುದೋ ಒಂದು ತೈಲ ಕೆಲಸ ಮಾಡಿರುತ್ತೆ. ಹಾಗೆ ನಮ್ಮ ಅಂಬಲಿ ಚನ್ನಬಸಪ್ಪನವರ ಇಡೀ ಕುಟುಂಬ, ಸೊ ಅದು ಇಡೀ ಮನೆತನ, ಅದು ದೇಶಕ್ಕೋಸ್ಕರ, ಸಮಾಜ ಸೇವೆಗೋಸ್ಕರ, ಮಾನವೀಯತೆಯ ತುಡಿತವನ್ನ ಹೊಂದಿದ್ದಂತಹ ಸುಸಂಸ್ಕೃತ ಸಜ್ಜನ ಕುಟುಂಬ ಯಾವುದು ಅಂದ್ರೆ ಅದು ಅಂಬಲಿಯವರ ಮನೆತನ ಅಂತ ಹೇಳಿ. ಹಾಗಾದ್ರೆ ಅಂತ ಮನೆತನದಲ್ಲಿ ಇವ್ರು ಜನ್ಮವನ್ನ ತಾಳ್ತಾರೆ. ಮೂಲ ವೃತ್ತಿಯಾಗಿರುವಂತ ಒಕ್ಕಲುತನದ ಕುಟುಂಬ. ಅದೇ ಒಕ್ಕಲುತನಕ್ಕೆ ಅವರು ತಮ್ಮನ್ನ ತಾವು ಸಮರ್ಪಿಸಿಕೊಳ್ತಾರೆ. ಓದಿದ್ದು ಕೇವಲ 4ನೇ ತರಗತಿ. ಸೊ ಈ ಭಾಷೆಯನ್ನ ಬಳಸೋದೇ ನನಗೊಂಥರ ವಿಚಿತ್ರ ಅನ್ಸುತ್ತೆ. ಇವತ್ತಿ ದಿನಮಾನಗಳಲ್ಲಿ ನಾವು ಡಿಗ್ರಿಯನ್ನ ಪಡ್ಕೊಳ್ಬೇಕು, ಸರ್ಟಿಫಿಕೇಟ್ ಗಳನ್ನ ಪಡ್ಕೋಬೇಕು, ಇಲ್ಲ ಪದವಿಗಳನ್ನ ಪಡ್ಕೋಬೇಕು, ಏನೆಲ್ಲ ಪಡ್ಕೊಳ್ಬೇಕು, ಅಧಿಕಾರ ಇರಬೇಕು, ಐಶ್ವರ್ಯ ಅಂತಸ್ತು ಇರಬೇಕು, ಇವೆಲ್ಲವುಗಳ ಜೊತೆಗೆ ಗುರುತಿಸಿಕೊಳ್ಳುವಂತ ಪ್ರಯತ್ನ ಮಾಡುವಾಗ ಹಾಗಾದ್ರೆ ಅಂಬಲಿ ಚನ್ನಬಸಪ್ಪನವರ ಬದುಕು, ಹೋರಾಟ, ಬದ್ಧತೆ, ನೆಲದ ಮೇಲಿನ ಪ್ರೀತಿ, ತ್ಯಾಗ ಇವೆಲ್ಲವುಗಳನ್ನ ಗಮನಿಸಿಕೊಂಡಾಗ ನಾವು ಪಡೆದುಕೊಂಡಿರುವ ಸರ್ಟಿಫಿಕೇಟ್ಗಳು, ಶಿಕ್ಷಣ, ಪದವಿಗಳು, ಪುರಸ್ಕಾರಗಳು, ಗೌರವ, ಅಧಿಕಾರ ಎಲ್ಲವೂ ಶೂನ್ಯ. ಆದರೆ ಒಬ್ಬ ವ್ಯಕ್ತಿ ಮೊದಲು ಮನುಷ್ಯನಾಗಿರ್ಬೇಕು ಅನ್ನುವಂಥದ್ದು. ನಾವೇನಾದ್ರೂ ಆಗಿರ್ಬಹುದು, ಆದ್ರೆ ಮೊದಲು ಮಾನವನಾಗ್ಬೇಕು ಅನ್ನುವಂಥದ್ದಿದೆಯಲ್ಲ, ಅದನ್ನ ನಾವು ನೆನಪಿಸ್ಕೊಳ್ಬೇಕು. ಬಹುಶಃ ಅಂತ ಮಾನವೀಯತೆಯ ಒಡಲನ್ನ ಹೊಂದಿದ್ದಂಥವ್ರು ಯಾರು ಅಂದ್ರೆ ಚನ್ನಬಸಪ್ಪ ಅಂಬ್ಲಿಯವರು ಅಂತ ಹೇಳಿ. ಹಾಗಾದ್ರೆ ಒಕ್ಕಲುತನದ ಮನೆತನದಲ್ಲಿ ಸೊ ಅವ್ರು ಇದ್ದಂಥವ್ರು 4ನೇ ತರಗತಿಗೆ ಓದ್ತಾರೆ. ನಂತರದಲ್ಲಿ ಕಾರಣಾಂತರಗಳಿಂದ ಓದೋದಕ್ಕೆ ಆಗೋದಿಲ್ಲ. ಸರಿ, ಒಕ್ಕಲುತನದವನ್ನ ಮಾಡ್ತಾರೆ. ಎಷ್ಟು ಒಕ್ಕಲುತನ ಅಂದ್ರೆ ಸುಮಾರು 8 ಎತ್ತಿನ ಒಕ್ಕಲುತನ ಮನೆಯಲ್ಲಿತ್ತು. ಆ 8 ಎತ್ತಿನ ಒಕ್ಕಲುತನವನ್ನ ಮಾಡ್ತಾರೆ. ಇನ್ನೊಂದು ಕಡೆಗೆ 2 ಅಂಗಡಿಗಳಿರ್ತಾವೆ. ಆ 2 ಅಂಗಡಿಗಳಲ್ಲಿನೂ ಕೂಡ ಕಾರ್ಯವನ್ನ ನಿರ್ವಹಿಸ್ತಾ 8 ಎತ್ತಿನ ಒಕ್ಕಲುತನಕ್ಕೂ ಸೈ 2 ಅಂಗಡಿಗಳ ಕಾರ್ಯನಿರ್ವಹಣೆಯ ಚಾಣಾಕ್ಷತೆಯನ್ನು ರೂಪಿಸಿಕೊಂಡಿದ್ದಂತ ವ್ಯಕ್ತಿ ಬಾಲ್ಯದಲ್ಲಿ ಯಾರು ಅಂದ್ರೆ ಅಂಬಲಿ ಚನ್ನಬಸಪ್ಪನವರು ಅನ್ನುವಂಥದ್ದನ್ನ ನಾವು ನೆನಪಿಸ್ಕೊಳ್ಬೇಕು. ಸೊ ಬಹುಶಃ ಅಂಬಲಿ ಚನ್ನಬಸಪ್ಪನವರು ಈ ಗ್ರಾಮೀಣ ಭಾಗದ ಕಸುಬುಗಳೇನಿದ್ದಾವೆ ಅವುಗಳನ್ನ ಮೂಲತಃ ಪ್ರಾರಂಭದಲ್ಲಿ ಚಿಕ್ಕವರಿದ್ದಾಗ್ಲೇ ಅದನ್ನೆಲ್ಲ ರೂಢಿಸಿಕೊಂಡಿದ್ರು ಅಂತ ಹೇಳಿ. ಬಹುಶಃ ಈ ಕೃಷಿಗೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಕೆಲಸಗಳನ್ನ ಏನಾದ್ರೂ ಮಾಡೋದು ಬಂದ್ರೆ ಅದನ್ನ ಸ್ವತಃ ತಾವೇ ಮಾಡ್ಕೊಳ್ತಾ ಇದ್ರು. ಮನೆಯಲ್ಲಿ ಒಂದು ಕುರ್ಚಿ, ಸಣ್ಣ ಟೇಬಲ್ ಆತರ ಮಾಡ್ಬೇಕು ಅಂದ್ರೆ ಅದನ್ನ ತಾವೇ ಮಾಡ್ಕೊಳ್ಳುವಂತಹ ಒಂದು ಪ್ರವೃತ್ತಿ. ಹಾಗಾದ್ರೆ ಕಮ್ಮಾರಿಕೆಗೆ ಸಂಬಂಧಪಟ್ಟಂತ ಕೆಲಸಗಳು ಇವೆಲ್ಲವುಗಳನ್ನ ಸ್ವತಃ ತಾವು ಮಾಡ್ತಾ ಇದ್ರು ಅನ್ನುವಂಥದ್ದನ್ನ ನಾವು ನೆನಪಿಸ್ಕೊಳ್ಬೇಕು. ಹಾಗಾದ್ರೆ ಈಗ ಇರ್ಬೇಕಾದ್ರೆ ಸೊ ನೋಡ್ರಿ, ಬಾಲ್ಯ ಅದು ಹೇಳ್ತೀವಲ್ಲ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಕಾಣು ಅಂತ ಹೇಳ್ತೀವಲ್ಲ, ಬಾಲ್ಯದಿಂದಲೇನೆ ಅದು ರಕ್ತಗತವಾಗಿ ಬಂದಂತಹ ದೇಶ ಪ್ರೇಮ. ಅದು ಆ ರಕ್ತಗತವಾಗಿ ಬಂದಂತಹ ದೇಶ ಪ್ರೇಮ ಬಾಲ್ಯದಲ್ಲಿ ಇವರಲ್ಲಿನೂ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಒಂದ್ ಕಡೆಗೆ ನಾವು ನೋಡ್ತೇವೆ,
ಈ ದೇಶ ಕಂಡಂತ ಬಾಲಗಂಗಾಧರ ತಿಲಕ್ ಅವರು ಏನ್ ಮಾಡ್ತಾರೆ ಅಂದ್ರೆ ಜನರಲ್ಲಿ ರಾಷ್ಟ್ರಾಭಿಮಾನವನ್ನ ಜಾಗೃತಗೊಳಿಸಬೇಕು ಅನ್ನುವಂತ ಕಾರಣಕ್ಕೆ ಅವರು ಗಣೇಶ ಉತ್ಸವವನ್ನ ಮತ್ತು ಶಿವಾಜಿ ಉತ್ಸವವನ್ನ ಮಾಡ್ಲಿಕ್ಕೆ ಅವರು ಮುಂದಾಗ್ತಾರೆ. ಅದರಿಂದ ಪ್ರೇರಣೆಯನ್ನ ಪಡೆದಂತ ಬಾಲಕ ಚನ್ನಬಸಪ್ಪ ಅಂಬ್ಲಿ ಅವರು ವಿಚಾರ ಮಾಡ್ತಾರೆ, ಹಾಗಾದ್ರೆ ನನ್ನೂರಲ್ಲಿನೂ ಕೂಡ ನಾನು ಏನಾದ್ರೂ ಮಾಡ್ಬೇಕಲ್ಲ, ನೋಡಿ ಆ ಕಿಚ್ಚು ಹೇಗ್ ಬರುತ್ತೆ ಅಂತ ಹೇಳಿ. ಹಾಗಾದ್ರೆ ಇವ್ರು ವಿಚಾರ ಮಾಡ್ತಾರೆ, ನನ್ನೂರಿನಲ್ಲಿ ಜನರನ್ನ ಜಾಗೃತಗೊಳಿಸ್ಬೇಕು ಅಂದ್ರೆ ನಾನೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಬಸವ ಜಯಂತಿಯನ್ನ ನಾನು ಯಾಕೆ ಮಾಡಬಾರ್ದು ಅಂತ ತಿಳ್ಕೊಂಡು ತನ್ನ ಸ್ನೇಹಿತರನ್ನ ಜೊತೆಗೂಡಿಸಿಕೊಂಡು ಬಸವ ಜಯಂತಿಯನ್ನ ಪ್ರಾರಂಭದಲ್ಲಿ ಚಿಕ್ಕವರಿದ್ದಾಗ್ಲೇ ಆಚರಣೆ ಮಾಡುವ ಪ್ರವೃತ್ತಿ ಮತ್ತು ಆ ಸ್ವಾಭಿಮಾನ ಮತ್ತು ದೇಶ ಪ್ರೇಮವನ್ನ ಸಾದರಪಡಿಸಿದಂತವ್ರು ಯಾರು ಅಂದ್ರೆ ನಮ್ಮ ಅಂಬಲಿ ಚನ್ನಬಸಪ್ಪನವರು ಅನ್ನುವಂಥದ್ದನ್ನ ನಾವು ನೆನಪಿಸ್ಕೊಳ್ತೇವೆ. ಸೊ ನಾವು ಒಂದು ಮಾತನ್ನ ನೆನ್ಪಿಟ್ಕೊಳ್ಬೇಕು. ಸೊ ಈಗ ಚನ್ನಬಸಪ್ಪನವರು ಅಂತ ಹೇಳ್ಬೇಕಾದ್ರೆ ನಾವ್ ಹೇಳ್ತಾ ಇದೀವಿ ಅಂಬಲಿ ಚನ್ನಬಸಪ್ಪ, ಅಂಬಲಿ ಅಂತ ಹೇಳಿ ಅವ್ರ ಮನೆತನದ ಹೆಸರು ಅಂತ ನಾವು ಗುರುತಿಸ್ಕೊಳ್ತೇವೆ. ಸೊ ಹಿನ್ನೆಲೆಯನ್ನ ತೆಗೆದುಕೊಂಡಾಗ ಮತ್ತು ಆ ಊರಿನ ಜನ ಹೇಳುವಂತೆ ಏನು ಅಂದ್ರೆ, ಸೊ ಮೂಲ ಮನೆತನದ ಹೆಸರು ಏನು ಅಂದ್ರೆ ಅದು ಬನಜಿಗೇರ್ ಅಂತ ಹೇಳಿ. ಸೊ ನಮ್ಮ ವೀರಶೈವ ಲಿಂಗಾಯತ ಪಂಗಡಗಳಲ್ಲಿ ಬರುವ ಹೆಸರು ಅದು ಒಂದ್ ಕಡೆಗಿದ್ರು ಕೂಡ ಆ ಸಂದರ್ಭದಲ್ಲಿ ಅವರನ್ನ ಕರಿತಾ ಇದ್ದದ್ದು ಬನಜಿಗೇರ್ ಅಂತ ಹೇಳಿ. ಅದಕ್ಕೆ ನಾವ್ ಹೇಳ್ತೀವಲ್ಲ, ಈ ಮನೆತನನೇ ಶ್ರೇಷ್ಠ. ಯಾಕೆ ಅಂದ್ರೆ ಸದಾ ದಾನ ಧರ್ಮಗಳಿಗೆ ಹೆಸರುವಾಸಿಯಾದಂತಹ ಮನೆತನ ಇದು. ಇವರ ತಂದೆಯವರು ಒಂದ್ಸಾರಿ ಇಡೀ ನಮ್ಮ ವಿಜಯಪುರ ಜಿಲ್ಲೆಗೂ ಮತ್ತು ಬರಗಾಲಕ್ಕೂ ಅದು ಯಾವತ್ತು ಬಿಡಿಸದ ನಂಟದು. ಆ ಸಂದರ್ಭದಲ್ಲಿ ಇಡೀ ಬಿಜಾಪುರ ಜಿಲ್ಲೆಗೆ ಅವಾಗ ಬರಗಾಲ ಬಂದು ಹೋಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಬರಗಾಲ ಬಂದಂತ ಸಂದರ್ಭದಲ್ಲಿ ಇಡೀ ಊರಿನ ಜನತೆಗೆ ತಮ್ಮಲ್ಲಿ ದಾಸ್ತಾನು ಮಾಡಿಕೊಂಡಂತಹ ಜೋಳ ಮತ್ತು ಇತರೆ ಕಾಳುಗಳೇನಿದ್ದಾವೆ ಆ ಕಾಳುಗಳನ್ನ ಸ್ವತಃ ತಾವೇ ಬೀಸಿ ಅದನ್ನ ಇಡೀ ಜನತೆಗೆ ಅಂಬಲಿಯನ್ನಾಗಿ ಮಾಡಿ, ನಿಮ್ಗೆ ಗೊತ್ತಿದೆ ಅಂಬಲಿ ಅಂತ ಹೇಳಿದ್ರೆ ಅದು ಬಡವರ ಮೃಷ್ಟಾನ್ನ ಭೋಜನ ಅದು. ಹಾಗಾದ್ರೆ ಅಂತ ಬಡವ ಜನರ ಆಹಾರವಾಗಿದ್ದಂತ ಅಂಬಲಿಯನ್ನ ಸೊ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇಡೀ ಜನರಿಗೆ ಹಂಚಿ ಅದರಲ್ಲಿ ಸಾರ್ಥಕತೆಯನ್ನ ಭಾವವನ್ನ ಅನುಭವಿಸ್ತಾ ಇದ್ದಂತ ಕುಟುಂಬ ಅದು ಅಂಬಲಿಯವರ ಮನೆತನ. ಹಾಗಾಗಿ ಆ ಬಡವರಿಗೆ ಮತ್ತು ಊರಿನ ಜನರಿಗೆ ಬರಗಾಲದ ಸಂದರ್ಭದಲ್ಲಿ ಹೊತ್ತು ಊಟಕ್ಕೆ ಏನು ಶ್ರೇಷ್ಠ ಭೋಜನವಾಗಿದ್ದಂತ ಅಂಬಲಿಯನ್ನ ಇಡೀ ಜನರಿಗೆ ಉಣಬಡಿಸಿದರ ನಿಮಿತ್ತವಾಗಿ ಆ ಇಡೀ ಮನೆತನವನ್ನ ಜನ ಪ್ರೀತಿಯಿಂದ ಅಭಿಮಾನದಿಂದ ಸಂಕಷ್ಟದ ಸಂದರ್ಭದಲ್ಲಿ ಹೊಟ್ಟೆಗೆ ಹೊತ್ತು ಅನ್ನವನ್ನ ಕೊಟ್ಟಿರುವ ಇಡೀ ಮನೆತನವನ್ನ ಹರಸುವ ದೃಷ್ಟಿಯಿಂದ ಅವ್ರೆಲ್ರು ಏನಂತ ಮಾಡಿದ್ರು ಅಂದ್ರೆ ಅದನ್ನ ಅಂಬಲಿಯವರ ಮನೆತನ, ಅಂಬಲಿಯನ್ನ ಹಂಚಿದ್ರಲ್ಲ ಅಂಬಲಿಯವರ ಮನೆತನ ಅಂತ ಹೇಳಿ ಅವರನ್ನ ಕರೀಲಿಕ್ಕೆ ಪ್ರಾರಂಭ ಮಾಡಿದ್ರು ಅಂತ ನೆನಪಿಸ್ಕೊಂಡಾಗ ಸೊ ಬಹುಶಃ ಪ್ರತಿಯೊಬ್ಬ ಶ್ರೇಷ್ಠ ವ್ಯಕ್ತಿಗಳ ಹಿನ್ನೆಲೆಯಲ್ಲಿ ಆ ಕುಟುಂಬದ ಪಾತ್ರ ಇಷ್ಟು ದೊಡ್ಡದು ಅನ್ನುವಂಥದ್ದನ್ನ ನಾವಿಲ್ಲಿ ಕಾಣ್ಲಿಕ್ಕೆ ಸಿಗುತ್ತೆ ಅನ್ನುವಂಥದ್ದು. ಸರಿ, ಅಂಬಲಿ ಚನ್ನಬಸಪ್ಪನವರು ದೇಶದ ಅಭಿಮಾನವನ್ನ ರೂಢಿಸಿಕೊಂಡಂತ ವ್ಯಕ್ತಿ. ಸೊ ಪ್ರಾರಂಭದಿಂದಲೇನೆ ಈ ದೇಶ ಪ್ರೇಮವನ್ನ ಸಂದರ್ಭ ಸಿಕ್ಕಾಗ್ಲೆಲ್ಲ ಸಾಬೀತು ಪಡಿಸ್ತಾನೆ ಬರ್ತಾರೆ. 1914 ಸಮಯ ಜಾಗತಿಕ ಮೊದಲ ಮಹಾಯುದ್ಧ ನಡೀತಾ ಇರುತ್ತೆ. ಹಾಗಾದ್ರೆ ಆ ಬ್ರಿಟಿಷರು ಏನ್ ಮಾಡ್ತಾರೆ ಅಂದ್ರೆ ಒಬ್ಬರ ಮಾಮ್ಲೆದಾರ್ ಸೊ ಊರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ದೇಣಿಗೆಯನ್ನ ಎತ್ತೋದಕ್ಕೆ ಅಂತ ಬರ್ತಾರೆ. ಸೊ ನೋಡಿ, ಸ್ವಾಭಿಮಾನ ಅನ್ನುವಂಥದ್ದು ಎಷ್ಟು ದೊಡ್ಡದು ಅಂದ್ರೆ ನಮ್ ದೇಶಕ್ಕೆ ಬಂದು ನಮ್ಮನ್ನ ಆಡ್ತಾ ಇರುವಂತ ಈ ಜನರಿಗೆ ಅವ್ರು ಮಾಡ್ತಾ ಇರುವಂತ ಈ ಯುದ್ಧಕ್ಕೆ ನಾವು ದೇಣಿಗೆಯನ್ನ ಕೊಡ್ಬೇಕಾ ಅನ್ನುವಂತಹ ಒಂದು ಪ್ರಶ್ನೆ ಬಾಲಕನಾಗಿದ್ದಂತ ಅಂಬ್ಲಿ ಚನ್ನಬಸಪ್ಪನವರಲ್ಲಿ ಬರುತ್ತೆ. ಹಾಗಾದ್ರೆ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ಮಾಮ್ಲೆದಾರರವರನ್ನ ತೀವ್ರವಾಗಿ ಏನ್ ಮಾಡ್ತಾರೆ ಅಂದ್ರೆ ವಿರೋಧ ಮಾಡ್ತಾರೆ. ಹಾಗಾದ್ರೆ ಅದನ್ನ ಕೊಡೋದಿಲ್ಲ ಅಂತ ಹೇಳಿ ಹಠ ಮಾಡ್ತಾರೆ, ಜನರಲ್ಲಿ ಜಾಗೃತಿಯನ್ನ ಮಾಡ್ತಾರೆ. ಹಾಗಾದ್ರೆ ಈ ಒಂದು ಕಾರಣಕ್ಕೆ ಅವತ್ತು ಸಿಟ್ಟಿಗೆದ್ದಂತ ಮಾಮ್ಲೆದಾರ್ ಅವತ್ತು ಬಾಳಪ್ಪ ಗೌಡ ಅನ್ನುವಂತ ಹಿರಿಯರೇನಿರ್ತಾರೆ ಅವ್ರಿಗೆ ಹೇಳಿ ಏನ್ ಮಾಡ್ತಾರೆ ಅಂದ್ರೆ ಇವರಿಗೆ ಚಾವಡಿಯಲ್ಲಿ, ಅವತ್ತು ಚಾವಡಿ ಅಂತ ಏನ್ ಕರಿತಿದೀವಿ, ಆ ಚಾವಡಿಯಲ್ಲಿ 3 ದಿನ ಉಪವಾಸ ಹಾಕಿ ಅವರನ್ನ ಕೂಡಿ ಹಾಕುವಂತ ಒಂದು ಆದೇಶವನ್ನ ಕೊಡ್ತಾರೆ. ಇದು ದೇಶದ ಹೋರಾಟಕ್ಕೆ ತಮ್ಮನ್ನ ಸಮರ್ಪಿಸಿಕೊಂಡಂತ ಮೊದಲ ಹೆಜ್ಜೆ. ಆ ಕಾರಣಕ್ಕಾಗಿ ಅವರು 3 ದಿನದ ಉಪವಾಸವನ್ನ ಮತ್ತು ಜೈಲು ಬಂದಿಯನ್ನ ಊರಿನ ಚಾವಡಿಯಲ್ಲಿ ಅವರು ಅನುಭವಿಸ್ತಾರೆ ಅನ್ನುವಂಥದ್ದನ್ನ ನಾವು ಗಮನಿಸ್ಬೇಕಾಗತ್ತೆ. ಹಾಗಾದ್ರೆ ಇನ್ನು ನಾವು ದೇಶದ ಇತಿಹಾಸವನ್ನ ತೆಗೆದುಕೊಂಡ್ರೆ ಬಹುಶಃ ಬಹಳ ದೊಡ್ಡ ಹೆಸರುಗಳನ್ನ ನಾವು ಕೇಳ್ತೇವೆ. ಭಾರತ ಮಾತೆ ಬಂಟ ಮಗ ಭಗತ್ ಸಿಂಗ್ ಇರ್ಬಹುದು, ಚಂದ್ರಶೇಖರ್ ಆಜಾದ್ ಅವ್ರು ಇರ್ಬಹುದು, ಅಥವಾ ಉಧಾಮ್ ಸಿಂಗ್ದಂತಹ ಕ್ರಾಂತಿಕಾರಿಗಳಿರ್ಬಹುದು. ಈ ಎಲ್ಲರಿಗೂ ಕೂಡ ಪ್ರೇರಣೆ ಆದಂತದ್ದು ಒಂದು ಘಟನೆ ಯಾವುದು ಅಂತ ಹೇಳಿದ್ರೆ ಅದು 1919 ಜಲಿಯನ್ ವಾಲಾಬಾಗ್ ದುರಂತ ಅನ್ನುವಂಥದ್ದನ್ನ ನಾವ್ಯಾರು ಕೂಡ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಕೇವಲ 11 ವರ್ಷದ ಬಾಲಕನಾಗಿದ್ದಂತ ಭಗತ್ ಸಿಂಗ್ ಆ ಘಟನೆಯನ್ನ ಕೇಳಿ ಅಲ್ಲಿ ರಕ್ತ ಸಿಕ್ತವಾದ ಮಣ್ಣನ್ನ ತುಂಬ್ಕೊಂಡ್ಬಂದು ಜಗಲಿಯ ಮೇಲೆ ಇಟ್ಟು ಪೂಜೆಯನ್ನ ಮಾಡ್ತಾ ಘಟನೆಯನ್ನ ಕೇಳಿದ್ದೇವೆ. ಉಧಾಮ್ ಸಿಂಗ್ ಬೆಳೆದು ದೊಡ್ಡವನಾದ್ಮೇಲೆ ಆ ಬ್ರಿಟಿಷ್ ಅಧಿಕಾರಿಯನ್ನ ಕೊಂದಂತ ಉದಾಹರಣೆಯನ್ನ ನಾವು ಕೇಳ್ತೇವೆ. ಬಹುಶಃ ವಿಜಯಪುರದ ಜಿಲ್ಲೆಯ ಈ ರಾಷ್ಟ್ರಭಕ್ತನಾಗಿದ್ದಂತಹ ಅಂಬಲಿ ಚನ್ನಬಸಪ್ಪನವರು ಇಡೀ ದೇಶಕ್ಕೋಸ್ಕರ ತಮ್ಮ ಬದುಕನ್ನ ಸಮರ್ಪಿಸಿಕೊಳ್ಳಿಕ್ಕೆ
ಮತ್ತು ಬ್ರಿಟಿಷರ ವಿರುದ್ಧ ಹೋರಾಟವನ್ನ ತೀವ್ರಗೊಳಿಸ್ಲಿಕ್ಕೆ ಮೂಲ ಕಾರಣೀಭೂತವಾದದ್ದೇ ಯಾವುದು ಅಂದ್ರೆ ಅದು 1919 ಜಲಿಯನ್ ವಾಲಾಬಾಗ್ ದುರಂತ ಅನ್ನುವಂಥದ್ದನ್ನ ನಾವು ಗಮನಿಸ್ತೇವೆ. ಅವತ್ತು ಜನರಲ್ ಡಯಾರ್ 1600 ಸುತ್ತಿನ ಗುಂಡನ್ನ ಹಾರಿಸ್ತಾನೆ, 480ರಷ್ಟು ಜನ ಸತ್ತೋಗ್ತಾರೆ, 800ರಷ್ಟು ಜನ ಗಾಯಗೊಳ್ಳುತ್ತಾರೆ. ಈ ಎಲ್ಲ ಘಟನೆಗಳನ್ನ ಕೇಳಿದಾಗ ಇಲ್ಲಿ ದೂರದಲ್ಲಿದ್ದಂತ ಕರ್ನಾಟಕದ ವಿಜಯಪುರ ಜಿಲ್ಲೆ ಅಂಬಲಿ ಚನ್ನಬಸಪ್ಪನವರ ಮನಸ್ಸು ಕ್ರೋಧಗೊಳ್ಳುತ್ತೆ. ಬ್ರಿಟಿಷರ ಆ ಹಿಂಸಾ ಮನೋಭಾವನೆಯ ವಿರುದ್ಧ ಅವರು ಸಿಡಿದೇಳ್ತಾರೆ. ಹಾಗಾದ್ರೆ ತಮ್ಮನ್ನ ತಾವು ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಸಮರ್ಪಣೆ ಮಾಡ್ಕೊಳ್ಬೇಕು ಅನ್ನುವಂತ ನಿರ್ಧಾರಕ್ಕೆ ಅವರು ಬಂದು ಮುಂದೆ ಗಾಂಧೀಜಿಯವರು 1920ರಲ್ಲಿ ಅಸಹಕಾರ ಚಳುವಳಿಗೆ ಕರೆಯನ್ನ ಕೊಟ್ಟಾಗ, ಹಾಗಾಗಿ ಅವತ್ತು ಅವರ ಕರೆಯನ್ನ ಒಪ್ಪಿದಂತಹ ಅಂಬಲಿ ಚನ್ನಬಸಪ್ಪನವರು ಅಸಹಕಾರ ಚಳುವಳಿಗೆ ಧುಮುಕ್ತಾರೆ. ಸುತ್ತಮುತ್ತಲಿನ ಊರುಗಳಿಗೆಲ್ಲ ಸುತ್ತಿ ಅಲ್ಲಿ ಗಾಂಧೀಜಿಯವರ ವಿಚಾರಧಾರೆಗಳನ್ನ ತಲುಪಿಸ್ತಾರೆ. ಜನರ ಮನಸ್ಸುಗಳಲ್ಲಿ ರಾಷ್ಟ್ರ ಭಕ್ತಿಯನ್ನ ಜಾಗೃತಗೊಳಿಸ್ತಾರೆ. ಇಷ್ಟೆಲ್ಲ ಆಕ್ಟಿವ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರುವಂತ ಅಂಬಲಿ ಚನ್ನಬಸಪ್ಪನವರ ಮೇಲೆ ಬ್ರಿಟಿಷರ ಕಣ್ಣು ಬೀಳುತ್ತೆ. ಹಾಗಾದ್ರೆ ಪೊಲೀಸರು ಇವರನ್ನ ಹಿಡಿದುಕೊಂಡು 4 ತಿಂಗಳು ದರ್ಗಾ ಜೈಲಿನಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಶಿಕ್ಷೆಯನ್ನ ಕೊಡ್ತಾರೆ. ಇದು ಅವರು ಎದುರಿಸಿದಂತ 2ನೇ ಜೈಲು ಅಂತ ಹೇಳಿ ನಾವು ಭಾವಿಸ್ಕೊಳ್ಬೇಕು. ಅದು ಕೇವಲ ಸಾಮಾನ್ಯ ಜೈಲು ಶಿಕ್ಷೆ ಆಗಿರ್ಲಿಲ್ಲ. ಸೊ ಅವರಿಗೆ ತುಂಬಾ ಕಠಿಣವಾದ ಚಿತ್ರಹಿಂಸೆಯ ಲಾಠಿ ಏಟುಗಳನ್ನ ಕೊಡುವಂತಹ ಒಂದು ಕಠೋರವಾದ ಚಿತ್ರಹಿಂಸೆಯನ್ನ ಕೊಟ್ಟರು ಕೂಡ ಯಾವುದಕ್ಕೂ ಬಗ್ಗದೆ ಇರುವಂತಹ ಗಟ್ಟಿ ವ್ಯಕ್ತಿತ್ವ ಯಾರ್ದು ಅಂತ ಹೇಳಿದ್ರೆ ಅದು ಚನ್ನಬಸಪ್ಪ ಅಂಬಲಿ ಅವರದು. ಹಾಗಾದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅದನ್ನೆಲ್ಲ ಸಹಿಸ್ಕೊಳ್ತಾರೆ. ಭಗತ್ ಸಿಂಗ್ ಅವ್ರ ಒಂದ್ ಮಾತು ಹೇಳ್ತಾರಲ್ಲ, ಕ್ರಾಂತಿಕಾರಿಗಳು ದೇಶಕ್ಕೋಸ್ಕರ ಸಂತೋಷದಿಂದ ಪ್ರಾಣವನ್ನ ಕೊಡೋದಷ್ಟೇ ಅಲ್ಲ, ದೇಶಕ್ಕೋಸ್ಕರ ಅಕಸ್ಮಾತ್ ಆಗಿ ಬದುಕಿ ಏನಾದ್ರೂ ಕಷ್ಟಗಳನ್ನ ಎದುರಿಸೋದು, ಚಿತ್ರಹಿಂಸೆನ ಎದುರಿಸುವಂತ ಸಂದರ್ಭ ಬಂದ್ರೆ ಅದನ್ನು ಕೂಡ ಗಟ್ಟಿಯಾಗಿ ಎದುರಿಸಬಲ್ಲರು ಅನ್ನೋದನ್ನ ತೋರಿಸ್ಕೊಡ್ತೀವಿ ಅಂತ ಹೇಳಿ ಒಂದ್ ಮಾತನ್ನ ಹೇಳ್ತಾ ಇದ್ರು. ಹಾಗೆ ಅಂಬಲಿ ಚನ್ನಬಸಪ್ಪನವರು ಕೂಡ ಜೈಲಲ್ಲಿ ಕೊಟ್ಟಿರುವಂತ 4 ತಿಂಗಳ ಕಠೋರ ಶಿಕ್ಷೆಯನ್ನ ಅವರು ಅನುಭವಿಸ್ತಾರೆ. ಅಷ್ಟಾಗಿಯೂ ಕೂಡ ಜಗ್ಗದ ವ್ಯಕ್ತಿತ್ವ ಯಾರ್ದು ಅಂತ ಹೇಳಿದ್ರೆ ಅದು ಅಂಬಲಿ ಚನ್ನಬಸಪ್ಪನವರದು ಅಂತ ಹೇಳಿ ನಾವು ನೋಡ್ತಾ ಮುಂದೆ 1928ರಲ್ಲಿ ಸೈಮನ್ ಕಮಿಷನ್ ಅಂತ ಏನ್ ಬರುತ್ತೆ, ಅದನ್ನ ವಿರೋಧ ಮಾಡುವಂತ ಒಂದು ಹೋರಾಟ ಇಡೀ ದೇಶದ ತುಂಬೆಲ್ಲ ನಡೆದಾಗ ವಿಜಯಪುರ ಜಿಲ್ಲೆಯಲ್ಲಿಯೂ ಕೂಡ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ಹೋರಾಟವನ್ನ ಮಾಡ್ತಾರೆ ಅನ್ನುವಂಥದ್ದನ್ನ ನಾವು ನೋಡ್ಬೇಕು. 1930ರಲ್ಲಿ ಸವಿನಯ ಕಾನೂನು ಭಂಗ ಚಳುವಳಿ ಅಂತ ನಡೆಯುತ್ತೆ. ಆ ಕಾನೂನು ಭಂಗ ಚಳುವಳಿಯಲ್ಲಿನೂ ಕೂಡ ಅವ್ರು ಪಾಲ್ಗೊಳ್ತಾರೆ. ಇನ್ನೊಂದು ವಿಶೇಷ ನಾವು ಗಮನಿಸಬೇಕಾಗಿದ್ದೇನು ಅಂದ್ರೆ ಇಲ್ಲಿ ಇಡೀ ಮನೆತನವೇ ಸ್ವಾತಂತ್ರ್ಯಕ್ಕೋಸ್ಕರ ಸಮರ್ಪಿಸಿಕೊಂಡಂತಹ ಒಂದು ಮನೆತನ ಇದು. ಇದು ಬಹಳ ವಿಶೇಷ ಮತ್ತು ಅಪರೂಪ. ಹಾಗೆ ಭಗತ್ ಸಿಂಗ್ ಅವರ ಕುಟುಂಬ, ಅವ್ರ ತಂದೆ, ಅಜ್ಜ ಎಲ್ರು ತಮ್ಮನ್ನು ತಾವು ಸಮರ್ಪಿಸಿಕೊಂಡಿದ್ರು. ಹಾಗೆ ಇವರ ಇಡೀ ಕುಟುಂಬ ಇಡೀ ಸ್ವಾತಂತ್ರ್ಯಕ್ಕೋಸ್ಕರ ಸಮರ್ಪಿಸಿಕೊಂಡಂತದ್ದು. ಹಾಗಾದ್ರೆ ನಾವು ನೋಡ್ತೇವೆ ಅವರ ಅಣ್ಣ ಗುರ್ಲಿಂಗಪ್ಪಣ್ಣ ಅಂತ ಬರ್ತಾರೆ, ಗುರ್ಲಿಂಗಪ್ಪ. ಅವ್ರ ತಮ್ಮ ಅಡಿವೆಪ್ಪ ಅಂತ ಬರ್ತಾರೆ. ಅವರ ಪತ್ನಿ ರಾಮವ್ವ ಅಂತ ಬರ್ತಾರೆ. ಅವರೆಲ್ಲರೂ ಸೇರಿದಂತೆ ಇಡೀ ಕುಟುಂಬ ಸ್ವಾತಂತ್ರ್ಯಕ್ಕೋಸ್ಕರ ಭಾರತ ಮಾತೆಯನ್ನ ಬ್ರಿಟಿಷರ ಕಪಿ ಮುಷ್ಟಿಯಿಂದ ಬಂದ ಮುಕ್ತಗೊಳಿಸೋದಕ್ಕೋಸ್ಕರ ತಮ್ಮನ್ನ ತಾವು ತೊಡಗಿಸಿಕೊಂಡಂತಹ ಅಪರೂಪದ ಕುಟುಂಬ ಅದು ಅಂಬಲಿ ಮನೆತನ ಅನ್ನುವಂಥದ್ದನ್ನ ನಾವು ನೋಡ್ತೇವೆ. ಹಾಗಾದ್ರೆ ಕಾನೂನು ಭಂಗ ಚಳುವಳಿಯಲ್ಲಿ ಅಣ್ಣ ಗುರ್ಲಿಂಗಪ್ಪ, ತಮ್ಮ ಅಡಿವೆಪ್ಪ ಸೇರಿದಂತೆ ಎಲ್ಲರೂ ಕೂಡ ಅವರು ಪಾಲ್ಗೊಳ್ತಾರೆ ಅನ್ನುವಂಥದ್ದನ್ನ ನಾವು ನೋಡ್ತೇವೆ. ಹಾಗಿರ್ಬೇಕಾದ್ರೆ ಅವರಿಗೆ 1932ರಲ್ಲಿ ಮತ್ತೆ ಒಂದ್ಸಾರಿ ಏನಾಗುತ್ತೆ ಅಂತ ಹೇಳಿದ್ರೆ ಅವರಿಗೆ ಜೈಲು ಶಿಕ್ಷೆ ಆಗುತ್ತೆ. ಎಷ್ಟು ಅಂತ ಕೇಳಿದ್ರೆ 3 ವರ್ಷ 6 ತಿಂಗಳ ಜೈಲು ಶಿಕ್ಷೆಯನ್ನ ವಿಜಯಪುರದ ಸೆಂಟ್ರಲ್ ಜೈಲಿನಲ್ಲಿ ಅವರು ಕೊಡ್ತಾರೆ. ಹಾಗಾದ್ರೆ ಆ ಒಂದು ಶಿಕ್ಷೆಯನ್ನು ಕೂಡ ಅವರು ಬಹಳಷ್ಟು ಗಟ್ಟಿಮತನದಿಂದ ಅವರು ಎದುರಿಸ್ತಾರೆ ಅನ್ನುವಂಥದ್ದನ್ನ ನಾವು ನೋಡ್ಬೇಕು ಅಂತ ಹೇಳಿ. ಈಗ ಚನ್ನಬಸಪ್ಪನವರ ಒಂದು ಹೋರಾಟವನ್ನ ನಾವು ನೋಡ್ತಾ ಇರ್ಬೇಕಾದ್ರೆ ಈ ಹೋರಾಟದ ಮಧ್ಯದಲ್ಲಿ ಅವರ ವ್ಯಕ್ತಿತ್ವ ಅನ್ನುವಂಥದ್ದು ಏನಿದೆಯಲ್ಲ ಅದು ಮತ್ತೆ ಮತ್ತೆ ನಮ್ಮೆಲ್ಲರ ಮನಸ್ಸಿಗೂ ಮುಟ್ಟುವಂತದ್ದು. ಯಾಕೆ ಅಂಬಲಿ ಚನ್ನಬಸಪ್ಪನವರು ಒಬ್ಬ ಸಾಮಾನ್ಯ ಕಾಂಗ್ರೆಸ್ನ ಸದಸ್ಯತ್ವವನ್ನ ಪಡ್ಕೊಂಡಂತ ವ್ಯಕ್ತಿ, ಮುಂದೊಂದು ದಿನ ಆ ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿಯಾಗಿ, ತದನಂತರದಲ್ಲಿ ಕೆಪಿಸಿಸಿಯ ಅಧ್ಯಕ್ಷರಾಗಿ ಮತ್ತು 3 ಸಾರಿ ಅವರು ಶಾಸಕರಾಗಿ ಹೀಗೆ ಅವರು ಕಾರ್ಯವನ್ನ ನಿರ್ವಹಿಸ್ತಾರಲ್ಲ. ಹೀಗೆ ಕಾರ್ಯವನ್ನ ನಿರ್ವಹಿಸೋದಕ್ಕೆ ಏನ್ ಕಾರಣ ಅಂತ ಕೇಳಿದ್ರೆ ಆರ್ಥಿಕವಾಗಿ ಬಹಳ ದೊಡ್ಡ ಸದೃಢ ಮನೆತನ ಏನಲ್ಲ, ಅಥವಾ ಮನೆತನದಲ್ಲಿ ಯಾರು ರಾಜಕೀಯವಾಗಿ ಆಲ್ರೆಡಿ ಇದ್ದಂತ ಮನೆತನನು ಕೂಡ ಅದು ಅಲ್ಲ. ಆದರೆ ಒಬ್ಬ ಸಾಮಾನ್ಯ ವ್ಯಕ್ತಿ, ರೈತ, ಕೃಷಿಕ, 4ನೇಯವರೆಗೆ ಓದಿದಂತ ಒಬ್ಬ ಸಾಮಾನ್ಯ ವ್ಯಕ್ತಿ ಇಷ್ಟೊಂದು ಎತ್ತರಕ್ಕೆ ಬೆಳಿಲಿಕ್ಕೆ ಸಾಧ್ಯ ಏನು, ಅಥವಾ ಯಾಕೆ ಬೆಳೆದ್ರು ಅಂತ ಹೊರಟಾಗ ಪ್ರಸ್ತುತ ದಿನಮಾನಗಳಲ್ಲಿ ಇದೆ. ಯಾರೋ ನಾವು ಬೆಳಿಬೇಕು ಅಂದ್ರೆ ಹಣ ಬೇಕು, ಜಾತಿ ಬೇಕು, ಇನ್ನೊಂದು ಬೇಕು, ಬ್ಯಾಕ್ಗ್ರೌಂಡ್, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ಪಾಲಿಟಿಕ್ಸ್ ಇರಬೇಕು. ಆದ್ರೆ ಚನ್ನಬಸಪ್ಪ ಅಂಬಲಿ ಅವರ ಮಾತಿನಲ್ಲಿ ಬದುಕಿನಲ್ಲಿ ಇವೆಲ್ಲವುಗಳು ಕೂಡ ದೂರ, ನಿಲುಕದ ನಕ್ಷತ್ರಗಳು. ಏನೂ ಇಲ್ಲದೆ ಇರುವಂತ ಒಬ್ಬ ಸಾಮಾನ್ಯ ವ್ಯಕ್ತಿ ಇಷ್ಟೊಂದು ಎತ್ತರಕ್ಕೆ ಬೆಳಿಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ
ಅವರ ಎತ್ತರದ ವ್ಯಕ್ತಿತ್ವ ಅನ್ನುವಂಥದ್ದನ್ನ ನಾವು ಮೆರಿಲಿಕ್ಕೆ ಸಾಧ್ಯ ಇಲ್ಲ. ಎತ್ತರಕ್ಕೆ ಏರಬೇಕು ಎನ್ನುವ ಹಂಬಲವುಳ್ಳಂತ ವ್ಯಕ್ತಿ ಎತ್ತರದ ವ್ಯಕ್ತಿತ್ವವನ್ನ ಮತ್ತು ತೂಕದ ವ್ಯಕ್ತಿತ್ವವನ್ನ ರೂಪಿಸ್ಕೊಳ್ಬೇಕು ಅನ್ನುವಂಥದ್ದನ್ನ ಯಾರಿಂದ ಕಲಿಬೇಕು ಅಂತ ಹೇಳಿದ್ರೆ ಅದು ಅಂಬಲಿ ಚನ್ನಬಸಪ್ಪನವರಿಂದ ನಾವು ಕಲಿಬೇಕು ಅನ್ನುವಂಥದ್ದನ್ನ ನಾವು ನೋಡ್ಬೇಕು. ಸೊ ಬಹುಶಃ ನಾವು ನೋಡ್ತೇವೆ, ಇದು ವಿಜಯಪುರ ಜಿಲ್ಲೆ ಅಥವಾ ವಿಜಯಪುರ ಜಿಲ್ಲೆಯಲ್ಲಿ ಕ್ರಾಂತಿಯನ್ನಗೈದಂತಹ ಮಹಾಮಾನವತವಾದಿ ಬಸವಣ್ಣನವರ ನೆಲ ಇದೆಯಲ್ಲ, ಬಸವಣ್ಣನವರನ್ನ ಒಪ್ಪಿಕೊಂಡ, ಬಸವಣ್ಣನವರನ್ನ ಅಪ್ಪಿಕೊಂಡ, ಬಸವಣ್ಣನವರನ್ನ ಹೃದಯದ ಸಿಂಹಾಸನದ ಮೇಲೆ ಕುಳ್ಳಿರಿಸಿಕೊಂಡ ಎಲ್ಲ ಜನರಲ್ಲಿನೂ ಬರುವಂತ ಒಂದು ಭಾವ ಏನು ಅಂತ ಕೇಳಿದ್ರೆ, ಸೊ ನಾವು ನೋಡ್ತೇವೆ ಬಸವಣ್ಣನವರ ಒಂದು ಗುಣ ಅಂಬಲಿ ಚನ್ನಬಸಪ್ಪನವರಲ್ಲಿ ಹೇಗಿತ್ತು ಅನ್ನೋದಕ್ಕೆ ಒಂದು ಉದಾಹರಣೆ ಏನು ಅಂದ್ರೆ, ಬಸವಣ್ಣನವರು ಹೇಳ್ತಾರೆ ಏನು ಅಂತ ಕೇಳಿದ್ರೆ, ಭಕ್ತಿ ಇಲ್ಲದ ಬಡವನಾನಯ್ಯ, ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ, ದಾಸಯ್ಯನ ಮನೆಯಲ್ಲೂ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ, ಎಲ್ಲ ಪುರಾತನರು ನೆರೆದು ಭಕ್ತಿಯ ಭಿಕ್ಷೆಯ ನಿಕ್ಕಿದೆಡೆ ಎನ್ನ ಪಾತ್ರೆ ತುಂಬಿತ್ತು ನೋಡ ಕೂಡಲ ಸಂಗಮ ದೇವ. ಎಂತ ಬಸವಣ್ಣ! ಬಸವಣ್ಣ ಅಂದ್ರೆ ಯಾರು? ಕೇವಲ ಲಿಂಗಾಯತ ಧರ್ಮದ ಸ್ಥಾಪಕ ಅನ್ನುವಂಥದ್ದಕ್ಕೆ ಮಾತ್ರ ನಾವು ಅವರನ್ನ ಸೀಮಿತಗೊಳಿಸಿದ್ರೆ ಅವರ ಘನವಾದ ವ್ಯಕ್ತಿತ್ವವನ್ನ ಬಹುಶಃ ನಾವು ಕಡಿಮೆ ಮಾಡಿದಾಗ ಆಗುತ್ತೇನೋ. ನಾವೇನೆಲ್ಲ ಅನ್ಕೊಂಡಿದ್ದೇವೋ ಅದನ್ನ ಮೀರಿದಂತವರು ಬಸವಣ್ಣ ಅಂತ ಹೇಳಿ. ಹಾಗಾದ್ರೆ ಬಸವಣ್ಣ ಅವ್ರು ಏನ್ ಮಾಡಿದ್ರು ಅಂದ್ರೆ, ಸಮಾಜ ಧಾರ್ಮಿಕ ಕ್ರಾಂತಿಯ ಕ್ರಾಂತಿ ಪುರುಷರಾಗಿ ಆಧ್ಯಾತ್ಮದ ಸಾಧನೆಯ ತುದಿಯನ್ನ ತಲುಪಿದ್ರು ಕೂಡ ಯಾವತ್ತೂ ಬಸವಣ್ಣನವರಲ್ಲಿ ನಾನು ಎನ್ನುವ ಭಾವ, ಅಜ್ಞಾನ, ಅಂಧಕಾರ, ಕತ್ತಲೆ ಕಿಂಚಿತ್ತೂ ಸುಳಿಯದೆ ಇರುವ ಘನವಾದ ವ್ಯಕ್ತಿತ್ವ ಯಾರ್ದು ಅಂದ್ರೆ ಅದು ಬಸವಣ್ಣನವರದು. ಎಲ್ಲರನ್ನು ಸಮಾಜದಿಂದ, ಜಾತಿಯಿಂದ ಕೆಳವರ್ಗದ ಜನರನ್ನ ಅವರೆಲ್ಲರೂ ಪುರಾತನರು ನೆರೆದು ಭಕ್ತಿಯ ಭಿಕ್ಷೆ ನಿಕ್ಕಿದಡೆ ನನ್ನ ಪಾತ್ರೆ ತುಂಬಿತ್ತು ನೋಡ ಅಂತ ಹೇಳುವ ಹಾಗೆ ಎಲ್ಲರನ್ನ ಸಮಾನವಾಗಿ ಕಂಡಂತವರು. ಸೊ ಅದು ಶಂಕರ ಭಾವಕ್ಕಿಂತ ಹೆಚ್ಚಾಗಿ ಕಿಂಕರ ಭಾವವನ್ನ ತಾಳುವಂತದ್ದಿದೆಯಲ್ಲ, ಅದು ಈ ಮಣ್ಣಿನ ಗುಣಧರ್ಮ. ಬಹುಶಃ ಆ ಭಾವ ಯಾರಲ್ಲಿತ್ತು ಅಂದ್ರೆ ನಮ್ಮ ಚನ್ನಬಸಪ್ಪ ಅಂಬಲಿಯವರ ಕಡೆಗೆ ಇತ್ತು ಅನ್ನುವಂಥದ್ದನ್ನ ನಾವು ನೋಡ್ತೇವೆ. ಸೊ ಎಷ್ಟು ಸರಳ ವ್ಯಕ್ತಿತ್ವ ಅಂತ ಕೇಳಿದ್ರೆ, ಒಂದ್ಸಾರಿ ಕಾಂಗ್ರೆಸ್ ಅಧಿವೇಶನ ಮುಂಬೈನಲ್ಲಿ ಇರುತ್ತೆ. ಆ ಮುಂಬೈನ ಕಾಂಗ್ರೆಸ್ ಅಧಿವೇಶನಕ್ಕೆ ಹೋಗ್ಬೇಕಾಗಿರುತ್ತೆ. ಸೊ ಕಿಕ್ಕಿರಿದು ತುಂಬಿದ್ದಂತ ರೈಲಿನಲ್ಲಿ ಆ ಎಲ್ಲ ಕಾರ್ಯಕರ್ತರ ಪಡೆಯನ್ನ ಕಟ್ಕೊಂಡು, ಸ್ವಯಂ ಸೇವಕರನ್ನ ಕಟ್ಕೊಂಡು ಅವ್ರೇನ್ ಮಾಡ್ತಾರೆ ಅಂದ್ರೆ ಆ ಬಾಂಬೆಯ ಕಾಂಗ್ರೆಸ್ ಅಧಿವೇಶನಕ್ಕೆ ಹೋಗ್ತಾ ಇರ್ಬೇಕು. ರೈಲಲ್ಲಿ ಕಾಲಿಡೋದಕ್ಕೂ ಕೂಡ ಜಾಗ ಇಲ್ಲ. ಸರಿ, ಅಂಬಲಿ ಚನ್ನಬಸಪ್ಪನವರ ಮನಸ್ಸು, ಹೃದಯ ವೈಶಾಲ್ಯತೆ ಮತ್ತು ಸರ್ವರನ್ನು ಕೂಡ ಎತ್ತರದ ಸ್ಥಾನದಲ್ಲಿ ಕಾಣುವ ಅವರ ಘನವಾದ ವ್ಯಕ್ತಿತ್ವ ಹೇಗಿತ್ತು ಅಂತ ಕೇಳಿದ್ರೆ, ರೈಲಿನಲ್ಲಿ ಆಗಾಗ ನಿಲ್ದಾಣಗಳು ಬಂದಾಗ ಇಳಿದು ಹೋದ್ಮೇಲೆ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಇಡೀ ರೈಲ್ವೆ ಬೋಗಿ ತುಂಬಾ ಓಡಾಡೋದು, ಅಲ್ಲಿ ಜಾಗ ಖಾಲಿ ಇದೆನೋ, ಇಲ್ಲಿ ಜಾಗ ಖಾಲಿ ಇದೆನೋ ಅಂತ ಹೇಳಿ. ಹಾಗಾದ್ರೆ ನೋಡ್ತಾ ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ನಿಂತಿದ್ದಂತ ಒಬ್ಬ ಕಾರ್ಯಕರ್ತನನ್ನ ಕರೆದು ಅಲ್ಲಿ ಕುಳ್ಳಿರಿಸುವಂತವ್ರು, ಮತ್ತೆ ಖಾಲಿ ಆದ್ರೆ ಮತ್ತೆ ಒಬ್ಬ ಕಾರ್ಯಕರ್ತನನ್ನ ಕುಳ್ಳಿರಿಸುವಂತದ್ದು. ಯಾರಾದ್ರೂ ನೀವು ಬನ್ನಿ ಮೊದಲು ನೀವು ಕೂತ್ಕೊಳ್ಳಿ ಅಂತ ಹಠ ಮಾಡಿದ್ರೆ ಅವರನ್ನ ಗದರಿಸಿ, ಅವರನ್ನ ಬೈದು, ನೀನ್ ಕೂತ್ಕೋ, ಮಾತನಾಡಬೇಡ ನನಗೆ ವಾಪಸ್ ಅಂತ ಹೇಳಿ ಅವರನ್ನ ಕುಳ್ಳಿರಿಸಿ ತಾವು ಮಾತ್ರ ಒಂಟಿಗಾಲ್ ಮೇಲೆ ನಿಂತಹ ಇವತ್ತಿನ ದಿನಮಾನಗಳಲ್ಲಿ ಕಾಣಲಿಕ್ಕೆ ಸಿಗದೇ ಇರುವಂತ ಅಪರೂಪದ ವ್ಯಕ್ತಿತ್ವ ಅದು ಅಂಬಲಿ ಚನ್ನಬಸಪ್ಪನವರದು. ಹಾಗಾದ್ರೆ ಆ ರೈಲ್ವೆ ಬೋಗಿಯಲ್ಲಿ ಇದ್ದಂತ ಜನ ಕೇಳ್ತಾರೆ, ಇವ್ರು ಯಾರು? ಎಲ್ಲ ಕಾರ್ಯಕರ್ತರಿಗೆ ತಮ್ಮ ಜೊತೆಗಿದ್ದಂತವ್ರಿಗೆ ಆಸನ ಮಾಡಿ ಕೊಡ್ತಾ ಇದ್ದಾರೆ, ಅವರನ್ನು ಕೂಡಿಸ್ತಾ ಇದ್ದಾರೆ, ತಾವು ಮಾತ್ರ ಒಂಟಿಕಾಲ್ ಮೇಲೆ ನಿಂತ್ಕೊಂಡಿದ್ದಾರಲ್ಲ, ಯಾರು ಇವ್ರು ಅಂತ ಹೇಳಿ ಜನ ಕುತೂಹಲದಿಂದ ಕೇಳ್ತಾರೆ. ಆಗ ಇವ್ರ ಜೊತೆಗಿದ್ದಂತ ವ್ಯಕ್ತಿಗಳು ಹೇಳ್ತಾರೆ, ಇವರು ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಅರ್ಜುನಿಗಿ ಅನ್ನುವಂತ ಗ್ರಾಮದವರು, ಇವರು ಅಂಬಲಿ ಚನ್ನಬಸಪ್ಪನವರು ತಿಕೋಟಾದ ಶಾಸಕರು ಅಂತ ಹೇಳಿ ಇವ್ರ ಬಗ್ಗೆ ಹೇಳಿದಾಗ ಜನ ಆಶ್ಚರ್ಯ ಪಡ್ತಾರೆ. ಒಬ್ಬ ಶಾಸಕರಾದಂತವ್ರು ಹೀಗೆ ಬದುಕಲಿಕ್ಕೆ ಸಾಧ್ಯನಾ? ತಮ್ಮ ಜೊತೆಗಿರುವಂತವರಿಗೆ ಇಷ್ಟು ಗೌರವವನ್ನ ಕೊಟ್ಟು, ಪ್ರೀತಿ ಆಧಾರಗಳನ್ನ ಕೊಟ್ಟು ನಡೆಸ್ಕೊಳ್ಳಿಕ್ಕೆ ಇಂಥ ಒಬ್ಬ ಅಪರೂಪದ ವ್ಯಕ್ತಿ ಇರೋದಕ್ಕೆ ಸಾಧ್ಯನಾ ಅಂತ ಹೇಳಿ ಅವರೆಲ್ಲ ಜನ ಆಶ್ಚರ್ಯ ಪಡ್ತಾರೆ. ಅಂತ ಆಶ್ಚರ್ಯದ ದ್ಯೋತಕ ಮತ್ತು ಅಪರೂಪದ ವ್ಯಕ್ತಿತ್ವವನ್ನ ಹೊಂದಿದ್ದಂತ ವ್ಯಕ್ತಿ ರೂಪದ ಶಕ್ತಿ ಯಾರು ಅಂತ ಕೇಳಿದ್ರೆ ಅದು ಅಂಬಲಿ ಚನ್ನಬಸಪ್ಪನವರು. ಇವತ್ತಿನ ಇಡೀ ರಾಜಕಾರಣಿಗಳಿಗೆ ಮಾರ್ಗದರ್ಶನವಾಗಬಹುದಾದಂತಹ ಪ್ರೇರಣಾದಾಯಿ ವ್ಯಕ್ತಿತ್ವ ಅದು. ಇವತ್ತು ರಾಜಕಾರಣಿಗಳಿಗೆ ತಮ್ಮ ಜೊತೆಗಿದ್ದಂತಹ ಕಾರ್ಯಕರ್ತರು ಅವರ ಸಿಂಹಾಸನದ ಗದ್ದುಗೆಯನ್ನ ಏರ್ಲಿಕ್ಕೆ ಕಾಲು ಚಪ್ಪಡಿಗಳನ್ನಾಗಿ ಮಾಡಿಕೊಳ್ಳುವಂತ ಜನ, ಕೇವಲ ಜೈಕಾರಗಳಿಗೆ ಸೀಮಿತಗೊಳಿಸುವಂತ ಜನ ಇರ್ಬೇಕಾದ್ರೆ ಕಾರ್ಯಕರ್ತರನ್ನ ಹೇಗೆ ನಡೆಸ್ಕೊಳ್ಬೇಕು, ಹಾಗೆ ನಡೆಸಿಕೊಂಡಾಗ ನಾನು ಹಳ್ಳಿಯಲ್ಲಿ ಹುಟ್ಟಿದ ಒಬ್ಬ ವ್ಯಕ್ತಿ ರಾಜಧಾನಿಯ ಗದ್ದುಗೆಯನ್ನ ಏರ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನ ತೋರಿಸಿಕೊಟ್ಟಂತವ್ರು ಯಾರು ಅಂತ ಕೇಳಿದ್ರೆ
ಅಂಬಲಿ ಚನ್ನಬಸಪ್ಪನವರು. ಹಾಗೇನೆ ನಾನು ಹೇಳಿದೆ, ಎತ್ತರದ ಸ್ಥಾನವನ್ನ ತಲುಪಬೇಕು ಅಂದ್ರೆ ಎತ್ತರದ ವ್ಯಕ್ತಿತ್ವವನ್ನ ರೂಪಿಸ್ಕೊಳ್ಬೇಕು ಅಂತ ಅನ್ನೋದಕ್ಕೆ ಸಾಕ್ಷಿ ಅದು ಅಂಬಲಿ ಚನ್ನಬಸಪ್ಪನವರದು ಅನ್ನುವಂಥದ್ದನ್ನ ನಾವು ನೋಡ್ಬೇಕು. ಇದೊಂದು ಘಟನೆ. ಅವ್ರು ಎಷ್ಟು ಸರಳ ಜೀವಿ, ಎಷ್ಟು ಮಾನವೀಯತೆಯ ಒಡಲು ಅನ್ನುವಂಥದ್ದು, ಜೊತೆಗೆ ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎನ್ನುವ ಭಾವನೆಯನ್ನ ತುಂಬಿಕೊಂಡಂತಹ ವ್ಯಕ್ತಿ ಅವರು. ಇನ್ನೊಂದು ಸಂದರ್ಭ ಬರುತ್ತೆ, ಅವರು MLA ಆಗಿರ್ತಾರೆ. ಬಸವನ ಬಾಗೇವಾಡಿ ತಾಲೂಕಿನ ಹತ್ತಿರಿಕೆಯಾಳದಲ್ಲಿ ಒಂದು ಏನೋ ಕಾರ್ಯಕ್ರಮ ನಡೆಯುತ್ತೆ. ಸರಿ, ಕಾರ್ಯಕ್ರಮ ಮುಗೀತು, ರಾತ್ರಿ 8 ಗಂಟೆ ನಂತರ ಬಸ್ ಇಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದಾಗ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ವಾಸ್ತವ್ಯವನ್ನ ಹೂಡಬೇಕು. ಎಲ್ಲಿ ಅಂತ ಕೇಳಿದ್ರೆ ಅವರಿಗೆ ಪರಿಚಯವಾಗಿದ್ದಂತಹ ಯಾರು ಅಂದ್ರೆ ನಂದಿಯಾಳದ ಒಬ್ಬ ವ್ಯಕ್ತಿ ಬರ್ತಾರೆ. ಸೊ ಅವರ ನಂದಿಯಾಳದ ವ್ಯಕ್ತಿಯವರ ಜೊತೆಗೆ ನಾನು ಇರ್ಬೇಕು, ಅವ್ರ ಮನೆಯಲ್ಲಿ ಇರ್ಬೇಕು ಅಂತ ಹೇಳಿ ಹೋಗ್ತಾರೆ. ಸೊ ಪಾಪ ಆ ವ್ಯಕ್ತಿ ಏನು ಅಂದ್ರೆ 3 ಮನೆ ಇರುವಂತಹ ಒಂದು ಸಣ್ಣ ಮನೆ ಅದು. ಒಂದ್ ಕಡೆಗೆ ತಾವು ಕುಟುಂಬದವ್ರು ಇರ್ತಾರೆ, ಅಡಿಗೆ ಮನೆ, ಇನ್ನೊಂದು ಕಡೆಗೆ ಗಾನ ಇತ್ತು, ಎಣ್ಣೆ ಗಾನ, ಇನ್ನೊಂದು ಕಡೆಗೆ ಪಡ್ಸಾಲೆ. ಸೊ ಇವೆಲ್ಲವುಗಳಿದ್ದಾಗ ಇವ್ರು ಅನ್ಕೊಂಡ್ರು, ಇಂತ ಶಾಸಕರು ಬಂದಿದ್ದಾರೆ, ದೊಡ್ಡವ್ರು ಬಂದಿದ್ದಾರೆ, ಇವ್ರ ಊಟಕ್ಕೆ ನಾನು ಏನ್ ಮಾಡ್ಬೇಕು ಅಂದ್ರೆ ಊರಿನಲ್ಲಿರುವಂತ ಗೌಡ್ರ ಮನೆಯಲ್ಲಿ ವ್ಯವಸ್ಥೆ ಮಾಡ್ಬೇಕು ಅಂತ ಅವ್ರು ಅನ್ಕೊಳ್ತಾ ಇರ್ತಾರೆ. ಇವ್ರನ್ನ ಎಲ್ಲಿ ಮಲಗಿಸ್ಬೇಕು ಅಂತ ವಿಚಾರ ಮಾಡ್ತಿರ್ಬೇಕಾದ್ರೆ ಅವರ ಮನದ ತುಡಿತವನ್ನ ಅರ್ಥ ಮಾಡ್ಕೊಂಡಂತಹ ಸರಳ ಸಜ್ಜನಿಕೆಯ ವ್ಯಕ್ತಿ ಅಂಬಲಿ ಚನ್ನಬಸಪ್ಪನವ್ರು ಹೇಳ್ತಾರೆ, ನೋಡಪ್ಪ, ನಾನು ಎಲ್ಲೂ ಕೂಡ ಬರೋದಿಲ್ಲ, ನಿನ್ನ ಮನೆ ಇದೆಯಲ್ಲ, ನಿನ್ ಮನಸ್ಸು ದೊಡ್ಡದಿದೆಯಲ್ಲ, ಸಾಕು. ಹಾಗಾದ್ರೆ ನಾನು ಎಲ್ಲಿರ್ತೇನೆ ಅಂದ್ರೆ ಇಲ್ಲೇ ಇರ್ತೇನೆ, ಒಂದು ಗುಡಾರ ಹಾಸು, ಈ ಏನು ಗಾನದ ಪಕ್ಕದಲ್ಲಿ ನಾನು ಮಲಗುತ್ತೇನೆ ಅಂತ ಹೇಳಿ ನೇರವಾಗಿ ಗುಡಾರವನ್ನ ಹಾಸ್ಕೊಂಡ ಆ ಗಾನದ ಪಕ್ಕದಲ್ಲಿ ಒಬ್ಬ ಶ್ರೀ ಸಾಮಾನ್ಯನಂತೆ ಬದುಕಿದಂತೆ ಹೋದಂತವ್ರು ಯಾರು ಅಂತ ಕೇಳಿದ್ರೆ ಅದು ಚನ್ನಬಸಪ್ಪ ಅಂಬ್ಲಿ ಅನ್ನುವಂಥವ್ರು ಅನ್ನುವಂಥದ್ದನ್ನ ನಾವು ನೆನಪಿಸ್ಕೊಳ್ಬೇಕು. ಸೊ ಇನ್ನೊಂದು ಘಟನೆ, ಅವ್ರಿಗೆ ಮನಸ್ಸು ಎಷ್ಟು ಸೂಕ್ಷ್ಮ ಅಂತ ಹೇಳೋದಕ್ಕೆ ಒಂದು ಉದಾಹರಣೆ ಅನ್ನೋದಾದ್ರೆ, ಮಾನವೀಯತೆ ಎಷ್ಟು ದೊಡ್ಡದು ಅನ್ನುವಂಥದ್ದು ನೋಡೋದಾದ್ರೆ, ಜನಸಾಮಾನ್ಯರ ಬಗ್ಗೆ ಅವ್ರಿಗಿದ್ದಂತ ಕಾಳಜಿ ಏನು ಅಂತ ಹೇಳಿದ್ರೆ, ಸೊ ಜನಸಾಮಾನ್ಯರ ಬಗ್ಗೆ ಇದ್ದಂತಹ ಕಾಳಜಿ ಇರುವಂತ ವ್ಯಕ್ತಿಗಳು ಮಾತ್ರ ಜನನಾಯಕರಾಗ್ಲಿಕ್ಕೆ ಸಾಧ್ಯ ಅನ್ನೋದನ್ನ ತೋರಿಸಿಕೊಟ್ಟಂತವ್ರು ಚನ್ನಬಸಪ್ಪ ಅಂಬ್ಲಿ ಅವರು. ಅವತ್ತು ಒಂದ್ಸಾರಿ ವಿಜಯಪುರಕ್ಕೆ ಯಾರು ಬರ್ತಾರೆ ಅಂದ್ರೆ ತಿಕೋಟಾದ ದಾನಪ್ಪ ಜತ್ತಿ ಅಂತ ಹೇಳಿ ಒಬ್ಬ ವ್ಯಕ್ತಿ. ಅವರು ತಮ್ಮ ತಾಯಿಯವರನ್ನ ಕರ್ಕೊಂಡು ಒಂದು ಕೆಲಸದ ನಿಮಿತ್ತ ಅವ್ರು ಎಲ್ಲಿಗೆ ಬರ್ತಾರೆ ಅಂದ್ರೆ ವಿಜಯಪುರಕ್ಕೆ ಬರ್ತಾರೆ. ಸರಿ, ವಿಜಯಪುರಕ್ಕೆ ಬಂದು ಕೆಲಸ ಮಾಡ್ಕೊಳ್ತಾ ಇರ್ಬೇಕಾದ್ರೆ ಹಠಾತ್ತನೆ ಸೊ ತಾಯಿಗೆ ಅನಾರೋಗ್ಯ ಬಂದ್ಬಿಡತ್ತೆ. ತಾಯಿಗೆ ಅನಾರೋಗ್ಯ ಬಂದಾಗ ಏನ್ ಮಾಡ್ಬೇಕು ಅಂತ ವಿಚಾರ ಮಾಡ್ತಾರೆ. ಆಗ ವಿಚಾರ ಮಾಡಿ ಅವರು ಅನ್ಕೊಂಡ್ರು, ಅವ್ರಿಗೆ ನೆನಪಿಗೆ ಬಂದದ್ದು ಯಾರು ಅಂತ ಕೇಳಿದ್ರೆ ಅಂಬ್ಲಿ ಚನ್ನಬಸಪ್ಪನವರು. ಆಗಾಗ ತಿಕೋಟಕ್ಕೆ ಬರ್ತಾ ಇದ್ದದ್ದು ಅವ್ರಿಗೆ ನೆನಪು ಬಂದಾಗ ಅವ್ರ ಮನೆಗೆ ಹೋಗ್ತಾರೆ. ಮನೆಗೆ ಹೋದಾಗ ಅಂಬ್ಲಿ ಚನ್ನಬಸಪ್ಪನವರು ನಡೆದುಕೊಂಡಂತ ರೀತಿ ಮತ್ತೆ ಮತ್ತೆ ಈ ಜನನಾಯಕರನ್ನ ನಮಗೆ ನೆನಪಿಗೆ ತರತ್ತೆ, ಹೇಗಿರ್ಬೇಕು ಅಂತ ಹೇಳಿ. ಸೊ ಒಬ್ಬ MLA ಆದಂತ ವ್ಯಕ್ತಿ ಆ ದಾನಪ್ಪ ಜತ್ತಿಯವರು ತಾಯಿಯವರನ್ನ ಕರ್ಕೊಂಡು ಬಂದಾಗ ಸ್ವತಃ ವೈದ್ಯರನ್ನ ಮನೆಗೆ ಕರೆಸ್ತಾರೆ, ತಾಯಿಯವರನ್ನ ಉಪಚಾರ ಮಾಡ್ತಾರೆ. ಉಪಚಾರ ಮಾಡಿ ಏನು ತೊಂದರೆ ಇಲ್ಲ ಅಂತ ಹೇಳಿದಾಗ ಅವ್ರ ಊರಿಗೆ ಹೋಗ್ಬೇಕು. ಹಾಗಾದ್ರೆ ಊರಿಗೆ ಹೇಗೆ ಹೋಗ್ತೀರಾ ನೀವು, ತಡೀರಿ ಅಂತ ತಿಳ್ಕೊಂಡು ತಮ್ಮದೇ ಇದ್ದಂತ ಹಳೆಯ ಶೈಲಿಯ ಮಾಡೆಲ್ ನ ಒಂದು ಯಾವುದು ಅಂತ ಕೇಳಿದ್ರೆ ಅದು ಜೀಪ್ ಇತ್ತು. ಆ ಜೀಪ್ ನಲ್ಲಿ ಅವರನ್ನ ಕೊಟ್ಟು ಕಳಿಸಿ ಊರಿಗೆ ಕಳಿಸ್ತಾರೆ. ಕಳಿಸೋದು ಒಂದು ಹಂತದ ವ್ಯಕ್ತಿತ್ವ. ಆದ್ರೆ ಇವ್ರ ವ್ಯಕ್ತಿತ್ವ ಎಷ್ಟು ದೊಡ್ಡದು ಅಂದ್ರೆ ಕೆಲವೇ ದಿನಗಳಲ್ಲಿ ಮತ್ತೆ ಅವರು ತಿಕೋಟಾಕ್ ಹೋಗ್ತಾರೆ. ತಿಕೋಟಾಗೆ ಹೋದಾಗ ದಾನಪ್ಪ ಜತ್ತಿ ಅವ್ರ ಮನೆಗೆ ಭೇಟಿ ಕೊಟ್ಟು ತಾಯಿಯವರ ಆರೋಗ್ಯ ಹೇಗಿದೆ ಅಂತ ಹೇಳಿ ವಿಚಾರ ಮಾಡ್ಬೇಕು ಎನ್ನುವ ಭಾವ ಆ ಪುಣ್ಯಾತ್ಮರಲ್ಲಿ ಬಂತಲ್ಲ. ಇದು ಎಂತ ವ್ಯಕ್ತಿತ್ವ ಅಂತ ಹೇಳಿ ಬಹುಶಃ ನಮ್ಗೆಲ್ಲ ಮಾಡುವ ಸಾಧ್ಯತೆ ಏನಿದೆ ಆ ಸಹಾಯ ಮಾಡ್ಬೋದಷ್ಟೇ. ಆದ್ರೆ ಅದನ್ನ ಮೀರಿದ ಮೇಲೇನೂ ಕೂಡ ಮತ್ತೆ ಅವ್ರ ಮನೆಗೆ ಭೇಟಿ ಕೊಟ್ಟು ಅವ್ರ ಆರೋಗ್ಯವನ್ನ ವಿಚಾರ ಮಾಡ್ಬೇಕು ಅನ್ನುವಂತಹ ಆ ಅಂತರಂಗದ ತುಡಿತ, ಮಾನವೀಯತೆ ಒಡಿಲಿತ್ತಲ್ಲ, ಇದು ಚನ್ನಬಸಪ್ಪ ಅಂಬ್ಲಿಯವರು ಅಂತ ಹೇಳೋದಕ್ಕೆ ನನಗೆ ಬಹಳ ಹೆಮ್ಮೆ ಮತ್ತು ಅಭಿಮಾನ ಆಗುತ್ತೆ ಅಂತ ಹೇಳಿ. ಹಾಗಾದ್ರೆ ಅಂಬ್ಲಿ ಚನ್ನಬಸಪ್ಪನವರನ್ನ ನಾವ್ ಹೀಗೆ ವ್ಯಕ್ತಿತ್ವವನ್ನ ಗುಣಗಾನ ಮಾಡ್ಬೇಕು, ಅವ್ರನ್ನ ಸ್ಮರಿಸ್ಕೊಳ್ಬೇಕು ಅಂತ ಹೇಳಿ ಬಂದಾಗ, ಹಾಗಾದ್ರೆ ಅಂಬ್ಲಿ ಚನ್ನಬಸಪ್ಪನವರ ಬದುಕಿನ ಬಹುದೊಡ್ಡ ಹೋರಾಟದ ಮಜಲು ಯಾವುದು ಅಂತ ಕೇಳಿದ್ರೆ ಅದು 1942ರಲ್ಲಿ ನಡೆದಂತಹ ಬ್ರಿಟಿಷ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಅದನ್ನ ಚಲೆ ಜಾವ್ ಚಳುವಳಿ ಅಂತ ನಾವೇನ್ ಕರಿತೀವಲ್ಲ. ಹಾಗಾದ್ರೆ ಇಡೀ ಕರ್ನಾಟಕದಲ್ಲಿ ಚಲೆ ಜಾವ್ ಚಳುವಳಿಯ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೇ ಯಾರು ಅಂತ ಹೇಳಿದ್ರೆ ಅದು ಅಂಬ್ಲಿ ಚನ್ನಬಸಪ್ಪನವರು ಅಂತ ಹೇಳಿ. ಹಾಗಾದ್ರೆ ಅಂಬ್ಲಿ ಚನ್ನಬಸಪ್ಪನವರು 1942ರ ಆ ಗಾಂಧೀಜಿಯವರು ಕೊಟ್ಟಿರುವಂತ ಕರೆ, ಅಂತಿಮ ಹೋರಾಟ, ಮಾಡು ಇಲ್ಲವೇ ಮಡಿ, ಬ್ರಿಟಿಷರೇ ಭಾರತವನ್ನ ಬಿಟ್ಟು ತೊಲಗಿ ಅನ್ನುವಂತಹ ಚಳುವಳಿ ಏನು ನಡೆಯಿತು, ಆ ಸಂದರ್ಭದಲ್ಲಿ ಏನು ಅಂತ ಕೇಳಿದ್ರೆ ಅಂಬ್ಲಿ ಚನ್ನಬಸಪ್ಪನವರು ಹಿರಿಯರು ಕೈಗೊಂಡಂತ ನಿರ್ಣಯಗಳಂತೆ ಹೋರಾಟವನ್ನ ಮಾಡೋದಕ್ಕೆ ಅವ್ರು ಮುಂದಾಗ್ತಾರೆ. ಆ ಹೋರಾಟ ಏನಾಗಿತ್ತು ಅಂದ್ರೆ ಬಹಳಷ್ಟು ತೀವ್ರವಾಗಿತ್ತು ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಸ್ಮರಿಸ್ಕೊಳ್ತೇವೆ. ಹಾಗಾದ್ರೆ ಅವರು ಏನ್ ಮಾಡ್ತಾರೆ ಅಂದ್ರೆ ಅಸಹಕಾರವನ್ನ ಮಾಡ್ಬೇಕು, ಸೊ ಬ್ರಿಟಿಷರ ವಸ್ತುಗಳನ್ನ ಸುಡ್ಬೇಕು. ಅಷ್ಟೇ ಅಲ್ಲ,
ಅಂಚೆ ಕಚೇರಿಗಳನ್ನ ಸುಡ್ಬೇಕು, ಸರ್ಕಾರಿ ಆಫೀಸ್ಗಳನ್ನ ನಾವು ದೋಚ್ಬೇಕು, ಸುಡ್ಬೇಕು, ರೈಲುಗಳನ್ನ ನಾವೇನ್ ಮಾಡ್ಬೇಕು ಅಂದ್ರೆ ಸುಡ್ಬೇಕು. ಹೀಗೆ 10 ಹಲವು ಯೋಜನೆಗಳೇನಿತ್ತು ಅದರಂತೆ ಏನು ಅಂತ ಕೇಳಿದ್ರೆ 1942ರಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅನ್ನುವಂಥದ್ದಕ್ಕೆ ಸೊ ಚಾಲನೆಯನ್ನ ಸಿಗುತ್ತೆ. ಆ ಸಂದರ್ಭದಲ್ಲಿ ಇವರು ಬಹಳಷ್ಟು ಹೋರಾಟಕ್ಕೆ ಮುಂದಾಗ್ತಾರೆ. ಸೊ ಹಾಗಾದ್ರೆ ನಾವು ನೋಡ್ಬೇಕು ಒನ್ಸ್ ಅಗೇನ್ ದ ಕ್ವಶನ್ ಇಸ್ ದಟ್ ಹೂ ಇಸ್ ದ ಟ್ರೂ ಲೀಡರ್ ಅಂತ ಹೇಳಿ. ನಿಜವಾದ ನಾಯಕ ಅಂದ್ರೆ ಯಾರು ಅಂತ ಕೇಳಿದ್ರೆ ಒಂದ್ ಮಾತಿದೆಯಲ್ಲ, ಟ್ರೂ ಲೀಡರ್ ಇಸ್ ಒನ್ ಹೂ ಲೀಡ್ಸ್ ಫ್ರಮ್ ದ ಫ್ರಂಟ್ ಅಂತ ಒಂದ್ ಮಾತಿದೆ. ಯಾರು ತಾನು ಮೊದಲಿದ್ದು ತನ್ನ ಸೈನ್ಯವನ್ನ ಅಥವಾ ತನ್ನ ಬೆಂಬಲಿಗರನ್ನ ಮುನ್ನಡೆಸ್ತಾರೋ, ತಾನು ಮಾದರಿಯಾಗಿದ್ಕೊಂಡು ಉಳಿದವರಿಗೆ ಮಾದರಿ ಆಗ್ಲಿಕ್ಕೆ ಸಾಧ್ಯ ಇದೆನೋ ಅಂತವರನ್ನ ಜನ ನಾಯಕರು ಅಂತ ಒಪ್ಕೊಳ್ತಾರೆ. ಬಹುಶಃ ಟ್ರೂ ಲೀಡರ್ ಇಸ್ ಒನ್ ಹೂ ಲೀಡ್ಸ್ ಫ್ರಮ್ ದ ಫ್ರಂಟ್ ಅನ್ನುವ ಹಾಗೆ ಆ ಚಳುವಳಿ ಏನಿತ್ತಲ್ಲ ಅದರಲ್ಲಿ ಅವರು ಬೇರೆಯವರಿಗೆ ಆಜ್ಞೆ ಮಾಡಲಿಲ್ಲ. ಇವತ್ತಿನ ರಾಜಕಾರಣಿಗಳಂತೆ ತಾವು ಮಾತ್ರ ಸೇಫ್ ಆಗಿದ್ದುಕೊಂಡು ಬಡವರ ಮಕ್ಕಳನ್ನ ಬಲಿ ಕೊಡುವ ಇಂದಿನ ಈ ದುಷ್ಟ ಪಿಸಾಚಿಗಳ ವಂಶಸ್ಥರೇನಿದ್ದಾರೆ ಅವರೆಲ್ಲರ ವಿರುದ್ಧವಾದಂತ ವ್ಯಕ್ತಿತ್ವ ಅದು ಚನ್ನಬಸಪ್ಪ ಅಂಬ್ಲಿ ಅವರದು. ಅವತ್ತೇನ್ ಮಾಡ್ತಾರೆ ಅಂದ್ರೆ ನಾನು ಮೊದಲಾಗ್ತೇನೆ ಅಂತ ತಿಳ್ಕೊಂಡು ಹೋರಾಟವನ್ನ ಮೊದಲ ಬಾರಿಗೆ ಪ್ರಾರಂಭ ಮಾಡ್ಲಿಕ್ಕೆ ಅವ್ರು ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಅವ್ರು ಮಾಡಿದಂತ ಹೋರಾಟಗಳೆಷ್ಟು ಅಂದ್ರೆ ನಾವು ನೆನಪಿಸ್ಕೊಳ್ತೇವೆ. ಅವರು ಅನೇಕ ಕಚೇರಿಗಳಿಗೆ ಬೆಂಕಿ ಇಡುವಂತ ಕೆಲಸ ಜರುಗುತ್ತೆ. ಸೊ ಪಿಕೆಟಿಂಗ್ ಸರಾಯಿ ಅಂಗಡಿಗಳ ಮುಂದೆ ಪಿಕೆಟಿಂಗ್ ಮಾಡುವಂತ ಕಾರ್ಯ ನಡೆಯುತ್ತೆ. ಅಷ್ಟೇ ಅಲ್ಲ, ರೈಲುಗಳನ್ನು ಸುಡುವಂತ ಕಾರ್ಯ ನಡೆಯುತ್ತೆ. ಸೊ ಇವರ ನೇತೃತ್ವದಲ್ಲಿ ಎಷ್ಟು ರೈಲುಗಳನ್ನು ಸುಡ್ತಾರೆ ಅಂತ ಕೇಳಿದ್ರೆ ವಿಜಯಪುರ ಜಿಲ್ಲೆಯ ಜುಮನಾಳ್ ಅಂತ ಬರುತ್ತೆ. ಆ ಜುಮನಾಳದ ರೈಲು ಬೋಗಿಗಳಿಗೆ ಬೆಂಕಿ ಹಚ್ಚುವಂತ ಕೆಲಸ ಮಾಡ್ತಾರೆ. ಮಿಂಚನಾಳ್ ಅಂತ ಬರುತ್ತೆ. ಆ ಮಿಂಚನಾಳದ ರೈಲು ಗಳಿಗೆ ಅಲ್ಲಿ ಬೆಂಕಿ ಹಚ್ಚುವಂತ ಸ್ಟೇಷನ್ ಗಳಿಗೆ ಬೆಂಕಿ ಹಚ್ಚುವಂತ ಕೆಲಸ ನಡೆಯುತ್ತೆ. ನಿಂಬಾಳ್ ಅಂತ ಒಂದು ಊರು ಬರುತ್ತೆ. ಅಲ್ಲೆಲ್ಲ ಇವ್ರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಸೊ ಆ ಸ್ಟೇಷನ್ ಗಳಿಗೆ ಬೆಂಕಿ ಹಚ್ಚುವ, ರೈಲು ಹಳಿಗಳನ್ನ ಕೀಳುವ ಕಾರ್ಯವನ್ನ ಮಾಡೋದರ ಮೂಲಕ ಆ ಬ್ರಿಟಿಷರಿಗೆ ನಡುಕವನ್ನ ಹುಟ್ಟಿಸಿದಂತ ವ್ಯಕ್ತಿತ್ವ ಅವ್ರದ್ದು. ಅಷ್ಟೇ ಅಲ್ಲ, ಒಂದು ಘಟನೆ ಏನು ಅಂದ್ರೆ ಅದು ಬಾಗಲಕೋಟ್ ಅಂತ ಬರುತ್ತೆ. ಆ ಬಾಗಲಕೋಟ್ ಹತ್ಕೊಂಡೆ ಇನ್ನೊಂದು ಸಣ್ಣ ಹಳ್ಳಿ ಕಡ್ಲಿಮಟ್ಟಿ ಅಂತ ಬರುತ್ತೆ. ಒಂದ್ ನಿರ್ಣಯವನ್ನ ಮಾಡ್ತಾರೆ ಕ್ರಾಂತಿಕಾರಿಗಳೆಲ್ಲ ಸೇರಿ. ಏನು ಅಂತ ಕೇಳಿದ್ರೆ ಇಲ್ಲ, ನಾವೇನ್ ಮಾಡೋಣ ಅಂದ್ರೆ ಬಾಗಲಕೋಟ್ ಮತ್ತು ಕಡ್ಲಿಮಟ್ಟಿಯವರೆಗಿನ ರೈಲು ಹಳಿ ಏನಿದೆ ಅದನ್ನ ಕಿತ್ಬೇಕು, ಮತ್ತೆ ಅಲ್ಲಿ ಇರುವಂತ ತಂತಿ ಕಂಬಗಳೇನಿದ್ದಾವೆ, ಟೆಲಿಗ್ರಾಫ್ ಕಂಬಗಳು, ಅವುಗಳನ್ನ ನಾವು ಕಟ್ ಮಾಡ್ಬೇಕು ತಂತಿಗಳನ್ನ ಅಂತ ಹೇಳಿ ತೀರ್ಮಾನ ಮಾಡಿದಾಗ ಆ ತುಂಬಿರುವ ಸಭೆಯಲ್ಲಿ ಅವರು ಅಂಬ್ಲಿ ಚನ್ನಬಸಪ್ಪನವರು ಒಂದ್ ಮಾತನ್ನ ಹೇಳ್ತಾರೆ. ಏನು ಅಂತ ಕೇಳಿದ್ರೆ, ನೋಡಿ, ನಾವಿಂತ ದೊಡ್ಡ ಕೆಲಸಕ್ಕೆ ಹೊರಟಿದ್ದೇವೆ. ಯಾರು ಹಿಡಿದ ಕೆಲಸವನ್ನ ಕೊನೆಯವರೆಗೂ ಕೂಡ ನಾನು ಮಾಡೇ ಮಾಡ್ತೀನಿ ಅನ್ನುವಂತ ಗಟ್ಟಿತನ ಇದೆ, ಗಟ್ಟಿ ನಿರ್ಧಾರ ಇದೆ, ಮನೋಸ್ಥೈರ್ಯ ಇದೆ, ಅವ್ರು ಮಾತ್ರ ಬನ್ನಿ. ಯಾರಾದ್ರೂ ನಾನು ಅಂಜುತನ ಇತ್ತು, ಹೆದರಿಕೆ ಇತ್ತು, ಅಥವಾ ಮಧ್ಯದಲ್ಲಿ ಬಿಟ್ಟು ಬರುವಂತ ಮನಸ್ಥಿತಿ ಇದ್ರೆ ಯಾರು ಕೂಡ ಬರ್ಲಿಕ್ಕೆ ಹೋಗ್ಬ್ಯಾಡ್ರಿ, ನಾನು ಒಬ್ಬನೇ ಆದ್ರೂ ಸರಿ ಮಾಡ್ತೀನಿ ಅಂತ ಹೇಳುವಂತ ವ್ಯಕ್ತಿತ್ವ ಅಂಬ್ಲಿ ಚನ್ನಬಸಪ್ಪನವರಲ್ಲಿತ್ತಲ್ಲ. ಆ ಮಾತುಗಳನ್ನ ಕೇಳಿದಂತ ಎಷ್ಟೋ ಜನ ಅಲ್ಲಿ ಬರ್ತಾರೆ, ಆ ರೈಲು ಹಳಿಗಳನ್ನ ಕೀಳ್ತಾರೆ, ಆ ತಂತಿ ಕಂಬಗಳನ್ನ ಕಟ್ ಮಾಡ್ತಾರೆ. ಆ ಸದ್ದನ್ನ ಕೇಳಿ ಬಂದಿಬ್ರು ರೈಲ್ವೆ ಇಲಾಖೆ ಸಿಬ್ಬಂದಿಗಳು ಓಡಿ ಬರ್ತಾರೆ. ಆದ್ರೆ ಅವ್ರಿಗೆ ಏನಾಗುತ್ತೆ ಅಂದ್ರೆ ಇಲ್ಲಿ ಬಹಳ ಜನ ಇರ್ಬೋದು ಅಂತ ಹೆದರ್ಕೊಂಡು ಸುಮ್ನೆ ನಿಂತ್ಕೋತಾರೆ. ಆದ್ರೆ ಇವ್ರು ಅನ್ಕೊಂಡಿರುವಂತ ಕೆಲಸವನ್ನ ಮಾಡಿ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿಂದ ಪರಾರಿಯಾಗುವ ಕೆಲಸವನ್ನ ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ಅಂಬ್ಲಿ ಚನ್ನಬಸಪ್ಪನವರು ಮಾಡ್ತಾರೆ ಅಂತ ಹೇಳಿದಾಗ ಎಷ್ಟು ದೊಡ್ಡ ಹೋರಾಟವನ್ನ ಅವ್ರು ಮಾಡಿದ್ರು ಅನ್ನುವಂಥದ್ದನ್ನ ನಾವು ನೋಡ್ಬೇಕು. ಹಾಗೇನೆ ಮುಂಬೈನಲ್ಲಿ ಸೊ ಒಂದು ಹಡಗು ಇರುತ್ತೆ, ಬ್ರಿಟಿಷರ್ ಹಡಗು. ನಮ್ಮ ಸಂಪತ್ತನ್ನೆಲ್ಲ ಲೂಟಿ ಮಾಡಿ ಕೊಳ್ಳೆ ಹೊಡೆದು ಅಲ್ಲಿ ಬಂಗಾರ, ವಜ್ರ, ವೈಡೂರ್ಯ ಇವೆಲ್ಲವುಗಳನ್ನ ತುಂಬಿಸಿ ಆ ಹಡಗು ಏನ್ ಮಾಡ್ತಾ ಇರುತ್ತೆ ಅಂದ್ರೆ ಮುಂಬೈನಿಂದ ಲಂಡನ್ ವರೆಗೂ ಹೋಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಅಂಬ್ಲಿ ಚನ್ನಬಸಪ್ಪನವರ ನೇತೃತ್ವದ ತಂಡ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಆ ಹಡಗಿನ ಮೇಲೆ ದಾಳಿಯನ್ನ ಮಾಡಿ ಆ ಇಡೀ ಹಡಗನ್ನ ಜಲಸಮಾಧಿ ಮಾಡುವಂತಹ ಒಂದು ಕೆಚ್ಚೆದೆಯನ್ನ ಆ ಸಂದರ್ಭದಲ್ಲಿ ತೋರಿಸಿದಂತವ್ರು ಯಾರು ಅಂದ್ರೆ ಅಂಬಲಿ ಚನ್ನಬಸಪ್ಪನವರು ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ನೆನಪಿಸ್ಕೊಳ್ಬೇಕು. ಹಾಗೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅನ್ನುವಂಥದ್ದೇನಿದೆ, ಆ ಬ್ರಿಟಿಷರೇ ನೀವು ಭಾರತವನ್ನ ಬಿಟ್ಟು ತೊಲಗಿ ಅನ್ನುವಂತ ಚಳುವಳಿಯಲ್ಲಿ ಸೊ ಬಹಳ ವಿಶಿಷ್ಟವಾಗಿ ಹೋರಾಟವನ್ನ ಮಾಡಿದಂತವ್ರು ಅದು ಅಂಬ್ಲಿ ಚನ್ನಬಸಪ್ಪನವರು ಅಂತ ಹೇಳಿ. ಸೊ ಮುಂದೆ ಇವರು ಭೂಗತರಾಗ್ತಾರೆ. ಸೊ ನೋಡಿ, ಭೂಗತರಾಗಿ ಬಿಡೋದಿಲ್ಲ, ಎಲ್ಲೋ ಒಂದು ಕಡೆಗೆ ಬಚ್ಚಿಟ್ಕೊಂಡು ಕುಳಿತುಕೊಳ್ಳೋದಿಲ್ಲ. ಭೂಗತರಾಗಿದ್ದುಕೊಂಡೇ ಈ ಎಲ್ಲ ಕಾರ್ಯಗಳನ್ನ ಮಾಡ್ತಾರೆ ಮತ್ತು ಈ ಸ್ವಾತಂತ್ರ್ಯದ ಕಿಚ್ಚನ್ನ, ಆ ಕಿಚ್ಚಿಗೆ ಸದಾ ತುಪ್ಪವನ್ನ ಸುರಿದು ಎಲ್ಲರ ಮನಸ್ಸುಗಳಲ್ಲಿ ಆ ದೇಶಭಕ್ತಿಯ ಭಾವ ಸದಾ ಜಾಗೃತವಾಗಿರ್ಬೇಕು ಎನ್ನುವ ಭಾವನೆಯೊಂದಿಗೆ ಅವರು ಸದಾ ಕ್ರಿಯಾಶೀಲವಾಗಿ ಪಾದರಸದಂತೆ ಓಡಾಡ್ತಾ ಇದ್ದಂತ ವ್ಯಕ್ತಿತ್ವ ಅದು ಚನ್ನಬಸಪ್ಪ ಅಂಬ್ಲಿ ಅವರು. ಹಾಗಿರ್ಬೇಕಾದ್ರೆ ಗಾಂಧೀಜಿಯವರು ಒಂದು ಕರೆಯನ್ನ ಕೊಡ್ತಾರೆ. ಸೊ 1942 ನಡೀತು, ಅವರನ್ನ ಬಂಧನ ಮಾಡಿದ್ರು. ಗಾಂಧೀಜಿಯವರು ಹೊರ ಬಂದ್ಮೇಲೆ ನೋಡ್ತಾರೆ ಇಷ್ಟೆಲ್ಲಾ ಘಟನೆಗಳು ದೇಶದ ತುಂಬಾ ಜರುಗ್ತಾ ಇದ್ದಾವೆ ಅಂತ ಹೇಳಿ.
1944ರಲ್ಲಿ ಗಾಂಧೀಜಿಯವರು ಒಂದು ಕರೆ ಕೊಡ್ತಾರೆ. ಯಾರ್ಯಾರೆಲ್ಲ ಭೂಗತರಾಗಿದ್ದೀರೋ ನೀವೇನ್ ಮಾಡ್ಬೇಕು ಅಂದ್ರೆ ಸೊ ಬ್ರಿಟಿಷ್ ಸರ್ಕಾರಕ್ಕೆ ನೀವು ಶರಣಾಗ್ಬೇಕು, ಪೊಲೀಸ್ ಸ್ಟೇಷನ್ಗೆ ಬಂದು ಶರಣಾಗ್ಬೇಕು ಅಂತ ಕರೆಯನ್ನ ಕೊಡ್ತಾರೆ. ಈ ಸಂದರ್ಭದಲ್ಲಿ ಯಾರಿಗೆ ಚನ್ನಬಸಪ್ಪ ಅಂಬ್ಲಿ ಅವರಿಗೆ ನೇರ ನಿಷ್ಠುರಿ ಅನ್ಸಿದ್ದನ್ನ ನೇರವಾಗಿ ಹೇಳುವಂತ ವ್ಯಕ್ತಿತ್ವ. ಹಾಗಾದ್ರೆ ಅವರು ಬಹಳ ಬೇಜಾರ್ ಪಡ್ಕೋತಾರೆ. ಅರೆ, ಈ ಗಾಂಧೀಜಿ ಅವರಿಗೆ ಭೂಗತರಾಗಿ ಎಲ್ಲವನ್ನ ತೊರೆದು ಹೋರಾಟ ಮಾಡ್ತಾ ಇರುವಂತ ನಮ್ಮ ಕಷ್ಟ, ನಮ್ಮ ಹೋರಾಟಕ್ಕೆ ಏನ್ ಬೆಲೆ ಇಲ್ವಾ? ಇವ್ರಿಗೆ ಗಾಂಧೀಜಿಯವರಿಗೆ ಇದು ಕಾಣ್ಲಿಲ್ವಾ? ಯಾಕೆ ಶರಣಾಗ್ರಿ ಅಂತ ಹೇಳಿ ಇವ್ರು ಕರೆ ಕೊಟ್ರು ಅಂತ ಹೇಳಿ ಬೇಜಾರನ್ನ ಪಡ್ಕೋತಾರೆ. ಆದರೂ ಕೂಡ ಗಾಂಧೀಜಿಯವರನ್ನ ಒಪ್ಪಿಕೊಂಡ ವ್ಯಕ್ತಿತ್ವ ಅವರಲ್ಲಿ ಎಲ್ಲರೂ ಇದೆ. ಒಂದು ಕಡೆಗೆ ಗಾಂಧೀಜಿಯವರ ಅಹಿಂಸಾ ಹೋರಾಟ, ಇನ್ನೊಂದು ಕಡೆಗೆ ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ರವರು ಸೇರಿದಂತೆ ಕ್ರಾಂತಿಕಾರಿಗಳ ಹೋರಾಟ. ಅವೆಲ್ಲವುಗಳ ವ್ಯಕ್ತಿತ್ವದ ಸಮ್ಮಿಳಿತ ಯಾರು ಅಂದ್ರೆ ಅದು ಚನ್ನಬಸಪ್ಪ ಅಂಬ್ಲಿ ಅವರು. ಸರಿ, ಇವ್ರದ್ದು ವ್ಯಕ್ತಿತ್ವ ಎಷ್ಟು ದೊಡ್ಡದು, ಅಥವಾ ಬ್ರಿಟಿಷ್ ಸರ್ಕಾರಕ್ಕೆ ಇವರು ಎಷ್ಟು ಸೀಮ ಸ್ವಪ್ನರಾಗಿದ್ರು, ಬ್ರಿಟಿಷ್ ಸರ್ಕಾರಕ್ಕೆ ಎಷ್ಟು ತಲೆನೋವಾಗಿದ್ರು, ಅವ್ರು ನಿದ್ದೆನಗೆಡಿಸಿದ್ರು ಅಂದ್ರೆ ಬ್ರಿಟಿಷ್ ಸರ್ಕಾರ ಒಂದು ಘೋಷಣೆಯನ್ನ ಮಾಡುತ್ತೆ. ಅಂಬಲಿ ಚನ್ನಬಸಪ್ಪನವರನ್ನ ಹಿಡಿದು ಕೊಡ್ಲಿಕ್ಕೆ ಆಗದೆ ಇದ್ರು ಪರವಾಗಿಲ್ಲ, ಅವ್ರ ಬಗ್ಗೆ ಒಂದ್ ಸಣ್ಣ ಸುಳಿವು ಕೊಟ್ಟವರಿಗೆ 5,000 ರೂಪಾಯಿಗಳ ಇನಾಮನ್ನ ಅವತ್ತು ಬ್ರಿಟಿಷ್ ಸರ್ಕಾರ ಘೋಷಣೆ ಮಾಡುತ್ತೆ ಅಂತ ಅನ್ನೋದಾದ್ರೆ ಅರ್ಥ ಮಾಡ್ಕೊಳ್ಬೇಕು. 5,000 ರೂಪಾಯಿ ಅದು ಸಣ್ಣ ದುಡ್ಡಲ್ಲ. ಹಾಗಾದ್ರೆ ಅರುಣಾ ಆಸಫ್ ಅಲಿ ಅನ್ನುವಂತ ಶ್ರೇಷ್ಠ ಹೋರಾಟಗಾರ್ತಿಗೆ ಅವತ್ತು ಘೋಷಣೆ ಆಗಿದ್ದಂತ ದುಡ್ಡು ಕೂಡ 5,000 ರೂಪಾಯಿಗಳು. ಹಾಗಾದ್ರೆ ಆ 5,000 ರೂಪಾಯಿಗಳನ್ನ ಅದು ದೊಡ್ಡ ಇನಾಮು ಬಾ ಅಂದ್ರೆ 100, 200, 500 ಆ ಮೊತ್ತದಲ್ಲಿ ಇರ್ಬೇಕಾದ್ರೆ 500 ರೂಪಾಯಿಗಳ ದೊಡ್ಡ 5,000 ರೂಪಾಯಿಗಳ ಇನಾಮನ್ನ ಆ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ರು ಅಂದ್ರೆ ಇವರು ಬ್ರಿಟಿಷರಿಗೆ ಎಷ್ಟು ನಿದ್ದೆಗೆಡಿಸಿದ್ರು ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಕಾಣ್ಲಿಕ್ಕೆ ಸಾಧ್ಯ ಇದೆ. ಆ ರೀತಿಯಾಗಿ ಹೋರಾಟವನ್ನ ಮಾಡದಂತವ್ರು. ಮುಂದೆ ಗಾಂಧೀಜಿಯವರ ಕರೆಗೆ ಹೋಗೊಡ್ತಾರೆ. 1945ರಂದು ಅವ್ರು ಏನಾಗ್ತಾರೆ ಅಂದ್ರೆ ಬ್ರಿಟಿಷರಿಗೆ 1944ರಲ್ಲಿ ಶರಣಾಗ್ತಾರೆ. ಆದ್ರೆ ಮುಂದೆ 1945 26/1/1945ರಲ್ಲಿ ಅವರು ಜೈಲಿನಿಂದ ಬಿಡುಗಡೆ ಮಾಡ್ತಾರೆ. ಇದರಲ್ಲಿನೂ ಒಂದು ವಿಶೇಷತೆ ಇದೆ. ಏನು ಅಂದ್ರೆ ಇವ್ರು ಎಷ್ಟು ವ್ಯಕ್ತಿತ್ವ ದೊಡ್ಡದಾಗಿತ್ತು ಅಂತ ಅನ್ನೋದಾದ್ರೆ, ಅಥವಾ ಇವರು ಇಡೀ ದೇಶದ ಗಮನವನ್ನ ಎಷ್ಟು ಸೆಳೆದಿದ್ರು, ವಿಶೇಷವಾಗಿ ಕರ್ನಾಟಕದ ಜನರಿಗೆ ಎಷ್ಟು ಗಮನವನ್ನ ಸೆಳೆದಿದ್ರು ಅಂತ ಕೇಳಿದ್ರೆ, ಅವತ್ತು ಇವರ ಪರವಾಗಿ ವಾದವನ್ನ ಮಾಡ್ಲಿಕ್ಕೆ ಬಂದಂತವ್ರು ಯಾರು ಅಂದ್ರೆ ದೇಶದ ಒಬ್ಬ ಶ್ರೇಷ್ಠ ಸ್ವಾತಂತ್ರ್ಯ ಸೇನಾನಿ, ನ್ಯಾಯವಾದಿಗಳಾಗಿ ಇಡೀ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಬೆನ್ನೆಲುಬಾಗಿದ್ದಂತ ಶ್ರೇಷ್ಠ ವಕೀಲರಾಗಿದ್ದಂತ KF ನಾರಿಮನ್ ರವರು ಸ್ವತಃ ತಾವೇ ಬಂದು ಇವ್ರ ಪರವಾಗಿ ವಾದವನ್ನ ಮಾಡಿ ಇವರನ್ನ ನಿರ್ದೋಷಿಗಳನ್ನಾಗಿ ಮಾಡಿ ಜೈಲಿನಿಂದ ಬಿಡುಗಡೆಗೊಳಿಸ್ತಾರೆ ಅಂತ ಅನ್ನೋದಾದ್ರೆ, ಅಂತ ಒಬ್ಬ ಶ್ರೇಷ್ಠ ವ್ಯಕ್ತಿ KF ನಾರಿಮನ್ ರವರು ಬಂದು ವಾದ ಮಾಡುವಷ್ಟರ ಮಟ್ಟಿಗೆ ಇವರು ಜನರ ಗಮನವನ್ನ ಸೆಳೆದಿದ್ರು, ಪ್ರೀತಿಯನ್ನ ಸಂಪಾದಿಸಿದ್ರು ಅಂತ ಅನ್ನೋದಾದ್ರೆ, ಇವರ ಹೋರಾಟ ಕೇವಲ ನಮ್ಮ ಮಾತುಗಳಿಂದ ವ್ಯಕ್ತವಾಗುವ ಹೋರಾಟ ಅಲ್ಲ, ಅವೆಲ್ಲವುಗಳನ್ನ ಮೀರಿದ ಹೋರಾಟ ಮತ್ತು ಶ್ರೇಷ್ಠ ಹೋರಾಟ ಯಾರ್ದಾಗಿತ್ತು ಅಂದ್ರೆ ಅಂಬ್ಲಿ ಚನ್ನಬಸಪ್ಪನವರದು ಅನ್ನುವಂಥದ್ದನ್ನ ನಾವು ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಹೀಗೆ ನೆನಪಿಸ್ಕೊಳ್ತಿರ್ಬೇಕಾದ್ರೆ ಅಂಬ್ಲಿ ಚನ್ನಬಸಪ್ಪನವರು ನಾನು ಅವರು ಹೇಳುವ ಹಾಗೆ ಏನು ಅಂದ್ರೆ ಕೇವಲ ಸ್ವಾತಂತ್ರ್ಯದ ಹೋರಾಟ, ಚಲೆಜಾವ್ ಚಳುವಳಿಯ ನಿಮಿತ್ತ ಕೈಗೊಂಡಂತ ಹಿಂಸಾತ್ಮಕ ಕೃತ್ಯಗಳು, ಜೊತೆಗೆ ಆ ಮೊರಾರ್ಜಿ ದೇಸಾಯಿ ಅವರ ವಿರುದ್ಧ ರಾಜ್ಯಕ್ಕೆ ಮತ್ತು ಜಿಲ್ಲೆಗೆ ಆಗ್ಬೇಕಾದಂತ ಕೆಲಸಗಳ ಪರವಾಗಿ ಎತ್ತಿದ ಧ್ವನಿ, ಇವಷ್ಟೇ ಅಲ್ಲ, ವಿಶೇಷವಾಗಿ ಕರ್ನಾಟಕದ ಏಕೀಕರಣ ಅಂತ ನಾವು ನೆನಪಿಸ್ಕೊಳ್ಳೋದಾದ್ರೆ ಇವರು ಸ್ವಾತಂತ್ರ್ಯ ಹೋರಾಟಗಾರರೂ ಹೌದು, ಅದರ ಜೊತೆಗೆ ಕರ್ನಾಟಕ ಏಕೀಕರಣವಾಗ್ಲೇಬೇಕು ಅಂತ ಹೇಳಿ ಕನಸ್ಕೊಂಡು ಹೋರಾಟ ಮಾಡದಂತವರು ಅಷ್ಟೇ ಅಲ್ಲ, ಏಕೀಕರಣಕ್ಕೆ ಇವ್ರು ಬಹಳ ಹಟ್ಟುವಾದಿ ಅನ್ನೋದನ್ನ ಸ್ವತಃ ಯಾರು ಹೇಳ್ತಾರೆ ಅಂದ್ರೆ ನಿಜ್ಲಿಂಗಪ್ಪನವ್ರು ಹೇಳ್ತಾರೆ. ನೋಡಿ, ಆಗ್ಲೇ ಶಶಿಕಾಂತ್ ಪಟ್ಟಣ್ ಸರ್ ಅವರು ಹೇಳಿದ್ರು ಏನು ಅಂದ್ರೆ ನಿಜ್ಲಿಂಗಪ್ಪನ್ ಅನ್ನುವಂತ ಮಹಾನ್ ನಾಯಕರನ್ನ ಸೋಲಿಸಿದಂತ ವ್ಯಕ್ತಿ. ಹಾಗಾದ್ರೆ ಅವರನ್ನ ಸೋಲಿಸಿದ್ರು ಕೂಡ ಆಗಿನ ಬಾಂಧವ್ಯಗಳು ಬಹಳ ಅನನ್ಯ ಮತ್ತು ಪ್ರೀತಿಯಿಂದ ಕೂಡಿದಂತವುಗಳು. ನಿಜ್ಲಿಂಗಪ್ಪನವರು ಇವರನ್ನ ಕುರಿತು ಹೇಳ್ತಾರೆ. ಯಾರು ಅಂದ್ರೆ ಅಂಬ್ಲಿ ಚನ್ನಬಸಪ್ಪನವರು ಮೂಲತಃ ಸ್ವಭಾವತ ಬಹಳ ಹಠವಾದಿಗಳು ಅನ್ನುವಂತ ಮಾತನ್ನ ಅವರೇ ಹೇಳ್ತಾ ಇದ್ರು. ಎಷ್ಟು ಹಠ ಅಂದ್ರೆ ಅವತ್ತು ಕರ್ನಾಟಕ ಏಕೀಕರಣ ಆಯ್ತು, ಆದ್ರೆ ಮೈಸೂರು ರಾಜ್ಯ ಅಂತ ಆಯ್ತು, ಆದ್ರೆ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ನಾಮಕರಣ ಆಗ್ಲೇಬೇಕು ಅಂತ ಹೇಳಿ ಹಠ ಮಾಡಿದ ವ್ಯಕ್ತಿತ್ವ ಯಾರ್ದು ಅಂದ್ರೆ ಅದು ಅಂಬ್ಲಿ ಚನ್ನಬಸಪ್ಪನವರು. ಬಹುಶಃ ಅವರಷ್ಟು ಹಠವನ್ನ ಮಾಡಿದಂತವ್ರು ಕರ್ನಾಟಕದಲ್ಲಿ ಬೇರೆ ಯಾರೂ ಕೂಡ ಇಲ್ಲ. ಮೈಸೂರಿನವರು ಒಂದ್ಸರಿ ನಮ್ಮ ಉತ್ತರ ಕರ್ನಾಟಕದವರ ಜೊತೆಗೆ ಬೆರಿಲಿಕ್ಕೆ ಹಿಂದೆ ಮುಂದೆ ಮಾಡಿದಂತ ಸಂದರ್ಭದಲ್ಲಿ ಇವರೊಂದು ಮಾತನ್ನ ಹೇಳ್ತಾರೆ. ಏನು, ಈ ವಿಜಯಪುರದ ಜಿಲ್ಲೆ ಇದು ಗಂಡು ಮೆಟ್ಟಿನ ನೆಲ, ಇದು ಇಂತಹ ಜನರ ಜೊತೆಗೆ ಅವ್ರಿಗೆ ಬೆರಿಲಿಕ್ಕೆ ಸಂಕೋಚ ಇದೆ. ನೋಡಿ, ಅವರು ನಮ್ಮನ್ನ ಬಹಳ ಏನೋ ಒಂಥರ ಅಶಿಕ್ಷಿತರು ಅಥವಾ ಬಹಳ ಇನ್ನೂ ಸಂಸ್ಕಾರ ಇಲ್ಲದೆ ಇರುವಂತ ಜನ ಅಥವಾ ಇನ್ನೂ ಅಷ್ಟು ಡೆವಲಪ್ಮೆಂಟ್ ಇಲ್ಲದೆ ಇರುವಂತ ಜನ ಅಂತ ಅನ್ಕೊಂಡಂತ ಸಂದರ್ಭದಲ್ಲಿ ಇವರು ನಮ್ ಘನತೆಯನ್ನ ಹೇಗೆ ಎತ್ತಿಡಿತಾರೆ ಅಂದ್ರೆ, ನಮ್ದು ಗಂಡು ಮೆಟ್ಟಿದ ನಾಡು ಉತ್ತರ ಕರ್ನಾಟಕ, ಆದ್ರೆ ಇಂಥ ಗಂಡು ಮೆಟ್ಟಿದ ನಾಡಿನವರ ಜೊತೆಗೆ ಅವ್ರಿಗೆ ಬೆರಿಲಿಕ್ಕೆ ಪಾಪ ಯಾಕೆ ಸಂಕೋಚ ಆಗ್ತಾ ಇದೆ.
ಹಾಗಿದ್ರೆ ನಮ್ದು ಉತ್ತರ ಕರ್ನಾಟಕ ನಾವು ಸಪರೇಟ್ ಮಾಡ್ಕೋತೀವಿ ಅಂತ ಹೇಳಿ ಗಟ್ಟಿತನದಿಂದ ಅವತ್ತೇ ಹೇಳದಂತವ್ರು ಯಾರು ಅಂದ್ರೆ ನಮ್ಮ ಅಂಬಲಿ ಚನ್ನಬಸಪ್ಪನವರು ಅಂತ ನಾವು ನೆನಪಿಸ್ಕೊಳ್ತೇವೆ. ಹಾಗಾದ್ರೆ ಅವತ್ತೇನ್ ಮಾಡಿದ್ರು ಅಂತ ಕೇಳಿದ್ರೆ ಕರ್ನಾಟಕ ಏಕೀಕರಣ ಆಗ್ಲೇಬೇಕು ಅಂತ ಹೇಳಿ ಆ ಹೋರಾಟ ಒಂದ್ ಕಡೆಗಾದ್ರೆ, ಆ ಏಕೀಕರಣಗೊಂಡಂತಹ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತಲೇನೆ ನಾಮಕರಣ ಆಗ್ಬೇಕು ಅಂತ ಹೇಳಿ ಹಠಕ್ಕೆ ಬಿದ್ದಂತಹ ಬಹಳ ಹಠವಾದಿ ಯಾರು ಅಂತ ಕೇಳಿದ್ರೆ ಅದು ನಮ್ಮ ಅಂಬಲಿ ಚನ್ನಬಸಪ್ಪನವರು ಅನ್ನುವಂಥದ್ದನ್ನ ನಾವು ನೋಡ್ತಾ, ಈ ಕರ್ನಾಟಕದ ಏಕೀಕರಣಕ್ಕೆ ಸಂದರ್ಭ ಬಂದಾಗ ಒಂದ್ ಮಾತನ್ನ ನೆನಪಿಸ್ಕೊಳ್ಬೇಕು. ನಮ್ದು ಅವತ್ತು ಬಳ್ಳಾರಿ ಅನ್ನುವಂಥದ್ದೇನಿದೆ, ಇವತ್ತು ಬಳ್ಳಾರಿ ಏನಾದ್ರೂ ಕರ್ನಾಟಕದ ಭಾಗವಾಗಿ ಉಳಿದಿದೆ ಅನ್ನೋದಾದ್ರೆ, ಇವತ್ತು ಕರ್ನಾಟಕದ ಒಂದು ಭಾಗ ಅಂತ ನಾವೇನಾದ್ರೂ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಅನ್ನೋದಾದ್ರೆ ಅದಕ್ಕೆ ಮೂಲ ಕಾರಣ ಮತ್ತು ಯಾರ ಹೋರಾಟದ ಫಲ ಅಂತ ಕೇಳಿದ್ರೆ ಅದು ಅಂಬಲಿ ಚನ್ನಬಸಪ್ಪನವರ ಹೋರಾಟದ ಫಲ ಅನ್ನೋದನ್ನ ನಾವ್ ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವತ್ತು ಅದು ಆಂಧ್ರಕ್ಕೆ ಸೇರ್ಬೇಕು ಅಂತ ಹೇಳಿ ಬಹಳ ಪ್ರಯತ್ನ ನಡೀತಾ ಇರ್ಬೇಕಾದ್ರೆ ಅದನ್ನ ಅತ್ಯಂತ ತೀವ್ರವಾಗಿ ಖಂಡಿಸ್ತಾರೆ, ವಿರೋಧಿಸ್ತಾರೆ. ಆಂಧ್ರದವರು ಈ ಆಸೆಯನ್ನ ಬಿಡ್ಬೇಕು ಅಂತ ಹೇಳಿ ಕರೆಯನ್ನ ಕೊಟ್ಟು ಅದು ಕರ್ನಾಟಕದಲ್ಲಿಯೇ ಉಳಿಬೇಕು ಅಂತ ಹೇಳಿ ಅದರ ಪರವಾಗಿ ಹೋರಾಟ ಮಾಡಿ ಇವತ್ತು ಬಳ್ಳಾರಿ ನಮ್ಮ ಕರ್ನಾಟಕದ ಭಾಗ ಅಂತ ಹೇಳೋದಕ್ಕೆ ನಾವು ಅಭಿಮಾನ ಪಡ್ತೇವೆ. ಅದರ ಹಿನ್ನೆಲೆಯ ಶಕ್ತಿ ಯಾರು ಅಂದ್ರೆ ಅದು ಅಂಬಲಿ ಚನ್ನಬಸಪ್ಪನವರು ಅನ್ನುವಂಥದ್ದನ್ನ ನಾವ್ ಯಾರು ಕೂಡ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಇಷ್ಟೇ ಅಲ್ಲ, ಈ ಮನುಷ್ಯ ಹೆಂಗೆ ಅಂದ್ರೆ ಸವಾಲುಗಳನ್ನ ಸ್ವೀಕರಿಸೋದ್ರಲ್ಲಿ ಒಂಥರ ಖುಷಿ ಇವರಿಗೆ. ಏನಿರ್ತಾವೆ ಅಂದ್ರೆ ಎಲ್ಲರೂ ನಡೆಯುವ ಹಾದಿಯಲ್ಲಿ ಸುಲಭವಾಗಿ ಎಲ್ಲರೂ ಕೂಡ ನಡೆಯೋದಕ್ಕೆ ಇಚ್ಛೆ ಪಡ್ತಾರೆ. ಆದ್ರೆ ಅಂತವ್ರು ಇತಿಹಾಸದ ಪುಟಗಳನ್ನು ಸೇರೋದಿಲ್ಲ, ಚರಿತ್ರೆಯನ್ನ ನಿರ್ಮಾಣ ಮಾಡೋದಿಲ್ಲ ಮತ್ತು ಜನರ ಪ್ರೀತಿಯನ್ನ ಅಷ್ಟಾಗಿ ಗಳಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತಿಗೆ ಪೂರಕವಾಗಿ ಚನ್ನಬಸಪ್ಪ ಅಂಬ್ಲಿಯವರು ತಮ್ಮ ಹೋರಾಟ, ವ್ಯಕ್ತಿತ್ವ, ರಾಷ್ಟ್ರಪ್ರೇಮ, ಸಮಾಜಮುಖಿ ಚಿಂತನೆಗಳು, ಕ್ರಿಯೆಗಳು ಇವೆಲ್ಲವುಗಳ ಒಟ್ಟು ಮೊತ್ತ ಒಂದ್ ಕಡೆಗಾದ್ರೆ ಇನ್ನೊಂದು ಕಡೆಗೆ ಸವಾಲುಗಳನ್ನ ಇಷ್ಟಪಡ್ತಾ ಇದ್ದಂತ ಸವಾಲಿನ ವ್ಯಕ್ತಿತ್ವ ಯಾರ್ದು ಅಂದ್ರೆ ಅದು ಅಂಬಲಿ ಚನ್ನಬಸಪ್ಪನವರು. ಉದಾಹರಣೆಯನ್ನ ನಾವು ಹೇಳೋದಾದ್ರೆ, ಚುನಾವಣೆಗಳ ವಿಷಯಕ್ಕೆ ಬಂದ್ರೆ ಅವರು ಕೆಪಿಸಿಸಿ ಕಾರ್ಯದರ್ಶಿಗಳಾಗಿದ್ದಾಗ ಧಾರವಾಡದಲ್ಲಿ ಮನೆಯನ್ನ ಮಾಡ್ತಾರೆ. ಹೋರಾಟದ ಮಧ್ಯದಲ್ಲಿ ಅವರು ತಮ್ಮ ಊರಾದಂತ ಅರ್ಜುನಿಗೆಯನ್ನ ಬಿಟ್ಟು ಸ್ವಾತಂತ್ರ್ಯದ ಹೋರಾಟದ ನೆಲೆಯನ್ನ ವಿಸ್ತರಣೆ ಮಾಡ್ಕೋಬೇಕು ಅನ್ನುವಂತ ಭಾವನೆಯೊಂದಿಗೆ ಬಿಜಾಪುರಕ್ಕೆ ಬರ್ತಾರೆ. ಇಲ್ಲಿ ಅಡತಿಗಳನ್ನ ಇಡ್ತಾರೆ. ಅಲ್ಲಿ 7-8 ವರ್ಷ ಆದ್ಮೇಲೆ ಅದು ಲಾಸ್ ಆಗುತ್ತೆ. ಮುಂದೆ ಸೊಲ್ಲಾಪುರಕ್ಕೆ ಹೋಗಿ ಅಲ್ಲಿ ನೆಲೆಸ್ತಾರೆ. ಅಲ್ಲಿನೂ ಹೋರಾಟ ಮಾಡಿ ವಾಪಸ್ ಬಿಜಾಪುರಕ್ಕೆ ಬರ್ತಾರೆ. ಹೀಗೆ ಬಂದಿರ್ಬೇಕಾದ್ರೆ ಕೆಪಿಸಿಸಿ ಕಾರ್ಯದರ್ಶಿಯಾಗಿರ್ಬೇಕಾದ್ರೆ ಧಾರವಾಡದಲ್ಲಿ ಮನೆಯನ್ನ ಮಾಡ್ಕೊಂಡು ಅಲ್ಲಿ ಇರ್ತಾರೆ. ಈ ಸಂದರ್ಭದಲ್ಲಿ ಅವರು ಎಲ್ಲ ಕಡೆಗೆ ಸುತ್ತಾಡ್ತಾರೆ. ಆ ಸಂದರ್ಭದಲ್ಲಿ ಒಂದ್ ಚುನಾವಣೆ ಬರುತ್ತೆ ಬಾದಾಮಿ ಕ್ಷೇತ್ರಕ್ಕೆ. ಈ ಬಾದಾಮಿ ಕ್ಷೇತ್ರದ ಚುನಾವಣೆ ಬಂದಾಗ ಅಲ್ಲಿ ಒಬ್ಬ ಬಹಳ ಪ್ರಬಲವಾದಂತ ವ್ಯಕ್ತಿ ಇರ್ತಾರೆ. ಯಾರು ಅಂದ್ರೆ ಸುಳ್ಳದ ದೇಸಾಯಿ ಅವರು ಅಂತ ಹೇಳಿ. ಆ ಸುಳ್ಳದ ದೇಸಾಯಿ ಅವರು ಅಂದ್ರೆ ಎಷ್ಟು ಪ್ರಬಲ ಅಂತ ಕೇಳಿದ್ರೆ ಬಹುಶಃ ಅವರ ವಿರುದ್ಧ ಮಾತನಾಡೋದಾಗ್ಲಿ, ಅವರ ವಿರುದ್ಧ ಚುನಾವಣೆಗೆ ನಿಲ್ಲೋದಂತ್ರ ದೂರ ಉಳಿತು. ಕನಸು ಮನಸ್ಸಲ್ಲೂ ಕೂಡ ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದೆ ಇರೋ ತರ ಯಾರಿದ್ರು ಅಂತ ಕೇಳಿದ್ರೆ ಸುಳ್ಳದ ಯಾರು ಅಂದ್ರೆ ದೇಸಾಯಿ ಅವರು. ಒಂದ್ ಮಾತು ಕೂಡ ಹೇಳ್ತಾ ಇದ್ರಲ್ಲಿ ಜನ, ಏನು ಅಂತ ಕೇಳಿದ್ರೆ ಸುಳ್ಳದ ದೇಸಾಯಿ ಅವರು ಎಷ್ಟು ಪ್ರಭಾವಶಾಲಿಗಳು ಅಂದ್ರೆ ಸ್ವತಃ ಗಾಂಧೀಜಿಯವರು ಬಂದು ಏನಾದ್ರೂ ಚುನಾವಣೆಗೆ ನಿಂತರೂ ಕೂಡ ಆ ಗಾಂಧೀಜಿಯವರನ್ನು ಸೋಲಿಸ್ಬಿಡ್ತಾರೆ ಸುಳ್ಳದ ದೇಸಾಯಿ ಅವರು ಅನ್ನುವಂತ ಮಾತು ಇತ್ತು. ಸರಿ, ಆ ಸಂದರ್ಭದಲ್ಲಿ ಇವರ ವಿರುದ್ಧ ನಿಲ್ಲೋದಕ್ಕೆ ಯಾರೂ ಕೂಡ ಮುಂದೆ ಬರೋದಿಲ್ಲ. ಆ ಸಂದರ್ಭದಲ್ಲಿ ನಮ್ಮ ಅಂಬಲಿ ಚನ್ನಬಸಪ್ಪನವರ ವ್ಯಕ್ತಿತ್ವ ಎಂತದ್ದು ಅಂದ್ರೆ ಒಬ್ಬ ನಾಯಕನಾಗಿದ್ದಾರೆ, ಕೆಪಿಸಿಸಿ ಕಾರ್ಯದರ್ಶಿಯಾಗಿದ್ದಾರೆ. ಹಾಗಾದ್ರೆ ನಾಯಕನಾಗಿ ನಾಯಕನ ಹೆಜ್ಜೆಯನ್ನ ಅನುಸರಿಸಬೇಕು. ಯಾರು ಎಲ್ಲರೂ ಹಿಂಜರಿಯುವಾಗ ತಾವು ಹಿಂಜರಿದ್ ಬಿಟ್ರೆ ಅವ್ರು ನಾಯಕರಾಗೋದಕ್ಕೆ ಸಾಧ್ಯ ಇಲ್ಲ. ಆಗ ಅವರು ವಿಚಾರ ಮಾಡ್ತಾರೆ, ಇಲ್ಲ ನಾನು ಚುನಾವಣೆಗೆ ನಿಲ್ತೇನೆ ಅಂತ ಹೇಳಿ ನಿಲ್ತಾರೆ. ನಿಲ್ಲೋದಷ್ಟೇ ಅಲ್ಲ, ಆ ಚುನಾವಣೆಯಲ್ಲಿ ಜಯಭೇರಿಯನ್ನ ಬಾರಿಸಿದಂತ ಹಿರಿಮೆ ಯಾರ್ದು ಅಂದ್ರೆ ಅಂಬಲಿ ಚನ್ನಬಸಪ್ಪನವರು. ನೋಡಿ, ವಿಶೇಷ ಏನು ಅಂದ್ರೆ ಅವರ ಕಾರ್ಯಕ್ಷೇತ್ರ ಬೆಳೆದದ್ದು, ಅವರಿಗೆ ಅತ್ಯಾಪ್ತವಾದಂತ ಒಡನಾಟ ಇರುವುದು ವಿಜಯಪುರ ಜಿಲ್ಲೆ ಅರ್ಜುನಿಗೆ ತಿಕೋಟ ಮತಕ್ಷೇತ್ರ. ಆದ್ರೆ ಆ ಸಂದರ್ಭದಲ್ಲಿ ದೂರದ ಬಾದಾಮಿಗೆ ಬಂದು ಅಂತ ಪ್ರಭಾವಶಾಲಿ ವ್ಯಕ್ತಿಯ ವಿರುದ್ಧ ಅವರು ಗೆಲುವನ್ನ ಸಾಧಿಸ್ತಾರೆ ಅಂತ ಅನ್ನೋದಾದ್ರೆ ಆ ವ್ಯಕ್ತಿತ್ವದ ಆಕರ್ಷಣೆ ಹೇಗಿರ್ಬೇಕು, ಅಥವಾ ಅವರು ಜನರನ್ನ ತಲುಪಿದ ರೀತಿ ಹೇಗಿರ್ಬೇಕು, ಅಥವಾ ಅವರು ಜನಸಾಮಾನ್ಯರ ಜೊತೆಗೆ ಹೊಂದಿದ್ದಂತಹ ಒಡನಾಟ ಅದು ಹೇಗಿರ್ಬೇಕು ಅನ್ನೋದಕ್ಕೆ ಅದು ಸಾಕ್ಷೀಕರಿಸ್ತಾ ಇದೆ. ಇಂಥದ್ದೇ ಸವಾಲು ಎಲ್ಲಿ ಬರುತ್ತೆ ಅಂದ್ರೆ ಬೀಳಿಗೆಯಲ್ಲಿ ಬರುತ್ತೆ. ಹಾಗಾದ್ರೆ ಬೀಳಿಗೆಯಲ್ಲಿನೂ ಕೂಡ ಒಂದು ಚುನಾವಣೆ ಬರುತ್ತೆ. ಅಲ್ಲಿ ಸೋಮನಗೌಡ ಪಾಟೀಲ್ ಅನ್ನುವಂತ ಪ್ರಭಾವಿಗಳಿರ್ತಾರೆ. ಹಾಗಾದ್ರೆ ಆ ಪ್ರಭಾವಿಗಳ ಅನತಿಯಂತೆ ಯಾರು ಚುನಾವಣೆಗೆ ಧುಮುಕ್ತಾರೆ ಅಂದ್ರೆ ಎಡಹಳ್ಳಿಯ ದೇಸಾಯಿ ಅನ್ನುವಂಥವ್ರು ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ. ಹಾಗಾದ್ರೆ ಆ ಚುನಾವಣೆಗೆ ಸ್ಪರ್ಧೆ ಮಾಡಿರ್ಬೇಕಾದ್ರೆ ಅವರು ಬಹಳ ಸಾರಿ ಬಯಸ್ತಾರೆ, ಏನು ಅಂದ್ರೆ ಅಂಬಲಿ ಚನ್ನಬಸಪ್ಪನವರು ನಮ್ಮನ್ನು ಬಂದು ಭೇಟಿ ಆಗ್ಲಿ ಅಂತ ಹೇಳಿ. ಬಟ್ ಅಂಬಲಿ ಚನ್ನಬಸಪ್ಪನವರದು ಸ್ವಾಭಿಮಾನದ ವ್ಯಕ್ತಿತ್ವ, ಚುನಾವಣೆನೇ ಅದು. ಹೀಗಿರ್ಬೇಕಾದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಚುನಾವಣೆಗೆ ಧುಮುಕಿ ಅಲ್ಲಿಯೂ ಕೂಡ ತಮ್ಮ ವಿಜಯ ಪತಾಕೆಯನ್ನ ಹಾರಿಸಿದಂತವ್ರು ಯಾರು ಅಂತ ಕೇಳಿದ್ರೆ ಅದು ಅಂಬಲಿ ಚನ್ನಬಸಪ್ಪನವರು ಅನ್ನುವಂಥದ್ದನ್ನ ನಾವು ನೋಡ್ಕೊಳ್ತೇವೆ. ಮುಂದೆ 1900 ಅವರು ಸರ್
ಮುಂದೆ 1957ರಲ್ಲಿ, ಸೊ 1955ರಲ್ಲಿ ಕೆಪಿಸಿಸಿಯ ಅಧ್ಯಕ್ಷರಾಗ್ತಾರೆ. 1957ರಲ್ಲಿ ಅವ್ರೇನು ಅಂದ್ರೆ ಬಸವರಾಜ್ ನಾದೂರರನ್ನ ಸೋಲಿಸಿ ತಿಕೋಟಾದ ಶಾಸಕರಾಗಿ ಅವರು ಆಯ್ಕೆ ಆಗ್ತಾರೆ. ಹೀಗೆ ಆಯ್ಕೆ ಆದಂತ ಸಂದರ್ಭದಲ್ಲಿ ಅವ್ರು ಮಾಡಿರುವ ಕೆಲವು ಕಾರ್ಯಗಳನ್ನ ನಾವು ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಬಹಳ ಜನ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಅಂಬ್ಲಿ ಚನ್ನಬಸಪ್ಪನವರು ಅಂದಾಗ ಒಂದು ಹೋರಾಟದ ಪ್ರತೀಕವಾಗಿ ಅವರನ್ನ ನೋಡ್ತೇವೆ, ರಾಷ್ಟ್ರಭಕ್ತ ಅಂತ ನೋಡ್ತೇವೆ, ಭಾರತದ ಸ್ವಾತಂತ್ರ್ಯಕ್ಕೆ ಬಹಳ ಅದ್ಭುತವಾದ ಕೊಡುಗೆ ವಿಜಯಪುರ ಜಿಲ್ಲೆ ಎಂದು ಅಂತ ಹೇಳಿ ನಾವೆಲ್ಲ ಅವರನ್ನು ಸ್ಮರಿಸ್ಕೊಳ್ತೇವೆ. ಆದ್ರೆ ಅವರ ವಿಶೇಷವಾದಂತ ಕಾರ್ಯಗಳನ್ನ ನಾವು ನೆನಪಿಸ್ಕೊಂಡ್ರೆ ಬಹಳ ಆಗತ್ತೆ. ಅವರು ವಿಶೇಷವಾಗಿ ತಿಕೋಟಾದ ಶಾಸಕರಾಗಿದ್ದಂತ ಸಂದರ್ಭದಲ್ಲಿ ಮುಂಬೈನ ಶಾಸಕಾಂಗದ ಸಭೆಯಲ್ಲಿ ಅವರು ವಿಜಯಪುರ ಜಿಲ್ಲೆಯ ನೀರಾವರಿ ಯೋಜನೆಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಇದು ಬಹಳ ವಿಶೇಷ. ಅವ್ರು ಹೇಳ್ತಾರೆ, ವಿಜಯಪುರ ಜಿಲ್ಲೆಗೂ ಮತ್ತು ಬರಗಾಲಕ್ಕೂ ಅಂಟಿದ ನಂಟು ಬೇರೆ ಕಡೆಗಳಿಗಿಂತ ವಿಜಯಪುರ ಜಿಲ್ಲೆಯಲ್ಲಿ ಏನಾಗ್ಬೇಕು ಅಂದ್ರೆ ನೀರಾವರಿ ಯೋಜನೆಗಳ ಆಗ್ಬೇಕು ಅಂತ ಹಠ ಮಾಡ್ತಾರೆ. ಅಲ್ಲಿ ಸರ್ಕಾರ ಹೇಳುತ್ತೆ ಇಲ್ಲ, ದೊಡ್ಡ ದೊಡ್ಡ ಯೋಜನೆಗಳನ್ನು ಕೈಗೊಳ್ಬೇಕು, ಬಟ್ ಲೇಟ್ ಆಗುತ್ತೆ, ಅದು ಆಗೋದಿಲ್ಲ ಅಂದಾಗ ಇವ್ರು ಹೇಳ್ತಾರೆ, ಇಲ್ಲ, ದೊಡ್ಡ ದೊಡ್ಡ ಯೋಜನೆಗಳನ್ನ ಹಾಕಿಕೊಳ್ಳೋದರ ಬದಲಾಗಿ ನಾವು ಸಣ್ಣ ಸಣ್ಣ ಯೋಜನೆಗಳನ್ನ ಹಾಕೋದ್ರ ಮೂಲಕ ವಿಜಯಪುರದ ಸರಿಯಾಗಿ ಕೇಳ್ತಾ ಇಲ್ಲ ನೋಡ್ರಿ. ಹೌದು ಸರ್, ಓಕೆ ರೀ. ವಿಜಯಪುರದ ಕೇಳ್ತದೆ ಸರ್, ಮಾತಾಡಿ ಸರ್. ಹಾ ಸರ್, ಆಗ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ವಿಜಯಪುರ ಜಿಲ್ಲೆಯ ನೀರಾವರಿ ಯೋಜನೆಗಳನ್ನ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಪ್ರಸ್ತಾಪ ಮಾಡ್ತಾರೆ. ಅಷ್ಟೇ ಅಲ್ಲ, ನೀವು ಸಣ್ಣ ಸಣ್ಣ ಯೋಜನೆಗಳನ್ನ ಕೈಗೊಂಡು ಮೊದಲು ನೀವು ಮುಂದಡಿಯನ್ನ ಇಡಿ, ಹೆಜ್ಜೆಯನ್ನ ಇಡಿ ಮೊದಲೇದಾಗಿ. ದೊಡ್ಡ ದೊಡ್ಡ ಯೋಜನೆಗಳು ಅಂತ ಕೂತ್ಕೋಬೇಡ್ರಿ. ಇನ್ನು ಬರಗಾಲಕ್ಕೆ ಭಾರತ ಏನು ಕರ್ನಾಟಕ ಅಥವಾ ವಿಜಯಪುರ ಜಿಲ್ಲೆ ಬರಗಾಲದಿಂದ ತತ್ತರಿಸುವ ಹಾಗೆ ಮಾಡ್ಬೇಡಿ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ವಿಜಯಪುರ ಜಿಲ್ಲೆ ಅಂದ್ರೆ ಪಂಚ ನದಿಗಳ ಬೀಡು ಅಂತ ಹೇಳ್ತಾ, ಸೊ ಕೇವಲ ದೋಣಿ ನದಿಯನ್ನ ಹೊರತುಪಡಿಸಿದ್ರೆ ಉಳಿದ 4 ನದಿಗಳು ಸಿಹಿಯಾಗಿದ್ದಾವೆ ಅಂತ ಹೇಳಿ ಅವರು ಒತ್ತಾಯವನ್ನ ಮಾಡ್ತಾರೆ. ಹಾಗೆ ವಿಜಯಪುರದ ನೀರಾವರಿ ಯೋಜನೆಗಳ ಬಗ್ಗೆ ಪ್ರಸ್ತಾಪ ಮಾಡಿರುವಂತ ಅಪರೂಪದ ಕಳಕಳಿ ಅವರಲ್ಲಿತ್ತು. ಅಷ್ಟೇ ಅಲ್ಲ, ಮುಂದೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಈಗ ಆಲಮಟ್ಟಿ ಯೋಜನೆ ನಮ್ಮ ಪಕ್ಕದಲ್ಲಿರೋದು ನಮ್ಗೆ ಗೊತ್ತಿದೆ. ಆಲಮಟ್ಟಿ ಯೋಜನೆ ಪ್ರಾರಂಭ ಆಗಿದೆ. ಹಾಗಾದ್ರೆ ಆಲಮಟ್ಟಿ ಯೋಜನೆ ಅದು ಪ್ರಾರಂಭ ಆಗ್ಬೇಕು ಅನ್ನುವಂತ ಹೋರಾಟ ಒತ್ತಾಸೆ ಕೂಡ ಯಾರ್ದಿತ್ತು ಅಂದ್ರೆ ಅದು ಅಂಬ್ಲಿ ಚನ್ನಬಸಪ್ಪನವರಲ್ಲಿ ಇತ್ತು. ಅದು ಕಾರ್ಯಗತಗೊಳ್ಳುವ ಹಾಗೆ ಅವರು ಒತ್ತಾಸೆಯನ್ನು ಕೂಡ ಮಾಡಿದ್ರು ಅನ್ನುವಂಥದ್ದನ್ನ ನಾವು ನೋಡ್ತೇವೆ. ಆದ್ರೆ ಆ ಯೋಜನೆಯ ಆಳ, ಅಗಲ ಮತ್ತು ನೀರಿನ ಹಂಚಿಕೆ ಇವೆಲ್ಲಾ ವಿಷಯಗಳಿಗೆ ಸಂಬಂಧಪಟ್ಟಂತಹ ಆಳವಾದ ಜ್ಞಾನ ಇನ್ನೊಬ್ಬ ಜಿಲ್ಲೆಯ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದಂತಹ ಮುರುಗಪ್ಪನ ಸುಗಂಧಿ ಅವರಿಗಿತ್ತು. ಆದ್ರೆ ಅವರ ಜೊತೆಗೂಡಿ ಈ ಒಂದು ಹೋರಾಟ ಚಾಲನೆಗೊಳ್ಳಿಕ್ಕೆ ಪ್ರೇರಣೆಯಾಗಿ ಕಾರ್ಯವನ್ನ ಮಾಡದಂತವ್ರು ಯಾರು ಅಂದ್ರೆ ಮುರುಗಪ್ಪನ ಸುಗಂಧಿ ಅವರು ಅನ್ನುವಂಥದ್ದನ್ನ ನಾವು ನೆನಪಿಸ್ಕೊಳ್ಬೇಕು. ಇನ್ನೊಂದು ಇವರು ಪ್ರಮುಖವಾದಂತ ಕಾರ್ಯವನ್ನ ನಾವು ನೋಡ್ಬೇಕಾದ್ರೆ, ಪಡಸಲ್ಗಿ ಬ್ಯಾರೇಜ್ ಅಂತ ಏನ್ ಬರುತ್ತೆ ಇಲ್ಲಿ ಜಮಖಂಡಿ ಮತ್ತು ವಿಜಯಪುರ ಮಧ್ಯದಲ್ಲಿ, ಆ ಪಡಸಲ್ಗಿ ಬ್ಯಾರೇಜ್ ಅಂತ ಏನ್ ಬರುತ್ತಲ್ಲ, ಆ ಬ್ಯಾರೇಜ್ ಅನ್ನ ನಿರ್ಮಾಣ ಮಾಡ್ಬೇಕು ಅಂತ ಬಂದಾಗ ಕೃಷ್ಣಾ ನದಿಗೆ ಎಲ್ ಮಾಡ್ಬೇಕು ಅಂತ ಬಂದಾಗ, ಸೊ ಬಾಗಲಕೋಟೆಯಿಂದ ಕಂಠಿಯವರು ಸೇರಿದಂತೆ ಅವರೊಂದು ಜಾಗವನ್ನ ಸೂಚಿಸ್ತಾರೆ. ಸೊ ಇನ್ನೊಬ್ರು ಇನ್ನೊಂದ್ ಕಡೆಗೆ ಒತ್ತಾಯ ಮಾಡ್ತಾರೆ. ಆದ್ರೆ ಇವ್ರು ಹೇಳ್ತಾರೆ, ಇಲ್ಲ, ಇದು ಏನು ಅಂತ ಕೇಳಿದ್ರೆ ಇದು ಎಲ್ಲಿ ಆಗ್ಬೇಕು ಅಂತ ಹೇಳಿದ್ರೆ ಪಡಸಲ್ಗಿ ಎಲ್ಲಿನೇ ಆಗ್ಬೇಕು ಅಂತ ಹೇಳ್ತಾರೆ. ಸೊ ಇದ್ರಲ್ಲಿ ಮತ್ತವ್ರು ಹೇಳ್ತಾರೆ, ನಂದೇನ್ ಸ್ವಾರ್ಥ ಇಲ್ಲ ಇದ್ರಲ್ಲಿ. ಏನು ಅಂತ ಕೇಳಿದ್ರೆ, ಇಲ್ಲಿ ನೆಲ ಗಟ್ಟಿದೆ, ತರ ಗಟ್ಟಿದೆ. ಈ ತರದಲ್ಲಿ ನಾವೇನಾದ್ರೂ ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡೋದಾದ್ರೆ ಖರ್ಚು ಕೂಡ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲ, ಬ್ರಿಡ್ಜ್ ನ ಭವಿಷ್ಯದ ದೃಷ್ಟಿಯಿಂದಲೂ ಕೂಡ ಬಹಳ ಒಳ್ಳೆಯದು ಅಂತ ಹೇಳ್ತಾರೆ. ಇದ್ರ ಪರಿಣಾಮ ಏನಾಗುತ್ತೆ ಅಂದ್ರೆ ಅಲ್ಲಿ ಹೆದ್ದಾರಿ ಬರುತ್ತೆ. ಆ ಹೆದ್ದಾರಿಗೆ ತಮ್ಮ ಹೊಲವನ್ನೇ ಕೊಡ್ಬೇಕಾದಂತ ಸಂದರ್ಭ ಯಾರಿಗ್ ಬರುತ್ತೆ ಅಂದ್ರೆ ಚನ್ನಬಸಪ್ಪ ಅವನವರಿಗೆ ಬರುತ್ತೆ ನೋಡಿ. ಸೊ ಅವ್ರಿಗೆ ಅಲ್ಲಿ ಏನು ಅಂದ್ರೆ ವೈಯಕ್ತಿಕವಾಗಿ ಏನು ಹಾನಿಯಾಗುತ್ತೆ ಅನ್ನುವಂತ ಸ್ವಾರ್ಥ ಎಲ್ಲೂ ಕೂಡ ಅವರ ಮನಸ್ಸಿನಲ್ಲಿ ಇಲ್ಲ. ಏನಿದ್ದರೂ ಕೂಡ ಸರ್ವೇ ಜನ ಸುಖಿನೋಭವಂತು, 4 ಜನರಿಗೋಸ್ಕರ ನನ್ನ ಬದುಕು, ನಮ್ಮ ಹೊಂದಿರುವಂತ ಆಸ್ತಿ ಪಾಸ್ತಿ ಎಲ್ಲವೂ ಕೂಡ ಉಪಯೋಗಕ್ಕೆ ಬಂದ್ರೆ ಸಾಕು ಎನ್ನುವ ಮನೋಭಿಮುಖೆ ಅವರಲ್ಲಿತ್ತಲ್ಲ. ಆ ಕಾರಣಕ್ಕೋಸ್ಕರ ಪಡಸಲ್ಗಿ ಬ್ರಿಡ್ಜ್ ಅನ್ನ ತರ್ಲಿಕ್ಕೂ ಕೂಡ ಅವರು ಹೋರಾಟವನ್ನ ಮಾಡಿದ್ರು ಅನ್ನುವಂಥದ್ದನ್ನ ನಾವ್ ಯಾರು ಕೂಡ ಮರಿಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಹೀಗೆ ಅವರು ಹೋರಾಟವನ್ನ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಬಹಳಷ್ಟು ಕಾರ್ಯಗಳನ್ನ ಅವ್ರು ಮಾಡ್ತಾರೆ ಅನ್ನುವಂಥದ್ದು. ಇನ್ನು ಅದ್ರ ಜೊತೆಗೆ ನಾವು ಬಂದಾಗ ಇವೆಲ್ಲಾ ಕಾರ್ಯಗಳ ಜೊತೆಗೆ ಸೊ ಅವರು 1955ರಲ್ಲಿ ಕೆಪಿಸಿಸಿ ಅಧ್ಯಕ್ಷರಾದ್ರು ಅಂತ ನಮ್ಗೆ ಗೊತ್ತಿದೆ. ಅದು ಕರ್ನಾಟಕ ಕಂಡಂತ ಒಬ್ಬ ಶ್ರೇಷ್ಠ ವ್ಯಕ್ತಿ ಎಸ್ ನಿಜಲಿಂಗಪ್ಪನವರನ್ನ ಸೋಲಿಸ್ತಾರೆ. ಸೋಲ್ಸೋದಕ್ಕೂ ಒಂದ್ ಕಾರಣ ಇತ್ತು, ಅವ್ರ ವಿರುದ್ಧ ನಿಲ್ಲೋದಕ್ಕೂ ಕೂಡ ಒಂದ್ ಕಾರಣ ಇತ್ತು. ಏನು ಅಂದ್ರೆ ಅವರು ಈ ಕರ್ನಾಟಕ ಏಕೀಕರಣಗೊಳ್ಬೇಕು ಅನ್ನುವಂತಹದ್ದಕ್ಕೆ ಯಾಕೋ ಮುರಾರ್ಜಿ ದೇಸಾಯಿ ಅವರು ಒಂಚೂರು ಏನು ಅವರು ಯಾಕೋ ಅವರಲ್ಲಿದ್ದಂತ ವೈಮನಸ್ಸು ಇವ್ರ ಮೇಲೆ ಏನೋ ಇತ್ತೇನೋ, ಅದಕ್ಕೆ ಅವ್ರ ಜೊತೆಗೆ ಒಡನಾಟ ಹೊಂದಿದ್ದಂಥವ್ರು ಎಸ್ ನಿಜಲಿಂಗಪ್ಪನವರು. ಎಲ್ಲಿ ಅವ್ರ ಮಾತನ್ನ ಕೇಳಿ ಯಾವುದೋ ಒಂದು ಹೋರಾಟಕ್ಕೆ ಹಿನ್ನಡೆ ಆಗುತ್ತೆ ಅನ್ನುವಂತ ಆತಂಕ ಬಹಳ ಜನರಲ್ಲಿತ್ತು. ಅವರೆಲ್ಲರ ಒತ್ತಾಶೆಯ ಪ್ರತಿಫಲವಾಗಿ ನಮ್ಮ ಯಾರು ಅಂದ್ರೆ ಅಂಬ್ಲಿಯವರು ಅಲ್ಲಿ ನಿಂತ್ಕೋತಾರೆ, ಅವರನ್ನು ಸೋಲಿಸ್ತಾರೆ.
ಸೋಲ್ಸಿದ ಮೇಲೆ ಎಸ್ ನಿಜ್ಲಿಂಗಪ್ಪನವ್ರು ಹೇಳುವಂತ ಒಂದ್ ಮಾತನ್ನ ನಾವು ನೆನಪಿಸ್ಕೊಳ್ಳಿಕ್ಕೆ ಬೇಕು. ಎಷ್ಟು ಆರೋಗ್ಯಪೂರ್ಣವಾದ ರಾಜಕಾರಣ ಹೋರಾಟ ನಮ್ ಹಿರಿಯರು ಆ ಪರಂಪರೆಯನ್ನ ಹಾಕಿಕೊಟ್ಟಿದ್ದಾರೆ ಅಂತ ನೆನಪಿಸ್ಕೊಂಡಾಗ ಹೆಮ್ಮೆ ಆಗತ್ತೆ. ಮರೆತಿರುವಂತ ಇವತ್ತಿನ ರಾಜಕಾರಣಿಗಳಿಗೆ ನಾವು ಶಾಪ ಹಾಕ್ಬೇಕು ಅಂತ ಅನ್ಸುತ್ತೆ. ಬರೇ ದ್ವೇಷ, ಬರೇ ಅಸೂಯೆ, ಹೊಟ್ಟೆ ಕಿಚ್ಚು, ಜೊತೆಗೆ ಇನ್ನೊಬ್ಬರ ಪ್ರಾಣಕ್ಕ ಕೂಡ ಸಂಚಕಾರವನ್ನ ತರ್ಲಿಕ್ಕೂ ಕೂಡ ಹೇಸದೇ ಇರುವಂತ ಮನಸ್ಥಿತಿ ಇವತ್ತು ಬಂದ್ಮುಟ್ಟಿರುವಂತ ಈ ನಾಯಕರನ್ನ ಕಂಡಾಗ ನಮಗೊಂಚೂರು ಹೇಸಿಗೆ ಆಗತ್ತೇನೋ. ಸೊ ಅವತ್ತು ಎಸ್ ನಿಜ್ಲಿಂಗಪ್ಪನವ್ರು ಒಂದ್ ಮಾತನ್ನ ಹೇಳ್ತಾರೆ. ಏನು ಅಂದ್ರೆ, ನಾನಿವತ್ ಸೋತಿದ್ದೇನೆ, ಇದನ್ನ ಗೌರವದಿಂದ ಸ್ವೀಕಾರ ಮಾಡ್ತೇನೆ. ಆದ್ರೆ ಇದೆಲ್ಲದಕ್ಕಿಂತ ಹೆಚ್ಚಿಗೆ ನನ್ನ ನೋವಿಗಿಂತ ಸಂತೋಷದ ಸಂಗತಿ ಯಾವುದು ಅಂದ್ರೆ, ಇವತ್ತು ನನ್ನನ್ನ ಸೋಲಿಸಿದ್ದು ಯಾರು ಅಂದ್ರೆ ಒಬ್ಬ ಸಾಮಾನ್ಯ ರೈತನೊಬ್ಬ ಇವತ್ತು ನನ್ನನ್ನ ಸೋಲಿಸಿದ್ನಲ್ಲ. ರೈತ ನನ್ನನ್ನ ಸೋಲಿಸಿದ್ದಕ್ಕೆ ಬಹಳ ಖುಷಿ ಇದೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಅವರಿಗೆ ನಾನು ಸಂಪೂರ್ಣ ಸಹಕಾರವನ್ನ ನೀಡ್ತೇನೆ ಅಂತ ತಿಳ್ಕೊಂಡು ಅವರ ಜೊತೆಗೂಡಿ ಕಾರ್ಯವನ್ನ ನಿರ್ವಹಿಸುವಂತ ವ್ಯಕ್ತಿತ್ವ ಯಾರ್ದಿತ್ತು ಅಂದ್ರೆ ಎಸ್ ನಿಜ್ಲಿಂಗಪ್ಪನವ್ರದ್ದು. ಸೋತೆ ಅನ್ನುವಂತ ಭಾವ ಆಗ್ಲಿ ಅಥವಾ ಅವ್ರು ಸೋಲ್ಸಿದ್ರು ಅನ್ನುವಂತ ನೋವಾಗ್ಲಿ ಎಲ್ಲೂ ಇರ್ಲಿಲ್ಲ. ಅವರೇ ಮುಂದುವರೆದ ಒಂದ್ ಮಾತನ್ನ ಹೇಳ್ತಾರಲ್ಲ, ಕರ್ನಾಟಕ ಏಕೀಕರಣಗೊಳ್ಬೇಕು ಮತ್ತು ಕರ್ನಾಟಕಕ್ಕೆ, ಅದು ಮೈಸೂರು ಕರ್ನಾಟಕಕ್ಕೆ ಕರ್ನಾಟಕ ಆಗ್ಬೇಕು ಅಂತ ಹೇಳಿ ಅದರ ಧ್ವನಿ, ಅದರ ಸಂಕೇತ, ಅದರ ಹಠವಾದಿ, ಅದು ಅವರ ಯಾರ ಒಂದು ಸ್ಮರಣೆಯ ಸಂಕೇತ ಅಂದ್ರೆ ಅದು ಅಂಬ್ಲಿ ಚನ್ನಬಸಪ್ಪನವರ ಸಂಕೇತ ಅನ್ನುವಷ್ಟರ ಮಟ್ಟಿಗೆ ಒಂದ್ ಮಾತನ್ನ ಯಾರು ಹೇಳಿದ್ರು ಅಂದ್ರೆ ಅಂಬ್ಲಿ ಚನ್ನಬಸಪ್ಪನವರು ಹೇಳಿದ್ರು ಅನ್ನುವಂಥದ್ದನ್ನ ನಾವು ಯಾರು ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಇವೆಲ್ಲವುಗಳ ಮಧ್ಯದಲ್ಲಿ ಅವರು ಅಂಬ್ಲಿ ಚನ್ನಬಸಪ್ಪನವರು ಏನು ಅಂತ ಕೇಳಿದ್ರೆ, ಅವರು ವಿದ್ವತ್ತು, ಅವರ ಜ್ಞಾನನೂ ಕೂಡ ಮೆಚ್ಕೊಳ್ಳುವಂಥದ್ದು. ಓದಿದ್ದು 4ನೇ ತರಗತಿ, ಆದ್ರೆ ಅವರು 3 ಭಾಷೆಗಳನ್ನ ಪ್ರವೀಣರಾಗಿದ್ರು. ಹಿಂದಿ ಭಾಷೆ, ಮರಾಠಿ ಭಾಷೆ, ಕನ್ನಡ ಅಂತೂ ಮಾತೃಭಾಷೆ. ಅದರ ಆಚೆಗೆ ಅಲ್ಪ ಸ್ವಲ್ಪ ಆಂಗ್ಲ ಭಾಷೆಯನ್ನು ಕೂಡ ಕಲ್ತಂತಹ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಅಂಬ್ಲಿ ಚನ್ನಬಸಪ್ಪನವರು ಅಂತ ಹೇಳಿ. ಸೊ ಕಲಿಯುವ ಮನಸ್ಸಿದ್ರೆ ಅಥವಾ ಏನನ್ನೋ ಸಾಧಿಸ್ಬೇಕು ಅನ್ನುವಂತ ಛಲ ನಮ್ಮೊಳಗಡೆ ಬಂದಾಗ ನಾವೇನನ್ನಾದ್ರೂ ಕೂಡ ಮಾಡಬಹುದು ಅನ್ನುವಂಥದ್ದನ್ನ ಅವರು ಗಮನಿಸ್ತಾರೆ. ಬಹುಶಃ ಆ ಸಂದರ್ಭಗಳಲ್ಲಿ ಜೈಲು ಅಂತ ಹೇಳಿದ್ರೆ, ಇವತ್ತು ಜೈಲುಗಳಂದ್ರೆ ಹೇಸಿಗೆ ಬರುತ್ತೆ. ಇಲ್ಲಿ ನಾವು ಜೈಲುಗಳಿಗೆ ಹೋದಾಗ ಆತಂಕದ ಮಧ್ಯದಲ್ಲಿ ಬದುಕಬೇಕು, ಇರುವಂತ ಜ್ಞಾನವನ್ನ ಕಳ್ಕೊಂಡು ಬರ್ಬೇಕು. ಆದ್ರೆ ಆವತ್ತು ಹಾಗಿರ್ಲಿಲ್ಲ. ಜೈಲುಗಳು ಅಂತ ಹೇಳಿದ್ರೆ ಅದು ಜ್ಞಾನದ ಒಂಥರ ದೇಗುಲಗಳು ಕೂಡ ಅಂತ ಅನ್ಸ್ಕೊಂಡಿದ್ವು. ಯಾಕಂದ್ರೆ ಅವತ್ತು ಸ್ವಾತಂತ್ರ್ಯದ ಹೋರಾಟ ಸಂದರ್ಭದಲ್ಲಿ ಜೈಲುಗಳಿಗೆ ಬರ್ತಾ ಇದ್ದಂತವ್ರು ಯಾರು ಅಂದ್ರೆ ರಾಷ್ಟ್ರ ಪ್ರೇಮವನ್ನ ತುಂಬಿಕೊಂಡಿರುವಂತ ಜನ, ಈ ನಾಡು ನುಡಿಗೋಸ್ಕರ ಸೇವೆಯನ್ನ ಸಲ್ಲಿಸಬೇಕು ಅನ್ನುವಂತ ಜನ, ನಿಸ್ವಾರ್ಥ ಮನೋಭಾವನೆಯಿಂದ ಹೋರಾಟ ಮಾಡ್ತಾ ಇದ್ದಂತ ಜನರೇ ಹೆಚ್ಚಿದ್ರಲ್ಲ. ಹಾಗಾಗಿ ಜೈಲಿನಲ್ಲಿ ಬಂದಂತ ಜನರ ಸಂಪರ್ಕದ ಆಧಾರದ ಮೇಲೆ ಇವರು ಮರಾಠಿ ಭಾಷೆಯನ್ನ ಕಲ್ತರು, ಹಿಂದಿ ಭಾಷೆಯನ್ನ ಕಲ್ತರು ಅನ್ನುವಂಥದ್ದನ್ನ ನಾವು ನೋಡ್ತೇವೆ. ಇದ್ರ ಪ್ರತಿಫಲ ಏನು ಅಂದ್ರೆ, ಜವಾಹರ್ಲಾಲ್ ನೆಹರೂರವರು ವಿಜಯಪುರ ಜಿಲ್ಲೆಗೆ ನಗರಸಭೆಯ ಶತಮಾನೋತ್ಸವದ ಕಾರ್ಯಕ್ರಮಕ್ಕೆ ಬರ್ತಾರೆ. ಅವ್ರ ಜೊತೆಗೆ ಇಂದಿರಾ ಗಾಂಧಿ ಅವರು ಬಂದಿರ್ತಾರೆ, ಮೊರಾರ್ಜಿ ದೇಸಾಯಿ ಅವರು ಕೂಡ ಅವ್ರ ಜೊತೆಗಿರ್ತಾರೆ. ಹಾಗಾದ್ರೆ ಆ ಸಂದರ್ಭದಲ್ಲಿ ಒಂದು ಸಾರ್ವಜನಿಕ ಸಭೆ ನಡೆಯುತ್ತೆ. ಆ ಸಾರ್ವಜನಿಕ ಸಭೆ ನಡೆದಾಗ ಜವಾಹರ್ಲಾಲ್ ನೆಹರೂರವರು ಭಾಷಣವನ್ನ ಮಾಡ್ತಾರೆ. ಆ ಭಾಷಣವನ್ನ ಕನ್ನಡಕ್ಕೆ ಅನುವಾದ ಮಾಡಿದಂತ ಹಿರಿಮೆ, ಗರಿಮೆ ಯಾರ್ದು ಅಂದ್ರೆ ಚನ್ನಬಸಪ್ಪನವರದು ಅಂತ ನಾವು ನೆನಪಿಸ್ಕೊಂಡಾಗ, 4ನೇ ತರಗತಿಯ ಓದಿದ ಒಬ್ಬ ಹುಡುಗ ಇಷ್ಟೊಂದು ಜ್ಞಾನವನ್ನ ಪಡೆದು ಅಂತ ಒಬ್ಬ ಪ್ರಧಾನಿಯವರ ಭಾಷಣವನ್ನ ಎಲ್ಲರೂ ಸೈ ಎನ್ನುವ ಹಾಗೆ ಅನುವಾದ ಮಾಡಿದ್ರು ಅನ್ನುವಂಥದ್ದನ್ನ ನಾವು ನೆನಪಿಸ್ಕೊಂಡಾಗ ಬಹಳಷ್ಟು ಖುಷಿ ಆಗುತ್ತೆ ಅನ್ನುವಂತ ಮಾತನ್ನ ನಾವೆಲ್ಲ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತೇವೆ. ಹೀಗೆ ಅವರ ವ್ಯಕ್ತಿತ್ವ, ಅವರ ಹೋರಾಟ, ಇವೆಲ್ಲವುಗಳನ್ನ ನಾವು ನೆನಪಿಸ್ಕೊಳ್ತಾ, ವಿಜಯಪುರ ಜಿಲ್ಲೆ ಅದು ಸ್ವಾತಂತ್ರ್ಯದ ಹೋರಾಟಕ್ಕೆ ತನ್ನದೇ ಆದ ಸೇವೆಯನ್ನು ಸಲ್ಲಿಸಿರುವಂತ ಜಿಲ್ಲೆ ಅನ್ನುವಂಥದ್ದನ್ನ ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ವಿಶೇಷವಾಗಿ ನಮ್ಮ ವಿಜಯಪುರ ಜಿಲ್ಲೆಯನ್ನ ನಾವು ತೆಗೆದುಕೊಂಡಾಗ ಕತ್ನಾಳ್ ಅಂತ ಹೇಳಿ ಬರುತ್ತಲ್ಲ, ಆ ಕತ್ನಾಳ್ ಅನ್ನುವಂತ ಹಳ್ಳಿ ಒಳಗಡೆಗೆ ಅಲ್ಲಿ ಯಾರು ಅಂತ ಕೇಳಿದ್ರೆ ಒಬ್ಬ ಬಸವಲಿಂಗಪ್ಪ ದೇಶ್ಮುಖ್ ಅಂತ ಹೇಳಿ ಬರ್ತಾರೆ. ಕೋಟ್ನಾಳ್ ಅಂತ ಹೇಳಿ. ಆ ಕೋಟ್ನಾಳ್ ಅನ್ನುವಂಥದ್ರಲ್ಲಿ ಬಸವಲಿಂಗಪ್ಪ ದೇಶ್ಮುಖ್ ಅವರು ಸುಮಾರು 5,000 ಜನರ ಸೈನ್ಯವನ್ನ ಇಟ್ಕೊಂಡು ಯುದ್ಧ ತರಬೇತಿಯನ್ನ ನೀಡಿ ರಹಸ್ಯವಾಗಿ ಮದ್ದುಗುಂಡು ಯುದ್ಧ ಸಾಮಗ್ರಿಗಳನ್ನ ತಯಾರಿಸ್ತಾ ಇದ್ರು. ರಾಜ ವೆಂಕಟಪ್ಪ ನಾಯಕ್ ಅವರ ಜೊತೆಗೂಡಿ ಹೋರಾಟವನ್ನ ಮಾಡ್ಬೇಕು ಅಂತ ಕನಸನ್ನ ಕಟ್ಕೊಂಡಿದ್ರು. ಲಾಸ್ಟಿಗೆ ಬ್ರಿಟಿಷರ್ ಕೈಗೆ ಸಿಗ್ತಾರೆ. ಸೊಲ್ಲಾಪುರದಲ್ಲಿ ಬಸವಲಿಂಗಪ್ಪ ಮತ್ತು ಅವರ ತಂದೆಯಾಗಿದ್ದಂತ ವೀರಸಂಗಪ್ಪ ಅವರನ್ನ ಕಲೆಕ್ಟರ್ ಆಫೀಸ್ ಎದುರಿಗೆ ನೇಣುಗಂಬಕ್ಕೆ ಹಾಕ್ತಾರೆ ಅನ್ನುವಂಥದ್ದನ್ನ ನಾವು ನೆನಪಿಸ್ಕೊಳ್ತೇವೆ. ಅಷ್ಟೇ ಅಲ್ಲ, ಈ ನಾಡಿನ ಮಠಮಾನ್ಯಗಳು ಕೂಡ ಆ ಸಂದರ್ಭದಲ್ಲಿ ರಾಷ್ಟ್ರ ಪ್ರೇಮವನ್ನ ಮೈಗೂಡಿಸಿಕೊಂಡಿದ್ದು ಅನ್ನುವಂಥದ್ದಕ್ಕೆ ತೆಗೆದುಕೊಂಡಾಗ, ಇಂಚಿಗೇರಿ ಮಠ ಏನ್ ಬರುತ್ತೆ ಇಂಡಿ ತಾಲೂಕಿನಲ್ಲಿ, ಅಲ್ಲಿ ಬಂದಂತ ಪರಮ ಪೂಜ್ಯರು ಮಾಧವಾನಂದರು ಅಂತ ಬರ್ತಾರೆ. ಆ ಮಾಧವಾನಂದರು ಸುಮಾರು 20,000 ಭಕ್ತರೊಡಗೂಡಿ ಆ ಸ್ವಾತಂತ್ರ್ಯದ ಹೋರಾಟಕ್ಕೆ ಧುಮುಕಿ ಅಲ್ಲಿನೂ ಕೂಡ ಸರ್ಕಾರಿ ಕಚೇರಿಗಳನ್ನ ಲೂಟಿ ಮಾಡುವ, ಧ್ವಂಸ ಮಾಡುವ ಕೃತ್ಯಗಳಲ್ಲಿ ಅವರು ಪಾಲ್ಗೊಂಡು
ಬ್ರಿಟಿಷರಿಗೆ ಸಿಂಹ ಸ್ವಪ್ನರಾಗಿದ್ರು ಅನ್ನುವಂಥದ್ದನ್ನು ಕೂಡ ನಾವು ಮರಿತೇವೆ. ಸಿಂದಗಿಯಲ್ಲಿ ದಿವಾಕರ ದೀಕ್ಷಿತ್ ಅನ್ನುವಂಥವ್ರ ನೇತೃತ್ವದಲ್ಲಿ ಅವತ್ತು ಆ ಸಿಂದಗಿಯ ಭಾಗಕ್ಕೆ ಸ್ವಾತಂತ್ರ್ಯ ಸಿಕ್ತು ಅಂತ ಹೇಳಿ ಘೋಷಣೆ ಮಾಡಿ ಹೋರಾಟ ಮಾಡಿರುವಂತದ್ದನ್ನ ನಾವು ನೋಡ್ತೇವೆ. ಇನ್ನು ಮಸಬಿನಾಳ ಅಂತ ಬರುತ್ತೆ, ಅದಕ್ಕೆ ಸ್ವಾತಂತ್ರ್ಯ ಹೋರಾಟಗಾರರ ಊರು ಅಂತ ಹೇಳಿ ಅಗಸಿಗೆ ಹೆಸರನ್ನ ಇಟ್ಟಿದ್ದಾರೆ ಅವರು. ಬಹಳಷ್ಟು ಜನ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಬರ್ತಾರೆ. ತಿಪ್ಪಣ್ಣ ಶಂಕರಪ್ಪ ಗುದ್ದಿಯವರು ಗಾಂಧೀಜಿಯವರ ಜೊತೆಗೆ ನೇರವಾದ ಒಡನಾಟವನ್ನ ಇಟ್ಕೊಂಡಂತ ವ್ಯಕ್ತಿ, ಅವರು ಹೋರಾಟ ಮಾಡಿದ್ರು ಅನ್ನುವಂಥದ್ದನ್ನ ನಾವು ನೆನಪಿಸ್ಕೊಳ್ತೇವೆ. ಜೈನಾಪುರದ ಕಾಶಿಬಾಯಿ ಅಂತ ಒಬ್ಬಳು ದಿಟ್ಟ ಮಹಿಳೆ ಬರ್ತಾರೆ. ಅವತ್ತು ಅವರು ಶ್ರೀಮಂತ ಮನೆತನ, ಅವರು ಒಂದು ಕಾರನ್ನ ಹೊಂದಿರ್ತಾರೆ, ರಾಲ್ಸ್ ರಾಯ್ಸ್ ಅಂತ ಹೇಳಿ ಒಂದು ಕಾರು. ಅವರು ಪ್ರತಿನಿತ್ಯ ಬ್ರಿಟಿಷ್ ಅಧಿಕಾರಿಯ ಮನೆ ಮುಂದೆ ಹಾದಿ ಹೋಗುತ್ತಾಗ ಆ ಬ್ರಿಟಿಷ್ ಅಧಿಕಾರಿಗೆ ಹೊಟ್ಟೆ ನೋವು, ನನ್ನಲ್ಲಿರದೇ ಇರುವಂತ ಕಾರು ಈ ಹೆಣ್ಮಗಳಲ್ಲಿದೆಯಲ್ಲ. ಯಾವುದೋ ಒಂದು ಸಂದರ್ಭದಲ್ಲಿ ಅವರು ಬ್ರಿಟಿಷ್ ಹೈಯರ್ ಅಧಿಕಾರಿ ಬರ್ಬೇಕಾದ್ರೆ ಅವ್ರ ಸಂಬಂಧಿ ಇವ್ರ ಕಾರನ್ನ ಕೇಳ್ತಾರೆ. ಅವಳು ಹೇಳ್ತಾಳೆ, ಈ ಕಾರ್ ತಂದಿರೋದು ನನ್ನ ಮನೆತನಕ್ಕೆ ನಿಮ್ಮಂತ ಜನರ ಗುಲಾಮಗಿರಿಯ ಸೇವೆಯನ್ನ ಮಾಡ್ಲಿಕ್ಕೆ ಅಲ್ಲ ಅಂತೇಳಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅದನ್ನ ನಿರಾಕರಿಸ್ತಾರೆ. ಆಗ ಅಧಿಕಾರಿ ಹೇಳ್ತಾನೆ, ನೋಡಮ್ಮ, ನೀನೇನಾದ್ರೂ ಕೊಡದೇ ಇದ್ರೆ ಕಾರಿನ ಆ ಪರ್ಮಿಷನ್ ಏನಿದೆ ಅದನ್ನ ಕ್ಯಾನ್ಸಲ್ ಮಾಡ್ತೇನೆ ಅಂತ ಅವನು ಧಮಕಿ ಹಾಕ್ತಾನೆ. ಆಗ ದಿಟ್ಟ ಮಹಿಳೆ ಹೇಳ್ತಾಳೆ, ಸ್ವಾಭಿಮಾನದ ಪ್ರತೀಕ, ನೀನೇನಾದ್ರೂ ಮಾಡ್ಕೋ, ಪರ್ಮಿಷನ್ ಕ್ಯಾನ್ಸಲ್ ಮಾಡು, ಅದನ್ನ ನನ್ನ ಮನೆ ಮುಂದೆ ನಿಂದ್ರಿಸಿ ನಾನು ಕುಳ್ಳ ಹಸ್ತೇನೆ ಹೊರತು ನಿನಗ್ ಮಾತ್ರ ಕೊಡೋದಿಲ್ಲ ಅಂತ ಹೇಳಿ ಅವಳು ಅನ್ಕೋತಾಳೆ. ಮಾತಿನಂತೆ ಅವರು ಪರ್ಮಿಷನ್ ಕ್ಯಾನ್ಸಲ್ ಮಾಡ್ತಾರೆ. ಇವಳು ಅನ್ಕೊಂಡಂತೆ ಮನೆ ಮುಂದೆ ನಿಂದ್ರಿಸಿ ಕುಳ್ಳನ್ನ ಹಚ್ಚುವಂತ ಗಟ್ಟಿಗಿತ್ತಿಯಾರಾಗಿದ್ರು ಅಂದ್ರೆ ಜೈನಾಪುರದ ಕಾಶಿಬಾಯಿ. ಹೀಗೆ ಅನೇಕ ಜನ, ವಿಜಯಪುರದ ಜಿಲ್ಲೆ, ಅದು ಅವಿಭಜಿತ ವಿಜಯಪುರ ಜಿಲ್ಲೆ ಬಂದ್ರೆ ಇನ್ನು ದೊಡ್ಡ ಇತಿಹಾಸ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಸೊ ಕೊನೆಯದಾಗಿ ನಾನು ಹೇಳೋದು, ಸೊ ಯಾರು ತಮಗೋಸ್ಕರ ತಮ್ಮ ಮನೆಗೋಸ್ಕರ ಬದುಕ್ತಾರೆ ಅವರು ಇದ್ದು ಇಲ್ಲದಂತವಾಗಿ ಹೋಗ್ಬಿಡ್ತಾರೆ. ಆದ್ರೆ ಯಾರು ಈ ಸಮಾಜಕ್ಕೋಸ್ಕರ, ನಾಡು ನುಡಿಗೋಸ್ಕರ, ದೇಶಕ್ಕೋಸ್ಕರ ಅವರು ಬದುಕ್ತಾರೆ, ಸೊ ಅವರು ಎಲ್ಲರ ಮನಸ್ಸನ್ನ ಗೆಲ್ತಾರೆ. ಅಷ್ಟೇ ಅಲ್ಲ, ನಾವು ಪಡೆದಿರುವ ಶಿಕ್ಷಣ, ಹೊಂದಿರುವ ಹುದ್ದೆ ಏನೇ ಇರಬಹುದು, ಆದರೆ ಶಿಕ್ಷಣದಿಂದ, ಪದವಿಗಳಿಂದ, ಹುದ್ದೆಗಳಿಂದ ನಾವು ದೊಡ್ಡವರಾಗೋದಕ್ಕೆ ಸಾಧ್ಯ ಇಲ್ಲ. ನಾವು ಏನೇ ಹೊಂದಿದ್ರು ಕೂಡ ಆ ಹೊಂದಿರುವ ಕ್ಷೇತ್ರದಲ್ಲಿ ಅಥವಾ ಹುದ್ದೆಯಲ್ಲಿ ಸಾರ್ಥಕ ಬದುಕನ್ನ ಕಳಿಬೇಕಾದ್ರೆ ನಾವು ಮೊದಲು ಮನುಷ್ಯರಾಗಿರ್ಬೇಕು ಅಂತ ಹೇಳಿ, ಅದಕ್ಕೆ ಸಿದ್ದಯ್ಯ ಪುರಾಣಿಕರವ್ರು ಹೇಳ್ತಾರಲ್ಲ, ಓದಿ ಬ್ರಾಹ್ಮಣನಾಗು, ಕಾದಿ ಕ್ಷತ್ರಿಯನಾಗು, ಶೂದ್ರ ವೈಶ್ಯನೇ ಆಗು, ದುಡಿದು ಗಳಿಸಿ ಏನಾದರೂ ಆಗು, ನಿನ್ನ ಒಲವಿನಂತಾಗು, ಏನಾದರೂ ಸರಿಯೇ ಮೊದಲು ನೀನು ಮಾನವನಾಗು ಅಂತ ಹೇಳ್ತಾರಲ್ಲ. ಯಾರು ಉತ್ತಮ ಮಾನವರಾಗಿರ್ತಾರೋ ಅವರು ಉತ್ತಮ ಕವಿ ಆಗ್ತಾರೆ, ಉತ್ತಮ ಸಂಘಟಕನಾಗ್ತಾನೆ, ಉತ್ತಮ ರಾಜಕಾರಣಿ ಆಗ್ತಾನೆ, ಉತ್ತಮ ಎಂಜಿನಿಯರ್ ಆಗ್ತಾನೆ, ಉತ್ತಮ ವೈದ್ಯನಾಗ್ತಾನೆ ಅನ್ನುವಂಥದ್ದನ್ನ ನಾವ್ ಯಾರು ಕೂಡ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಬಹುಶಃ ಉತ್ತಮ ಮಾನವೀಯತೆಯನ್ನ ಹೊಂದಿದ್ದಂತಹ ಚನ್ನಬಸಪ್ಪನವರು ಕುವೆಂಪು ಅವರ ವಾಣಿಯಂತೆ, ಭರತ ಖಂಡದ ಹಿತವೇ ನನ್ನ ಹಿತ ಎಂದು, ಭಾರತ ಮಾತೆಯ ಮತವೇ ನನ್ನ ಮತವೆಂದು, ಭಾರತಾಂಬೆಯ ಸುತರೆ ಸೋದರರು ಎಂದು, ಭಾರತಾಂಬೆಯ ಮುಕ್ತಿ ನನಗೆದೆ ಎಂದು, ನುಗ್ಗಲ್ಲಿ ಮುಂದಕ್ಕೆ ಧೀರ, ಕಾಳಗದ ಕೊಲೆಗೆ ನುಗ್ಗು ಮರಣಕ್ಕೆ ವೀರ, ಸಗ್ಗದ ನೆಲೆಗೆ ಅನ್ನುವ ಹಾಗೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಜಗ್ಗದೆಯೇ ಕುಗ್ಗದೆಯೇ ಹಿಗ್ಗಿ ನಡೆ ಮುಂದೆ ಎನ್ನುವ ಹಾಗೆ ಯಾವುದಕ್ಕೂ ಜಗ್ಗದೆ ಯಾವುದಕ್ಕೂ ಕುಗ್ಗದೆ ಬ್ರಿಟಿಷರ ವಿರುದ್ಧ ಎದೆಸೆಡಿಸಿ ನಿಂತು ಹೋರಾಟವನ್ನ ಮಾಡಿದ ವಿಜಯಪುರ ಜಿಲ್ಲೆಯ ಸರ್ದಾರ್ ವಲ್ಲಭಾಯಿ ಪಟೇಲ್, ಅದು ವಿಶೇಷವಾಗಿ ಅರ್ಜುನಿಗಿಯ ಅರ್ಜುನ ಎನ್ನುವ ಇಂಥ 10 ಹಲವು ಹೆಸರುಗಳಿಗೆ ಭಾಜನರಾದಂತಹ ಒಬ್ಬ ಶ್ರೇಷ್ಠ ಹೋರಾಟಗಾರ, ಸ್ವಾತಂತ್ರ್ಯ ಸೇನಾನಿ, ವಿಜಯಪುರದ ಮಾಣಿಕ್ಯ, ಜನಮಾನಸದಿಂದ ಎಂದಿಗೂ ಕೂಡ ಮರೆಯಾಗದ ಮೇರು ವ್ಯಕ್ತಿತ್ವ ಅದು ಅಂಬಲಿ ಚನ್ನಬಸಪ್ಪನವರು ಅಂತ ಹೇಳ್ತಾ, ನನಗೆ ಅವಕಾಶಕ್ಕಾಗಿ ಸರ್ವರಿಗೂ ನನ್ನ ವಂದಿಸ್ತಾ ನನ್ನ 4 ತೊದಲು ವಿಚಾರಗಳನ್ನ ಇಲ್ಲಿ ಮುಗಿಸ್ತೇನೆ. ಎಲ್ಲ ಹಿರಿಯರಿಗೆ ಶರಣು ಸಮರ್ಪಣೆಯನ್ನ ನಾನು ಮಾಡ್ತೇನೆ. ಧನ್ಯವಾದಗಳು ಸರ್, ಎಲ್ಲರಿಗೂ ಕೂಡ. ಸನ್ಮಾನ್ಯ ಶ್ರೀ ಬಸವರಾಜ್ ಹಂಚಿಲಿ ಸರ್ ಅತ್ಯಂತ ಚಿಕ್ಕ ವಯಸ್ಸಿನೊಳಗ ಬಹಳಷ್ಟು ದೊಡ್ಡ ಸಾಧನೆಯನ್ನು ಮಾಡ್ತಕ್ಕಂಥ ಒಂದು ಮುನ್ಸೂಚನೆಯನ್ನು ನಾವು ಕಾಣ್ತಾ ಇದೀವಿ. ಬಹುಶಃ ನಮ್ಮ ಸಾವಿಲ್ಲದ ಶರಣರ ಮಾಲಿಕೆಯೊಳಗ ಅಂಬಲಿ ಚನ್ನಬಸಪ್ಪನವರು ಬಹಳ ದೊಡ್ಡ ಕಾರ್ಯವನ್ನು ಮಾಡಿದರು. ಇದರ ಜೊತೆಗೆ ನಾನು ಹೇಳ್ಬೇಕಂತಂದ್ರೆ ಬಳ್ಳಾರಿ ಮರ್ಜೂರ್ ಮೂವ್ಮೆಂಟ್ ಅಂತ ಆಂಧ್ರ ಸೇರಬೇಕು ಅಂತ ತಿಳ್ಕೊಂಡು ನಿರ್ಣಯ ಆದಾಗ ಅದ್ರ ವಿರುದ್ಧ ಅಂಬಲಿ ಚನ್ನಬಸಪ್ಪನವ್ರ ಜೊತೆಗೆ ನಮ್ಮ ಅಜ್ಜನವರಾದಂಥ ಮಾದೇವಪ್ಪ ಪಟ್ಟಣ್ ಅಂತಕ್ಕಂಥವ್ರು ಮತ್ತು ಅಲ್ಲಮ್ಮ ಸುಮಂಗಲಮ್ಮ ಅವ್ರ ತಂದೆ ಅವರು ಎಷ್ಟು ಪ್ರತಿರೂಪ ಆಗಿದೆ ಅಂದ್ರೆ ಬಳ್ಳಾರಿ ಒಳಗೆ ಜನಪ್ರತಿನಿಧಿಗಳ ಅಂದ್ರೆ ವಿರುದ್ಧವಾಗಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ 24 ವರ್ಷದ ಅಲ್ಲಮ್ಮ ಸುಮಂಗಲಮ್ಮ MLA ಆದರು. ಇದಕ್ಕೆ ಕಾರಣ ಅಂತಂದ್ರೆ ಮಾದೇವಪ್ಪ ಪಟ್ಟಣ್ ಮತ್ತು ಅಂಬಲಿ ಚನ್ನಬಸಪ್ಪನವರು ಅಂತಕ್ಕಂಥದ್ದು. ಈ 2 ಹೋರಾಟಗಳು ಲಿಂಗಾಯತರ ಹೋರಾಟಗಳು ಅಂತಕ್ಕಂಥದ್ದು
ಮೂರು ಚಲೆ ಜಾವ್ ಚಳವಳಿ ಇರ್ಬೋದು, ಉತ್ತರ ಕರ್ನಾಟಕದೊಳಗೆ ಏಕೀಕರಣ ಇರ್ಬೋದು, ಅಥವಾ ಬರ್ಜರ್ ಮೂವ್ಮೆಂಟ್ ಇರ್ಬೋದು, ಸಂಸ್ಥಾನಗಳ ವಿಲೀನೀಕರಣ ಇರ್ಬೋದು, ಬಹುತೇಕ ನಾವು ಹಳ್ಳಿಕೇರಿ ಗುದ್ಲೆಪ್ಪನವರು, ವಾಲಿ ಚೆನ್ನಪ್ಪ, ಅಂಬ್ಲಿ ಚನ್ನಬಸಪ್ಪನವರು, ಹೊಸಮನಿ ಸಿದ್ದಪ್ಪನವರು, ನಾವು ಲಿಸ್ಟ್ ಮಾಡ್ಕೊಂಡು ಹೋದ್ರು ನೂರಾರು ಜನ ಲಿಂಗಾಯತ ಧೂರಿನವರು ಇದ್ರಾಗ ದುಡಿದ್ರು. ಮಹಾದೇವಪ್ಪ ಪಟ್ಟಣವರು, ಇಂಗ್ಳೆಯವರು, BM ಸಾಲಿಕೊಪ್ಪ ಅವರು, ಭಾಳಷ್ಟು ಜನ ಇದಕ್ಕೆ ದುಡ್ದಾರ ಅಂತಕ್ಕಂಥ ವಿಷಯವನ್ನ ಈ ಸಂದರ್ಭದೊಳಗೆ ನೆನಪಿಸ್ತಾ ಭಾಳಷ್ಟು ದೊಡ್ಡ ಕಾರ್ಯವನ್ನು ಅವರು ಮಾಡಿದರು. ಈಗ ಶ್ರೀಮತಿ ಇಂದಿರಾ ಮೋಟೇಬಿನೂರವರು, ದತ್ತಿ ದಾಸೋಹಿಗಳು ತಮ್ಮ ಅಭಿಪ್ರಾಯಗಳನ್ನ ಹೇಳಿ ಅಂತ ತಿಳ್ಕೊಂಡು ಅವರನ್ನ ನಾನು ಕರಿತಾ ಇದ್ದೇನೆ. ಶ್ರೀಮತಿ ಇಂದಿರಾ ಮೋಟೇಬಿನವರು. ಎಲ್ಲರಿಗೂ ಶರಣು. ಕೇಳ್ತಾ ಇದೆ ಅಲ್ಲ? ಅವನ ಈ ಒಂದು ಸ್ಮರಣೋತ್ಸವವನ್ನ ಶರಣೋತ್ಸವವನ್ನಾಗಿ ಇಂದಿನ ಈ ಗೂಗಲ್ ಮೀಟ್ ಕಾರ್ಯಕ್ರಮದೊಳಗ ಆಚರಣೆಗೈದಂತಹ ಅಕ್ಕನ ಅರಿವು ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟದ ಈ ವೇದಿಕೆಗೆ ನಾನು ನಮಿಸ್ತೇನೆ. ಮೊದಲು ಇಂತಹ ಒಂದು ಅವಿಸ್ಮರಣೀಯ ಮತ್ತು ಒಂದು ಹೃದಯ ತಟ್ಟುವಂತಹ ಕಾರ್ಯಕ್ರಮಗಳನ್ನ ನೀಡುತ್ತಾ ಅದಕ್ಕೆ ಶ್ರಮಿಸುತ್ತಿರುವಂತಹ ಎಲ್ಲರಿಗೂ ಕೂಡ ಈ ಮೂಲಕ ನಾನು ವಂದಿಸ್ತೇನೆ. ಇಂತಹ ಒಂದು ಸಂಘಟನೆಯ ರೂವಾರಿಗಳಾದಂತಹ ಮತ್ತು ಈ ಶರಣರ ತತ್ವಗಳನ್ನ ಮನಗಳಿಗೆ ಒಂದು ಮುಟ್ಟಿಸುವಂತಹ ಕಾರ್ಯದಲ್ಲಿ ದುಡಿಯುತ್ತಾ ನಾಡು ನುಡಿಗಳಿಗಾಗಿ ದುಡಿದಂತಹ ಈ ಮಹನೀಯರನ್ನ ನೆನಪಿಸ್ಕೊಳ್ತಾ ಎಲ್ಲರ ಒಂದು ಮನದಂಗಳದೊಳಗ ಅಂತಹ ಮಹನೀಯರನ್ನ ಒಂದು ಹಸಿರಾಗಿಸ್ತಾ ಅದಕ್ಕೆ ಒಂದು ಉಸಿರು ತುಂಬುವಂತಹ ಒಂದು ಮಹತ್ ಕಾರ್ಯವನ್ನ ಈ ಹಡಗಿನ ಒಂದು ಚುಕ್ಕಾಣಿಯನ್ನು ಹಿಡಿದು ನಡೆಸ್ತಿರುವಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ನಾನು ಶರಣೆಂಬೆ. ಓ ಎನ್ನ ದೇಶ ಬಾಂಧವರೇ, ಕಂಬನಿಗಳೆರಡನ ಚಿಮ್ಮಿ ಪ್ರಾಣಾಹುತಿ ನೀಡಿದ ಅವರ ಸಂಸ್ಮರಿಸಿರಿ ಆ ಬಲಿದಾನ ಅಂತ. ಸ್ವಾತಂತ್ರ್ಯ ಹೋರಾಟಗಾರರಾದಂತಹ ಶ್ರೀ ಅಂಬಲಿ ಚನ್ನಬಸಪ್ಪನವರನ್ನ ವ್ಯಕ್ತಿತ್ವವನ್ನ ಕುರಿತು ಅತ್ಯಂತ ಮೌಲಿಕವಾದ ಒಂದು ಉಪನ್ಯಾಸವನ್ನ ನೀಡಿದಂತಹ ಶರಣರಾದ ಬಸವರಾಜ್ ಹಂಚಲಿ ಗುರುಗಳಿಗೆ ನಾನು ಈ ಮೂಲಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಗುಡಿಗೆ ಒಂದು ಇಂದಿನ ಕಾರ್ಯಕ್ರಮದ ಒಂದು ಗುಡಿ ಅಂತ ಅನ್ಕೊಂಡ್ರ ಅದಕ್ಕೊಂದು ಕಳಸವನ್ನಿಟ್ಟಂತ ಉಪನ್ಯಾಸ ಇದಾಗಿತ್ತು ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಆಮೇಲೆ ಇಂದಿನ ಈ ಕಾರ್ಯಕ್ರಮಕ್ಕೆ ಮೃತ್ಯುಂಜಯ್ ಶೆಟ್ರ್ ಸರ್ ಅವರು ವಚನ ಪ್ರಾರ್ಥನೆ ನನಗಿದ್ರು. ಅದು ಕೂಡ ನನಗೆ ಬಹಳ ಒಂದು ಸಂತೋಷವನ್ನು ಕೊಟ್ಟಂತಹ ವಿಚಾರ. ಅವರಿಗೂ ಕೂಡ ಈ ಮೂಲಕ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಆಮೇಲೆ ವಚನ ಅಧ್ಯಯನ ವೇದಿಕೆಯ ಸಂಯೋಜಕರಾದಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು, ರುದ್ರಮೂರ್ತಿ ಸರ್ ಅವರು, ಕುಮಾರ್ ರಾಜಣ್ಣ ಸರ್ ಅವರಿಗೆ ಈ ಮೂಲಕ ವಂದನೆಗಳನ್ನ ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ತಾಂತ್ರಿಕ ಸಹಾಯವನ್ನು ನೀಡಿದಂತಹ ಶರಣೆ ದಾನಮ್ಮ ಜಳಕಿ ಮೇಡಮ್ ಅವರಿಗೂ ಕೂಡ ನಾನು ಇಲ್ಲಿ ಈ ಮೂಲಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಿರಿಯರನ್ನ, ನಮ್ಮ ಹೃದಯಕ್ಕೆ ಹತ್ತಿರವಿದ್ದಂತಹ ಆತ್ಮೀಯರನ್ನ ನೆನಪಿಸ್ಕೊಂಡು ಅವರನ್ನ ಸ್ಮರಿಸಿಕೊಳ್ಳಲಿಕ್ಕೆ ಒಂದೊಳ್ಳೆಯ ಮಾತುಗಳನ್ನ ಕೇಳುತ್ತಾ ಒಳ್ಳೆಯ ವಿಚಾರಗಳನ್ನ ಆಲಿಸ್ತಾ ಅವರನ್ನ ಮತ್ತೊಮ್ಮೆ ನಮ್ಮ ಮನಸ್ಸಿನೊಳಗೆ ಇರ್ತಾರ ಅವರು. ಈ ಒಂದು ವೇದಿಕೆಯ ಮೂಲಕ ಅವರನ್ನ ಸ್ಮರಿಸಿಕೊಳ್ಳಿಕ್ಕೆ ಅವಕಾಶ ನೀಡಿದಂತಹ ಈ ವೇದಿಕೆಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಮನಸ್ಸಿಗೆ ಆನಂದ ಮತ್ತು ಹೃದಯಕ್ಕೆ ಒಂದು ನೆಮ್ಮದಿಯನ್ನ ಇಂತಹ ಕಾರ್ಯಕ್ರಮಗಳು ನೀಡ್ತಾವ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ಅನುಭವ. ಕೇವಲ ಇದು ನನ್ನ ಒಬ್ಬಳ ಅನುಭವ ಮಾತ್ರವಲ್ಲ, ಈ ರೀತಿಯ ವರ್ಷ ಪೂರ್ತಿ ಈ ಕಾರ್ಯಕ್ರಮಗಳು ನಡೀತಾ ಇರ್ತಾವ, ಸ್ಮರಣೋತ್ಸವಗಳು. ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ನಾನು ಅನ್ಕೋತೀನಿ. ಆಮೇಲೆ ಕೊನೆಗೆ ಇದು ತಾಯಿಯನ್ನ ಕುರಿತು ನಾನು ಇವತ್ತಿಟ್ಟಂತಹ ಇದು ಒಂದು ಸ್ಮರಣೋತ್ಸವ. ಅದಕ್ಕೆ ಕೊನೆಯದಾಗಿ ಒಂದು ಕುವೆಂಪು ಅವರ ತಾಯಿ ಬಗ್ಗೆ ಹೇಳಿದ ಒಂದು 4 ಲೈನ್ಗಳನ್ನು ನಾನು ಹೇಳಿ ನಾನಿಲ್ಲಿ ಇದನ್ನ ಮುಕ್ತಾಯಗೊಳಿಸ್ತೀನಿ. ಹಿಡಿಯಷ್ಟು ಹೃದಯಕ್ಕೆ ಹಡೆದವ್ವನ ಹಾಗೆ ಪ್ರೀತಿ ನೀಡುವರು ಸಿಗಲು ಸಾಧ್ಯವೇ ಈ ಜಗದಲ್ಲಿ. ಹಿಡಿಯಷ್ಟು ಹೃದಯಕ್ಕೆ ಹಡೆದವ್ವನ ಹಾಗೆ ಪ್ರೀತಿ ನೀಡುವರು ಸಿಗಲು ಸಾಧ್ಯವೇ ಈ ಜಗದಲ್ಲಿ. ಹೇಳದೆ ಹಸಿದ ಹೊಟ್ಟೆಯ ಕೂಗು ಕೇಳಿಸುವುದು ಹೆತ್ತವಳಿಗೆ ಮಾತ್ರವೇ ಈ ಭಗವಂತನ ಸೃಷ್ಟಿಯಲ್ಲಿ. ಹೇಳದೆ ಹಸಿದ ಹೊಟ್ಟೆಯ ಕೂಗು ಕೇಳಿಸುವುದು ಹೆತ್ತವಳಿಗೆ ಮಾತ್ರವೇ ಈ ಭಗವಂತನ ಸೃಷ್ಟಿಯಲ್ಲಿ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ನನ್ನ ಹೃದಯದಾಳದ ಒಂದು ನಮನಗಳನ್ನ ಸಲ್ಲಿಸ್ತಾ ನನ್ನ ಮಾತುಗಳಿಗೆ ನಾನು ವಿರಾಮ ಕೊಡ್ತೀನಿ. ಶರಣು. ಧನ್ಯವಾದಗಳು ಮೇಡಮ್. ಅವರ ತಾಯಿ ಶರಣೆ ಪಾರ್ವತಿ ದೇವಿ ಮೊಗಲಿಯವರ ಹೆಸರು ನಡೀತಂತ ಒಂದು ದತ್ತಿ ಉಪನ್ಯಾಸ ನಿಜಕ್ಕೂ ಒಂದು ಒಳ್ಳೆಯ ಸಾರ್ಥಕತೆಯನ್ನು ಪಡಿತು. ದೇಶ ಕಂಡ ಅಪರೂಪದ ಸ್ವಾತಂತ್ರ್ಯ ಸೇನಾನಿ, ದೇಶಭಕ್ತ,
ಮತ್ತು ನಮ್ಮ ಸಾವಿಲ್ಲದ ಶರಣ ಮಾಲಿಕೆಯೊಳಗೆ ಅಂಬ್ಲಿ ಚನ್ನಬಸಪ್ಪನವರು ಅಜರಾಮರವಾಗಿ ನಿಲ್ತಾರ ಅಂತಕ್ಕಂಥ ಈ ವಿಷಯನ ಮತ್ತೊಮ್ಮೆ ಹೇಳ್ತಾ ಬಸವರಾಜ್ ಹಂಚುಲಿ ಸರ್ ಅವ್ರಿಗೆ, ದತ್ತಿದಾಸೋಯ ಅಂತ ಶ್ರೀಮತಿ ಇಂದಿರಾ ಮೋಟಿಬಿನೂರ್ ಅವ್ರಿಗೆ, ಪಾಲ್ಗೊಂಡವ್ರಿಗೆ ಅನಂತ ಶರಣಾರ್ಥಿಗಳನ್ನ ಹೇಳ್ತಾ ಸವಿತಾ ದೇಶ್ಮುಖ್ ಅವರು ಹ್ಯಾಂಡ್ ರೈಸ್ ಮಾಡಿದ್ರು. ಸವಿತಾ ದೇಶ್ಮುಖ್ ಮಾತಾಡ್ರಿ. ಸವಿತಾ ದೇಶ್ಮುಖ್. ಪ್ರೊಫೆಸರ್ BM ಬಿರಾದರ್. ಎಲ್ಲರಿಗೂ ಶರಣಾರ್ಥಿಗಳು. ತಮ್ಮ ಶರಣ ಮಾಲಿಕೆಯಲ್ಲಿ ಅದ್ಭುತವಾದಂತಹ ಉಪನ್ಯಾಸ ನೀಡಿದವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಒಂದು ರೆಕ್ಟಿಫಿಕೇಶನ್ ಏನಂತಂದ್ರೆ, ಬಳ್ಳಾರಿ ಜಿಲ್ಲೆ ಆಗ ಮಡ್ರಾಸ್ ವಲಯದಲ್ಲಿ ಇತ್ತು ಹೊರತಾಗಿ ಆಂಧ್ರ ಪ್ರದೇಶ ವಲಯದಲ್ಲಿ ಇರಲಿಲ್ಲ ಅಂತ ಮಾತನ್ನು ಹೇಳ್ತಾ ನನ್ನ ಮಾತಿಗೆ ಮಂಗಲ ಹೇಳ್ತೇನೆ. ನಮಸ್ಕಾರ. ಹೌದು ಸರ್, ಮಡ್ರಾಸ್ ಪ್ರಾವಿನ್ಸ್, ಬಟ್ ಅದ್ರ ಆಂಧ್ರ ಮರ್ಜರ್ ಮೂವ್ಮೆಂಟ್ ಅಂತ ಅನ್ಬೇಕಾದ್ರೆ ಅವ್ರು ಆಂಧ್ರ ಕೂಡ ಮಡ್ರಾಸ್ ಒಳಗೆ ಇತ್ತು ಸರ್. ಅವರು ಅದೇ ಆಂಧ್ರ ಮಡ್ರಾಸ್ ತೆಗಿತ್ರಿ, ಆಂಧ್ರದಾಗ ಇದ್ದಿದ್ದಿಲ್ಲ. ಹೌದು 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 ಸರ್, ಹೌದು. ಶಂಕರ್ ಕುಪ್ಪಸ್ ಅವ್ರು ಮಾತಾಡ್ತಾರೆ. ಸರ್ವರಿಗೂ ಶರಣಾರ್ಥಿಗಳು. ಇವತ್ತಿನ ದಿವಸ ನಾನು 3 ಜನಕ್ಕೆ ಬಹಳಷ್ಟು ಅನಂತ ಕೃತಜ್ಞತೆಗಳನ್ನ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೊದಲನೇದಾಗಿ ಸ್ವಾತಂತ್ರ್ಯ ಸೇನಾನಿ ಅಂಬ್ಲಿ ಚನ್ನಬಸಪ್ಪನವರು. ಕೇವಲ ಬರೀ ನಾನು ಹೆಸರಷ್ಟೇ ಕೇಳಿದ್ದೆ, ಬಟ್ ಅವರ ಇಡೀ ಚರಿತ್ರೆಯನ್ನ ನಮ್ಮ ಕಣ್ಮುಂದೆ ಕಟ್ಟೋ ಹಾಗೆ ಈ ಒಂದು ವಿಷಯವನ್ನ ಇಟ್ರಲ್ಲ, ಇದು ನಿಜಕ್ಕೂ ಕೂಡ ಬಹಳ ಅಪ್ರಿಶಿಯೇಟ್ ಮಾತಂತಕ್ಕಂಥದ್ದು. ಇದು ಎಲ್ಲರಿಗೂ ತಿಳಿದಿರ್ತಕ್ಕಂಥ, ಅಂದ್ರೆ ತಿಳ್ಕೊಂಡಿರ್ತಕ್ಕಂಥ ವಿಷಯ ಆಗಿದೆ ಅಂತಕ್ಕಂಥದ್ದು. ಈ ವಿಷಯವನ್ನ ಇವತ್ತಿನ ಉಪನ್ಯಾಸಕ್ಕೆ ಇಟ್ಟಿರ್ತಕ್ಕಂಥ ಮೊಟ್ಟ ಮೊದಲಿಗೆ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರನ್ನ ನಾನು ಬಹಳಷ್ಟು ಅಭಿನಂದನೆಗಳನ್ನ ನಾನು ಸಲ್ಲಿಸ್ತಾ ಇದ್ದೇನೆ. ಕಾರಣ ಏನು ಅಂತ ಹೇಳಿದ್ರೆ, ಇವತ್ತು ಅನೇಕ ಜನರು ಬಹಳಷ್ಟು ಕೆಲಸವನ್ನು ಮಾಡಿರ್ತಕ್ಕಂಥದ್ದು, ಸ್ವಾತಂತ್ರ್ಯಕ್ಕಾಗಿರ್ಬೋದು, ಹೋರಾಟದ ಏಕೀಕರಣಕ್ಕಾಗಿರ್ಬೋದು, ಇಂಥ ಅನೇಕ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಾರಲ್ಲ, ಇದು ನಿಜಕ್ಕೂ ಕೂಡ ನಮ್ಮಂತವ್ರಿಗೆ ಮಾದರಿ ಅಂತಕ್ಕಂಥ ಮಾತನ್ನ ಈ ಉಪನ್ಯಾಸ ಮುಖಾಂತರ ನಮಗೆ ತಿಳಿತಿ. ಅದಕ್ಕೆ ನಾನು ಮೊಟ್ಟ ಮೊದಲಿಗೆ ಶಶಿಕಾಂತ್ ಪಟ್ಟಣ್ ಅವರಿಗೆ ನಾನು ಅಭಿನಂದನೆಗಳನ್ನ, ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಇನ್ನು ಎರಡನೇದಾಗಿ, ಈ ವಿಷಯವನ್ನ ಶಾರದಾಮಣಿ ಹುಣಸಾಳ್ ಅವರು ಹೇಳ್ಬೇಕಾಗಿತ್ತು ಅಂತ ಪ್ರಾರಂಭದಲ್ಲಿ ಹೇಳಿದ್ರು. ಆದ್ರೆ ನಾ ಹೇಳೋಕ್ಕಿಂತ ಇನ್ನೊಬ್ಬರಿಗೆ ಆ ವಿಷಯವನ್ನ ಕೊಟ್ಟು ಮತ್ತೊಬ್ಬರನ್ನ ಈ ವೇದಿಕೆಗೆ ಪರಿಚಯ ಮಾಡಿಸಿದ್ರಲ್ಲ, ಅವ್ರಿಗೆ ನಾನು ಎರಡನೇದಾಗಿ ಶಾರದಾಮಣಿ ಹುಣಸಾಳ್ ಮೇಡಮ್ ಅವರಿಗೆ ನಾನು ಅನಂತ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಮತ್ತು ಮೂರನೇದಾಗಿ, ಬಹಳಷ್ಟು ಉತ್ತಮವಾಗಿ ಇವತ್ತು ಉಪನ್ಯಾಸವನ್ನ ಬಹುಶಃ ನಾನು ನೋಡಲಾಗಿ, ಅಂದ್ರೆ ಇವತ್ತು ಶಶಿಕಾಂತ್ ಪಟ್ಟಣ್ ಸರ್ ಕೆಲವೊಂದಿಷ್ಟು ಮಂದಿ ಅವ್ರನ್ನು ಹೊರತುಪಡಿಸಿದ್ರೆ ಉಪನ್ಯಾಸ ಅಂತಕ್ಕಂಥದ್ದು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನಾನು ಹಂಚಲಿ ಸರ್ ಇಂದ ನಾನು ತಿಳ್ಕೊಂಡೆ ಅಂತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಎಷ್ಟು ಅಚ್ಚುಕಟ್ಟಾಗಿ ಹೇಳಿದ್ರು, ಬಹಳ ಅದ್ಭುತವಾದಂತ, ಎಲ್ಲೂ ಕೂಡ ಅವ್ರ ಧ್ವನಿ ವೇರಿಯೇಷನ್ ಆಗ್ಲಿಲ್ಲ. ಅದ್ಭುತವಾದಂತ ಅಂಬ್ಲಿ ಚನ್ನಬಸಪ್ಪನವರ ಎಲ್ಲ ವಿವರಗಳನ್ನ ನಮ್ಮ ಕಣ್ಮುಂದೆ ಕಟ್ಟಿಟ್ರು. ಇಂಥವ್ರು ಒಬ್ಬರು ಅದಾರಲ್ಲ ಅಂತಕ್ಕಂಥದ್ದು ನನಗೆ ಆಶ್ಚರ್ಯ ಅಂತಕ್ಕಂಥದ್ದು. ಅವ್ರು ಹೇಳಿದ್ರು, ನಮ್ಮ ಊರ್ ಪಕ್ಕಕ್ಕ ಸುಳ್ಳ ಅಂತಕ್ಕಂಥದ್ದು ಕೇವಲ 5-6 ಕಿಲೋಮೀಟರ್. ನಾವು ಸಣ್ಣರಿದ್ದಾಗ ಸುಳ್ಳು ದೇಸಾಯರ್ ಅಂದ್ರೆ ಬಹಳ ದೊಡ್ಡವರು. ಅವರು ನಮ್ಮ ಶಿರೋಳ ಸಂತಿಗೆ ಬರ್ಬೇಕಂದ್ರ ಕುದುರೆ, ಒಂಟಿ ಅಥವಾ ಆನೆ ಮುಖಾಂತರ ಬರ್ತಕ್ಕಂಥದ್ದು. ನಾವೆಲ್ಲ ಸಣ್ಣವರು ಆ ಕುದುರೆ ನೋಡಕ್ ಹೋಗ್ತಿದ್ವಿ. ಅಂತ ಒಬ್ಬ ದೇಸಾಯರನ್ನ ಅಂಬ್ಲಿ ಚನ್ನಬಸಪ್ಪನವ್ರು ಸೋಲಿಸಿದ್ರಲ್ಲ ಬಾದಾಮಿ ಕ್ಷೇತ್ರದೊಳಗ ಅಂತಕ್ಕಂಥದ್ದು ನೋಡಿದಾಗ, ಓಹೋ ಎಷ್ಟು ದೊಡ್ಡವ್ರು ಇರ್ಬೋದು, ನಾವು ನೋಡಿಲ್ಲ ಖರೆ, ಆದ್ರ ಆ ವ್ಯಕ್ತಿತ್ವ, ಆ ಚರಿತ್ರೆಯನ್ನು ನೋಡಿದಾಗ ಎಂಥ ವ್ಯಕ್ತಿಗಳು ಅಂತಕ್ಕಂಥದ್ದು ನನ್ನ ಕಣ್ಮುಂದೆ ಕಟ್ಟಿತ್ತು. ನಿಜಕ್ಕೂ ಕೂಡ ನನಗಂತೂ ಇವತ್ತು ಬಹಳ ಸಂತೋಷ ಆಯ್ತು. ನಿಜಕ್ಕೂ ಕೂಡ ಇದನ್ನ ಬರೆದು ನನ್ನ ವೈಯಕ್ತಿಕವಾಗಿ ನನಗೆ ವಾಟ್ಸಪ್ ಮಾಡ್ಬೇಕು ಅಂತ ನಾನು ಕೇಳ್ಕೊಂತೇನೆ. ಯಾಕೆಂತಂದ್ರೆ ಅನೇಕ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತಿರ್ತೇವೆ, ಇವುಗಳನ್ನ ನಾವು ಹೇಳ್ಬೇಕಾಗತ್ತೆ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ, ಅಂಬ್ಲಿ ಚನ್ನಬಸಪ್ಪ ಅಂದ್ರೆ ಗೊತ್ತಿಲ್ಲ. ಇವರೆಲ್ಲ ತಮ್ಮ ವೈಯಕ್ತಿಕ ಬದುಕನ್ನ ಬದುಕಿಟ್ಟು ಆ ಸ್ವಾತಂತ್ರ್ಯಕ್ಕಾಗಿ ಇಷ್ಟೆಲ್ಲ ಕೆಲಸ ಮಾಡಿದ್ರಲ್ಲ, ಇದು ನಿಜಕ್ಕೂ ಕೂಡ ಮುಂದಿನ ಪೀಳಿಗೆಗೆ ಅದು ಮಾದರಿ ಅಂತಕ್ಕಂಥದ್ದು. ಜೊತೆಗೆ ರಾಜಕಾರಣಿಗಳು ಬಹಳ ಅದ್ಭುತವಾಗಿ ಹೇಳಿದ್ರು. ರಾಜಕಾರಣಿಗಳು ಏನಾದ್ರೂ ಇವತ್ತು ಮಾತನಾಡ್ಬೇಕಂದ್ರ ಅಂಬ್ಲಿ ಚನ್ನಬಸಪ್ಪನವ್ರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಮಾತನಾಡ್ಬೇಕು ಅಂತಕ್ಕಂಥದ್ದು. ಎಂತ ದೊಡ್ಡ ವ್ಯಕ್ತಿ ನಿಜಲಿಂಗಪ್ಪನವ್ರು ಸೋತಾಗ ಎಷ್ಟು ಚಂದ ಮಾತಾಡಿದ್ರು. ನಾನೊಬ್ಬ ಸೋಲಿಸಿದವರು ಒಬ್ಬ ರೈತ ಅಂತಕ್ಕಂಥ ಮಾತನ್ನ ಹೇಳಿದ್ರಲ್ಲ, ಅದಕ್ಕೆ ನಿಜಲಿಂಗಪ್ಪನವ್ರು ಯಾವಾಗ್ಲೂ ಎವರ್ ಗ್ರೀನ್ ಪರ್ಸನ್ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಿಜಕ್ಕೂ ಕೂಡ ಇವತ್ತ ಉಪನ್ಯಾಸ ಬಹಳ ಅತ್ಯುತ್ತಮವಾಗಿತ್ತು. ನಿಮ್ಮ ಉಪನ್ಯಾಸ ಈ ವೇದಿಕೆಗೆ ನಿರಂತರವಾಗಿರ್ಲಿ ಅಂತಕ್ಕಂಥದ್ದನ್ನ
ನಾನು ಹಂಚಲಿ ಸರ್ಗೆ ವಿನಂತಿಸಿಕೊಂಡು ನನಗೆ ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೆ. ಧನ್ಯವಾದ ಸರ್. ನಿಜಕ್ಕೂ ಹಂಚಲಿ ಸರ್ ನಮ್ಮ ನಿರೀಕ್ಷೆಗೆ ಮೀರಿ ಉತ್ತಮ ಉಪನ್ಯಾಸವನ್ನು ಕೊಟ್ಟಾರ ಅಂತಂದ್ರೆ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ. ಅನಾರೋಗ್ಯದ ಮಧ್ಯೆ ನಮ್ಮ ಸಹೋದರಿ ಸುವರ್ಣಕ್ಕ ಪಾಟೀಲ್, ನಾನು 8 ದಿನ ಕೆಳಗೆ ಪಾಪ ಅವ್ರ ಕಾಲ ಆಪರೇಷನ್ ಹುಬ್ಳಿ ಆಗಿತ್ತು, ರಾಣಿಬೆನ್ನೂರು, ಮತ್ತು ನಾಳೆ ನಡೆದು ಹೋಗ್ತಾರ. ನನ್ನ ಒಡ ಹುಟ್ಟಿದ ಅಕ್ಕನಿಗಿಂತ ಅಥವಾ ನನ್ನ ತಾಯಿಯ ರೂಪದೊಳಗಿರ್ತಕ್ಕಂಥ ಸುವರ್ಣಕ್ಕ ಅವರು ಬಹಳಷ್ಟು ಕೆಲಸ ಮಾಡ್ಯಾರ ಬಸವ ತತ್ವಕ್ಕೆ. ಅವರು ಎಷ್ಟು ಅಂದ್ರೆ ಬಸವ ಟಿವಿ ಆಗ್ಲಿ ಕೆಲಸ ಮಾಡ್ಯಾರ. ಅವರು ಕೂಡ 4 ಮಾತಾಡ್ಬೇಕು ಅಂತ ಅವ್ರು ಕೇಳ್ಕೊಂತ ಇದ್ದೆ. ಎಲ್ಲ ಶರಣ ಬಂಧುಗಳಿಗೆ ಶರಣಾರ್ಥಿ ಸರ. ಈ ದಿನದ ಒಂದು ಉಪನ್ಯಾಸನೇ ಐತಲ್ಲ, ಬಹಳ ಅದ್ಭುತವಾದಂತಹ ಉಪನ್ಯಾಸ. ನಿಜವಾಗ್ಲೂ ಬರೀ ಅಂಬ್ಲಿ ಚನ್ನಬಸಪ್ಪನವರು ಅಂತ ಹೆಸರನ್ನು ಕೇಳಿದ್ವಿ, ಆದ್ರೆ ಅವರ ಹಿಂದೆ ಎಷ್ಟು ಒಂದು ಹೋರಾಟದ ಒಂದು ಇದೆ ಸ್ವತಂತ್ರಕ್ಕಾಗಿ ಅನ್ನೋದನ್ನ ಇದನ್ನ ಈಗಿನ ರಾಜಕಾರಣಿಗಳು ತಿಳ್ಕೊಬೇಕ್ರಿ ಸರ್. ಅಂದ್ರೆ ಸುಮ್ನೆ ಈಗ ಬಂದು ಈಗ ಆಡಳಿತ ಏನ್ ಮಾಡ್ತಾ ಇದ್ದಾರಲ್ಲ, ಅದ್ರ ಹಿಂದೆ ಎಂತಹ ಒಂದು ಈ ಒಂದು ಬಲಿದಾನ ಇದೆ, ಎಂತಹ ಒಂದು ಕಷ್ಟ ಇದೆ ಸ್ವತಂತ್ರ ತಂದು ಕೊಟ್ಟವ್ರಿಗೆ. ಅಂತಹ ವಿಚಾರಗಳನ್ನ ಈ ಮೇಲಿಂದ ಮೇಲೆ ನಮ್ಮ ಈ ಒಂದು ಅಕ್ಕನ ಅರಿವು ತಿಳಿಸ್ಕೊಟ್ರೆ ಅವ್ರು ಕೇಳಲ್ಲ ನಿಜ, ಆದ್ರೂ ಕೂಡ ಜನಸಾಮಾನ್ಯರಲ್ಲಿ ಅಂತಹ ಒಂದು ದೇಶಭಕ್ತಿ ಮೂಡ್ಲಿ. ಮತ್ತೆ ಹೆಚ್ಚು ಹೆಚ್ಚು ಇಂತಹ ಒಂದು ಕಾರ್ಯಕ್ರಮಗಳನ್ನ ನಮ್ಮ ಶಶಿಕಾಂತ್ ಪಟ್ಟಣ್ ಸರ್ ಅವರು ಅದೆಲ್ಲಿ ಹುಡುಕ್ತಾರೋ ಏನೋ, ನಿಜವಾಗ್ಲು ಎಲ್ಲಾ ಒಂದು ಬೆಳಕುಗಳನ್ನ ಹೊರಗ್ ತರಕ ಇದು ಮಾಡ್ತಾ ಇದ್ದಾರೆ. ಇದು ಎಲ್ಲರಿಗೂ ಕೂಡ ಎಚ್ಚರಿಕೆಯನ್ನು ಕೊಡುವಂತಹ ಒಂದು ವಿಚಾರ. ಇವತ್ತಿಲ್ಲ ನಾಳೆ ಮತ್ತೆ ನಮ್ಮ ದೇಶ ಸುಧಾರಿಸ್ಬೋದು. ಇಂಥವರ ಒಂದು ಬಲಿದಾನ ಹಿಂದೆ ಬಹಳ ಇದೆ. ಇದ್ರೆಲ್ಲ ಬಹಳ ಜನದ ಒಂದು ಸ್ವತಂತ್ರದ ಹೋರಾಟಗಾರರ ಒಂದು ಇದನ್ನ ನಾನು ಕೇಳಿದ್ದೀನಿ. ಅದರಲ್ಲಿ ಬಿಸ್ರಳ್ಳಿ ಅವರು ಅಂತ ಹೇಳಿ ಅವರು ಕೂಡ ಬಹಳವಾಗಿ ನನಗೆ ಒಂದು ಇಂಟರ್ವ್ಯೂ ತಗೊಂಡಿದ್ದೆ ಬಸವ ಟಿವಿಯಲ್ಲಿ. ಅವ್ರು ಹೇಳಿದ್ದು ಕೂಡ ಬಹಳ ಅದ್ಭುತವಾದಂತ, ಬಹಳ ಜನರ ಕಷ್ಟ ಇದೆ ಸರ್ ಈ ಸ್ವತಂತ್ರ ಬರ್ಬೇಕಾದ್ರೆ ಭಾರತಕ್ಕೆ. ಆ ಎಲ್ಲರನ್ನು ಬೆಳಕಿಗೆ ತಂದು ಪರಿಚಯಿಸಿ ನಮ್ಮ ದೇಶದ ಒಂದು ಉನ್ನತಿಗಾಗಿ ಒಂದು ನಾವು ನೀವೆಲ್ಲ ಪ್ರಯತ್ನ ಪಡೋಣ ಅಂತ ಹೇಳ್ತಾ ಶಶಿಕಾಂತ್ ಪಟ್ಟಣ್ ಸರ್ ಅವ್ರಿಗೂ ಮತ್ತು ಉಪನ್ಯಾಸ ಬಹಳ ಅದ್ಭುತವಾಗಿ ಮಾಡಿದ್ರು. ಬಹಳ ಅದ್ಭುತವಾದಂತಹ ಉಪನ್ಯಾಸವನ್ನ ಇದು ಕಣ್ಣೆದುರಿಗೆ ಕಟ್ಟಿದ ಹಾಗೆ ಹೇಳಿದಂತಹ ಉಪನ್ಯಾಸಕರಿಗೂ ಕೂಡ ಹಾಗೂ ಶಶಿಕಾಂತ್ ಪಟ್ಟಣ ಅವ್ರಿಗೂ ಕೂಡ ಈ ವೇದಿಕೆಯ ಮೂಲಕ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಸರ್. ಶರಣಾರ್ಥಿಗಳು. ಧನ್ಯವಾದಗಳು ಅಕ್ಕವ್ರೆ. ಈಗ ಸಿದ್ದಪ್ಪಣ್ಣ ಪಡ್ನಾಡ್ ಅವ್ರು ತಮ್ಮ ಅಭಿಪ್ರಾಯಗಳನ್ನ ಹೇಳಿ ಅಂತಾರೆ. ಎಲ್ಲರಿಗೂ ಶರಣಾರ್ಥಿಗಳು. ನಾನು ಬಿಜಾಪುರ ಜಿಲ್ಲಾದವನೇ ಆಗಿದ್ರು ಸುದ್ದಕ್ಕೆ ಅಂಬ್ಲಿ ಚನ್ನಬಸಪ್ಪನವ್ರ ಬಗ್ಗೆ ಇಷ್ಟ ವಿವರ ನನಗೆ ಗೊತ್ತಿರಲಿಲ್ಲ. ಇಂಥ ದೇಶ ಪ್ರೇಮಿ ಹಾಗೂ ಹಠವಾದಿ ಅಂತೂ ಒಳ್ಳೆ ರಾಜಕಾರಣಿ ಮತ್ತು ಇದು ಸ್ವಾತಂತ್ರ್ಯ ಸಲುವಾಗಿ ಇಷ್ಟು ಬಹಳ ಹೋರಾಡಿದಂತ ವ್ಯಕ್ತಿ ಬಗ್ಗೆ ನಮಗೆ ಕೇಳಾಕ ಅವಕಾಶ ಮಾಡಿ ಕೊಟ್ರಿ. ಇಂಥ ಸುದೀರ್ಘವಾದ ಅವರ ಚರಿತ್ರೆಯನ್ನ ನಮಗೆ ಸುಂದರವಾಗಿ ವಿವರಿಸಿ ಹೇಳಿದ ಉಪನ್ಯಾಸಕರಿಗೂ, ವ್ಯವಸ್ಥೆ ಮಾಡಿದ ಪಟ್ಟಣ ಸರಿಗೂ ಮತ್ತು ವೇದಿಕೆಗೂ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಶರಣಾರ್ಥಿ. ಧನ್ಯವಾದ ಸರ್, ಧನ್ಯವಾದ. ಮತ್ತೆ ಯಾರಾದರೂ ಮಾತಾಡೋರಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಡಾಕ್ಟರ್ ಶಾಂತಾ ಅರ್ಕೇರಿ ಮೇಡಮ್, ನಮ್ಮ ಸಮಸ್ತ ಲಿಂಗಾಯತ ಸಂಸ್ಥೆಯ ಟ್ರಸ್ಟ್ ಮೆಂಬರು. ಆಮೇಲೆ ಡಾಕ್ಟರ್ ವೀರೇಶ್ ಅಂಡಗಿ ಸರ್. ಶಾಂತಕ್ಕ ಅರ್ಕೇರಿ ಮೇಡಮ್. ಪಂಚಾಕ್ಷರಿ ಹಿರೇಮಠ ಸರ್ ಮಾತಾಡಿ ಸರ್. ಪಂಚಾಕ್ಷರಿ ಹಿರೇಮಠ ಸರ್. ಗೌರಮ್ಮಕ್ಕ ನಾಶಿ. ಸರ್ ನಮಸ್ಕಾರ ಸರ್. ಹಾ ಮಾತಾಡ್ರಿ ಶಾಂತಕ್ಕ. ಡಾಕ್ಟರ್ ಅವರು ಬಿಜಾಪುರದವರು, ಮಾತಾಡ್ರಿ ಸರ್. ಬಿಜಾಪುರದಲ್ಲೇ ಹುಟ್ಟಿದ್ದು, ಬಿಜಾಪುರದಲ್ಲೇ ಶಿಕ್ಷಣ ತಗೊಂಡಿದ್ದು ಸರ್. ಬಿಜಾಪುರದ ಅಕ್ಕಪಕ್ಕ ಎಲ್ಲಾ ಪ್ಲೇಸ್ಗಳು ನೆನಪು ಮಾಡಿಕೊಟ್ರು. ಚೆನ್ನಾಗಿದ್ದಾರೆ ಸರ್, ಎಲ್ಲ ಎಷ್ಟು ಚೆನ್ನಾಗಿ ಹೇಳಿದ್ರು. ಚಂದ ಅನಿಸ್ತು ಸರ್ದು ವ್ಯಾಖ್ಯಾನ ಇವತ್ತು. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಡಾಕ್ಟರ್ ವೀರೇಶ್ ಅಂಡಗಿ ಸರ್. ಹಿರಿಯ ಸಂಪಾದಕರು. ಮಾತಾಡಿ ಸರ್, ಪ್ಲೀಸ್ ಮಾತಾಡಿ ಸರ್. ಇಲ್ಲ, ಕಾರ್ಯಕ್ರಮಕ್ಕೆ ನಾನು ಬಹಳ ದಿನಗಳ ನಂತರ ಜಾಯ್ನ್ ಆದಂಗಾಯ್ತು. ಇವತ್ತು ಒಂಚೂರು ಬಿಡುವಿದ್ದಿದ್ದಕ್ಕೆ 1 ತಾಸಿನವರು ಕುತ್ಕೊಂಡು ಕೇಳಿದೆ. ಉಪನ್ಯಾಸದ ಸ್ಟೈಲು ಬಹಳ ಚೆನ್ನಾಗಿತ್ತು. ನಮಗೂ ಒಬ್ಬರು ಯಾವಾಗಾದರೂ ಅವ್ರನ್ನ ಕರಿಬೋದು ಅನ್ನುವಂಥದ್ದು ಒಂದು ಭಾಷಾಭಾವನೆ ನಮಗೆ ಮೂಡ್ತು. ಚೆನ್ನಾಗಿ ಮಾತಾಡಿದರು. ಆಮೇಲೆ ವಿಷಯ ಸಮರ್ಥನೆ ಭಾಳ ಚೆನ್ನಾಗಿತ್ತು. ಆಮೇಲೆ ವಿಜಾಪುರ ಜಿಲ್ಲೆಯೊಳಗೆ ಇಷ್ಟೆಲ್ಲ ಮಾಡಿದ್ದು, ನಾನು ಮೂಲತಃ ವಿಜಾಪುರ ಜಿಲ್ಲೆ ಇದ್ದರೂ ಸಂಪರ್ಕ ಕಡಿಮೆ ಆಗಿದೆ. ಇಂಥವೊಬ್ಬರು ವಿಚಾರಗಳನ್ನು ಇನ್ನಷ್ಟು ನನಗೆ ಒಂದಿಷ್ಟು ಮಾಹಿತಿ ನನಗೆ ಸಿಕ್ತು. ಇದಕ್ಕೆಲ್ಲ ಕಾರಣೀಭೂತರು ಶಶಿಕಾಂತ್ ಪಟ್ಟಣ್ ಸರ್. ಅವರು ಎಲ್ಲರನ್ನೂ ಒಂದುಗೂಡಿಸುವ ಕೆಲಸವನ್ನು ಮಾಡ್ತಾರೆ. ಹೀಗಾಗಿ ನಮ್ಮನ್ನು ಸಹಿತ ಇದಕ್ಕೆ ಸೇರಿಸಿಕೊಂಡು ನಮ್ಮ ಸೇವೆಯನ್ನು ತಗೊಳ್ತಾ ಇದ್ದಾರೆ. ಅವರಿಗೆ ಅನಂತ ಶರಣಗಳು ಹಾಗೂ ಒಳ್ಳೆಯ ವಿಚಾರಗಳನ್ನು
ಹಂಚಿಕೊಂಡಂಥ ಗುರುಗಳಿಗೂ ಸಹಿತ ಶರಣಾರ್ಥಿಗಳು ಸರ್. ನನ್ನ ಮಾತಿಗೆ ವಿರಾಮ ನೀಡ್ತಾ ಇದ್ದೇನೆ. ಶರಣು. ಧನ್ಯವಾದ. ಹಿರಿಯ ಉಪಸಂಪಾದಕರು, ವಿಜಯ ಕರ್ನಾಟಕ, ಒಳ್ಳೆಯ ಆತ್ಮೀಯ ಸ್ನೇಹಿತರು. ಅವ್ರ ತಂದೆಯವರು ಹೆಸರಿನೊಳಗೆ ಒಂದು ಟ್ರಸ್ಟ್ ಮಾಡಿಕೊಂಡು ಪ್ರತಿ ವರ್ಷ ಬೇರೆ ಬೇರೆ ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದಾರೆ. ಈಗ ಬಸವರಾಜ್ ಕಂಬ್ಳಾಳ, ಗೌರಮಕ್ಕ ನಾಶಿ ಮಾತಾಡ್ರಿ. ಗೌರಮಕ್ಕ ನಾಶಿ ಅವರು. ಮಾದೇವ್ ಹೊರಟ್ಟಿ ಸಾಹೇಬ್ರು. ಹೊರಟ್ಟಿ ಸರ್. ಪ್ರೇಮ ಮಾತಾಡಿ ಸರ್. ಸಾರಿ ಸರ್, ಅವ್ರಿಗೆ ಜಸ್ಟ್ ಯಾರೋ ಫ್ರೆಂಡ್ಸ್ ಬಂದ್ರು ಅಂತ ಹೊರಗಡೆ ಹೋದ್ರು. ನೀವು ಮಾತಾಡಕಾರ ಇಲ್ಲ, ಹಂಚ್ಲಿ ಸರ್ ಬಹಳ ಚೆನ್ನಾಗಿ ಮಾತಾಡಿದ್ರಿ. ಮೊದ್ಲಿಂದ ಕೇಳ್ದೆ ನಾನು, ತುಂಬಾ ಚೆನ್ನಾಗಿ ಮಾತಾಡಿದ್ರು. ಹ್ಞೂನ್ರಿ. ಓಕೆ. ಮತ್ತಾರ ಗೌರಮಕ್ಕ ಮಾತಾಡ್ತೀರಿ? ಎಲ್ರಿಗೂ ಶರಣಾರ್ಥಿಗಳು. ಸರ್, ಹಂಚಲಿ ಸರ್ ಚನ್ನಬಸಪ್ಪ ಅಂಬಲಿ ಅವ್ರ ಬಗ್ಗೆ ನಿಜವಾಗ್ಲೂ ಅದ್ಭುತವಾಗಿ ಮಾತಾಡಿದ್ರಿ ಸರ್. ಬಹುಶಃ ಹಂಚಲಿ ಸರ್ದ ನಾ 2ನೇ ಸಲ ಇದು ಕೇಳ್ತಾ ಇರೋದು ಅಂತ ನನ್ನ ಅನಿಸಿಕೆ. ಹಂಚಲಿ ಸರ್ ಬಹುತೇಕ ನಮ್ಮ ಬಣಜಿಗ ಸಂಘದ ಕಾರ್ಯಕ್ರಮಕ್ಕೆ ಬಣಜಿಗರ ವಿಷಯ ಕುರಿತು ಮಾತಾಡ್ಲಿಕ್ಕೆ ಕರೆಸಿದ್ರು ಬಾಗಲಕೋಟೆಗೆ ಅಂತ ಅನಿಸ್ತಾ ಇದೆ ನನಗೆ. ಹೌದೇನ್ರಿ ಸರ್? ಹಂಚಲಿ ಸರ್ ಇಲ್ಲೇನ್ರಿ ಸರ್? ಹಂಚಲಿ ಸರ್ ಒಂದ್ಸಾರಿ ಮೇಡಮ್ ಬಂದಿದ್ದಾರೆ, ನಾನು ಒಂದ್ಸಾರಿ ರೀ. ಬಟ್ ಅದಕ್ಕಿಂತ ಹೆಚ್ಚಿ ನಮ್ ಬ್ರದರ್ ಅಶೋಕ್ ಹಂಚ್ಲಿ ಅವರು 2 ಸಲ 3 ಸಲ ಬಂದು ಹೋಗಿದ್ದಾರೆ. ಹಾ, ನಮ್ಮ ಬಣಜಿಗ ಧರ್ಮದ ವಿಷಯ ಕುರಿತು ಮಾತಾಡಿದ್ರಿ ಸರ್. ನೀವೇನೋ ನಾನು ಒಂದ್ಸರಿ ಬಂದ್ ಹೋಗಿದ್ರಿ. ಬಹುಶಃ ನೀವು ಅನ್ನಾರ್ದು ಜಾಸ್ತಿ ಕೇಳಿರ್ಬೇಕು ಅಂತ ನನಗೆ ಅನ್ಸುತ್ತೆ. ಇಲ್ಲ ಸರ್, ನೀವು ಮಾತಾಡುವ ಶೈಲಿ ನೋಡಿದ್ರೆ ನಾ ನಿಮ್ಮನ್ನೇ ಸರ್ ನಿಮ್ಮದೇ ಕೇಳಿದ್ದು. ನಾನು ಒಂದ್ಸರಿ ಬಂದ್ ಹೋಗಿನ್ರಿ, ಒಂದ್ಸರಿ ಬಂದಿದ್ದೀನಿ. ಓಕೆ ಸರ್, ನಿಜವಾಗ್ಲೂ ಅದ್ಭುತವಾದಂತಹ ಉಪನ್ಯಾಸ ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮೇಡಮ್. ಎಲ್ಲ ಸರ್ ಧನ್ಯವಾದಗಳು. ಅಶೋಕ್ ಅಣ್ಣ ಅವರು ಇದಾರೆ, ಅವರು ತಮ್ಮ ಅಭಿಪ್ರಾಯ ಹೇಳ. ಹಂಚಲಿ ಸರ್, ಅಶೋಕ್ ಹಂಚಲಿ ಸರ್. ಅಶೋಕ್ ಹಂಚಲಿ ಸರ್ ಮಾತಾಡಿ. ನಾವು ಮುಂದೆ ತಗೊಳ್ಳೋಣ. ಸವಿತಾ ಮೇಡಮ್, ಸವಿತಾ ದೇಶಮುಖ್ ಮೇಡಮ್ ಮಾತಾಡ್ತಾರೆ. ಪಂಚಾಕ್ಷರಿ ಏನ್ ಮಾಡಿ ಸರ್ ಮಾತಾಡ್ರಿ ಸರ್. ಪಂಚಾಕ್ಷರಿ ಏನ್ ಮಾಡಿ ಸರ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ರಿ. ಈಗ ಕೊನೆಗೆ ಶರಣು ಸಮರ್ಪಣೆ ಡಾಕ್ಟರ್ ದಾನಮ್ಮ ಜಳಕಿ ಅವರು. ಧನ್ಯವಾದಗಳು ಸರ್. ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಹಾಗೂ ಸಂಶೋಧನಾ ಕೇಂದ್ರ, ಪುಣೆ ವಚನ ಅಧ್ಯಯನ ವೇದಿಕೆ ಮತ್ತು ಅಕ್ಕನ ಅರಿವು ಬಳಗದ ಸಂಯುಕ್ತ ಆಶ್ರಯದಲ್ಲಿ ಶರಣೆ ಇಂದ್ರಾ ಮೂಟೆಬೆನ್ನೂರ್ ಬೆಳಗಾವಿ ಇವರ ತಾಯಿಯವರಾದ ಲಿಂಗೈಕ್ಯ ಮಾತೋಶ್ರೀ ಪಾರ್ವತೀದೇವಿ ಮುಗಲಿ ಸ್ಮರಣಾರ್ಥ ದತ್ತಿ ಉಪನ್ಯಾಸವಾಗಿ ಸ್ವತಂತ್ರ ಸೇನಾನಿ ಶ್ರೀ ಅಂಬಲಿ ಚನ್ನಬಸಪ್ಪನವರು ಈ ಸಾಮೂಹಿಕ ಚಿಂತನ ಮತ್ತು ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ಶರಣು ಬಂಧಗಳಿಗೆ ಅನಂತ ಶರಣಾರ್ಥಿಗಳನ್ನ ತಿಳಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಇವತ್ತಿನ ದತ್ತಿ ಉಪನ್ಯಾಸಕರಾಗಿರುವಂತ ಶರಣೆ ಇಂದ್ರಾ ಮೂಟೆಬೆನ್ನೂರ್ ಇವರು ಸಾಹಿತಿಗಳು ಹೌದು ಮತ್ತು ಕವಿತ್ರಿಯೂ ಹೌದು. ಇವರು ತಮ್ಮ ತಾಯಿಯ ಸ್ಮರಣಾರ್ಥ ಈ ದತ್ತಿ ಉಪನ್ಯಾಸ ಏರ್ಪಡಿಸಿದ್ದಕ್ಕೆ ಅವರಿಗೂ ಸಹಿತ ವೇದಿಕೆ ಪರವಾಗಿ ಅನಂತ ಶರಣಾರ್ಥಿಗಳು. ಇವತ್ತಿನ ಒಂದು ಉಪನ್ಯಾಸದ ವಿಷಯ ಸ್ವತಂತ್ರ ಸೇನಾನಿ ಶ್ರೀ ಅಂಬಲಿ ಚನ್ನಬಸಪ್ಪನವರು. ಇವರ ಬಗ್ಗೆ ಅತ್ಯದ್ಭುತವಾಗಿ ಎಳೆಯಾಗಿ ಅವರ ಜೀವನ ದರ್ಶನವನ್ನ ಮಾಡಿಸಿದಂತ ಶರಣ ಶ್ರೀ BS ಹಂಚಲಿ, ಸಹ ಶಿಕ್ಷಕರು BG ತುಂಬಿಗಿ ಸರ್ಕಾರಿ ಪ್ರೌಢಶಾಲೆ ಮಡಿಕೇಶ್ವರ ಅವರಿಗೂ ಸಹಿತ ವೇದಿಕೆಯ ಪರವಾಗಿ ವೈಯಕ್ತಿಕವಾಗಿ ಹಾಗೂ ಎಲ್ಲ ಶರಣು ಬಂಧುಗಳ ಪರವಾಗಿ ಅನಂತ ಶರಣಾರ್ಥಿಗಳು. ಈ ವಿಷಯವನ್ನ ನಮ್ಮೆಲ್ಲರಿಗೆ ಇವತ್ತು ತಲುಪಿಸುವ ಮೂಲಕ ಇಂಥ ಅತ್ಯದ್ಭುತವಾದ ಅನೇಕ ವಿಷಯಗಳನ್ನ ಸದಾ ಉಣುಪಡಿಸುತ್ತಿರುವ ಮಾರ್ಗದರ್ಶಕರು ಆಗಿರುವಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ ಸಹಿತ ಅನಂತ ಶರಣಾರ್ಥಿಗಳು. ಈ ಒಂದು ವಚನ ಅಧ್ಯಯನ ವೇದಿಕೆಯ ಪರವಾಗಿ ಸಂಯೋಜಕರಾಗಿ ಕಾರ್ಯವನ್ನ ಎಲೆಮರೆಯ ಕಾಯಿ ಹಾಗೆ ಕಾರ್ಯವನ್ನ ಸದಾ ನಿರ್ವಹಿಸ್ತಾ ಇರುವಂತ ಸಹೋದರ ರುದ್ರಮೂರ್ತಿ ಪ್ರಭು ಸರ್ ಹಾಗೂ ಕುಮಾರ್ ರಾಜಣ್ಣ ಸರ್ ಅವರಿಗೂ ಸಹಿತ ಅನಂತ ಶರಣಾರ್ಥಿಗಳು. ಅಲ್ಲದೆ
ವೇದಿಕೆಯಲ್ಲಿ ಒಂದು ಸಂವಾದದ ಕಾರ್ಯಕ್ರಮದಲ್ಲಿ ಎಲ್ಲ ಹಿರಿಯರು ಸಹಿತ ಅತ್ಯದ್ಭುತವಾಗಿ ಚರ್ಚೆಯಲ್ಲಿ ಪಾಲ್ಗೊಂಡು ಅನೇಕ ವಿಷಯಗಳನ್ನ ಜೋಡಿಸುತ್ತಾ ಹೋಗಿ ಅನೇಕ ವಿಷಯಗಳನ್ನ ಅನಾವರಣಗೊಳಿಸಿದ್ದೀರಿ. ಸಂವಾದದಲ್ಲಿ ಪಾಲ್ಗೊಂಡಂತ ಎಲ್ಲ ಶರಣು ಬಂಧುಗಳಿಗೆ ಅನಂತ ಅನಂತ ಶರಣಾರ್ಥಿಗಳು. ವಚನ ಪ್ರಾರ್ಥನೆಯನ್ನ ಮಾಡಿರುವಂತ ಅಂತಾರಾಷ್ಟ್ರೀಯ ಗಾಯಕರಾಗಿರುವಂತ ಡಾಕ್ಟರ್ ಶೆಟ್ಟರ್ ಶರಣರಿಗೂ ಸಹಿತ ವೇದಿಕೆಯ ಪರವಾಗಿ ಅನಂತ ಅನಂತ ಶರಣಾರ್ಥಿಗಳು. ವಚನ ಮಂಗಳವನ್ನ ಮಾಡಲಿರುವಂತ ಪ್ರೇಮಕ್ಕ ಹೊರಟ್ಟಿ ಸಹೋದರಿಯರಿಗೂ ಸಹಿತ ಅನಂತ ಅನಂತ ಶರಣಾರ್ಥಿಗಳನ್ನ ಹೇಳ್ತಾ ಇದ್ದೀನಿ. ಇವತ್ತಿನ ಒಂದು ಉಪನ್ಯಾಸ ನಿಜವಾಗಿಯೂ ಅರ್ಥಪೂರ್ಣವಾಗಿ ಸಾಕ್ತು. ಈ ಒಂದು ಉಪನ್ಯಾಸಕ್ಕೆ ಕಾರಣೀಕರ್ತರಾದವರು ಎಲ್ಲ ಭಾಗಿಯಾಗಿರುವಂತವರಿಗೂ ಸಹಿತ ಧನ್ಯವಾದಗಳನ್ನ ಹೇಳ್ತಾ, ನಮ್ಮ ವಿಜಾಪುರ ಡಿಸ್ಟಿಕ್ ಅಲ್ಲಿ ಅರ್ಜುನಿಗೆಯಲ್ಲಿ ಇವರ ಹೆಸರನ್ನ ಸಾಕಷ್ಟು ಜನಪ್ರಿಯವಾಗಿ ದಿಟ್ಟವಾದಂತಹ ವ್ಯಕ್ತಿತ್ವವನ್ನು ಹೊಂದಿರುವಂತವ್ರ ಹೆಸರನ್ನ ಮನೆ ಮನೆ ಮಾತಾಗಿತ್ತು. ಆದ್ರೆ ಅದನ್ನ ಇನ್ನೂ ಎಳೆಯಾಗಿ ಬಿಡಿಸಿ ಹೇಳಿದಂತ ಉಪನ್ಯಾಸಕರು ಇವತ್ತಿನ ಈ ಗೂಗಲ್ ಮೀಟ್ ಅನ್ನು ಬಹಳ ಅರ್ಥಪೂರ್ಣವಾಗಿಸಿದ್ರು. ಅದಕ್ಕಾಗಿ ಅವರಿಗೆ ಮತ್ತೊಮ್ಮೆ ನಾನು ಶರಣೆಂದು ನನ್ನ ಶರಣು ಸಮರ್ಪಣೆಯನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದಗಳು ಮೇಡಮ್. ಈಗ ಶ್ರೀ ಅಶೋಕ್ ಹಂಚಲಿ ಸರ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಮಾತಾಡಿ ಸರ್ ಪ್ಲೀಸ್. ಸರ್ ನಮಸ್ತೆ. ಸರ್ ನಮಸ್ಕಾರ. ಮಾತಾಡಿ ನಮಸ್ಕಾರ. ಸರ್ ನನ್ಗೆ ಬಹಳ ಖುಷಿ ಆಯ್ತು. ಎಷ್ಟು ಬಿಜಾಪುರದಲ್ಲಿ ನಡೆದ ಸ್ವಾತಂತ್ರ್ಯ ಹೋರಾಟದ ಹಿನ್ನೆಲೆಯನ್ನು ಇಟ್ಕೊಂಡು ಚನ್ನಬಸಪ್ಪ ಅಂಬ್ಲಿ ಅವರ ಬದುಕನ್ನು ಕಟ್ಟಿ ಕೊಡುವಂತ ಕೆಲಸವನ್ನ ನನ್ನ ತಮ್ಮ ಬಹಳ ಚಂದ ಮಾಡಿದ ಅಂತ ಖುಷಿ ಅನಿಸ್ತಾ ಇದೆ. ಅದಕ್ಕೆ ಶಶಿಕಾಂತ್ ಪಟೇಲ್ ಸರ್, ನಿಮಗೇನು ಎಷ್ಟು ಇದರಲ್ಲಿ ತೊಡಗಿಸ್ಕೊಳ್ತೀರಾ ತಾವು? ನಿರಂತರವಾಗಿ ಎಷ್ಟು ಚಟುವಟಿಕೆಗಳಲ್ಲಿ ತಾವು ತೊಡಗಿಸ್ಕೊಂಡಿದ್ದೀರಿ? ಆಮೇಲೆ ಪ್ರತಿಕ್ರಿಯೆಗಳು ಹೆಂಗಿರ್ತದೆ, ಎಷ್ಟು ಸ್ಟ್ರಾಂಗ್ ಪ್ರತಿಕ್ರಿಯೆಗಳು, ನಿಮ್ ಓದು, ಬನಜಿಗೆ ಬಂಧುವುದರಲ್ಲಿ ನಿರಂತರವಾಗಿ ಬರೆದಿರುವಂತಹ ಲೇಖನಗಳು, ಇವೆಲ್ಲವನ್ನು ನೋಡ್ಕೊಂಡ್ ಬಂದಿದ್ದೀನಿ. ಮೊನ್ನೆ ರಾಮದುರ್ಗಕ್ಕೂ ಕೂಡ ನಾನು ಹೋಗಿದ್ದೆ, ಅಲ್ಲಿ ನೆನ್ಸ್ಕೊಂಡೆ. ನನ್ಗೆ ಒಂದು ದೊಡ್ಡ ಶಕ್ತಿ ನೀವೆಲ್ಲ. ನಿಮ್ಗೆ ನಾವು ವಿಶೇಷವಾಗಿ ನನ್ನ ತಮ್ಮನಿಗೆ ಈ ಅವಕಾಶವನ್ನು ಕೊಟ್ರಿ. ಬಹುಶಃ ಅದು ಹುಣಸಾಳ್ ಮೇಡಮ್ ಅವರು ಕನ್ಫ್ಯೂಷನ್ ಮಾಡ್ಕೊಂಡಿದ್ರು. ಅವರು ಬಹುಶಃ ನನಗೆ ಮಾಡ್ಬೇಕು ಅಂತ ಅದು ನಮ್ ತಮ್ಮನಿಗೆ ಬಂದಿದೆ ಅಂತ ನಾನು ಹೇಳಿದೆ ಮೇಡಮ್ ಅವ್ರಿಗೆ. ಮೇಡಮ್ ಅವ್ರು ಮತ್ತೆ ಖುಷಿ ಆದ್ರು. ಆದ್ರೆ ಬಹಳ ಸಮರ್ಥವಾಗಿ ವಿಷಯವನ್ನು ಮಂಡನೆ ಮಾಡಿದ ನಮ್ ತಮ್ಮ ಸರ್, ಬಹಳ ಖುಷಿ ಆಯ್ತು. ಧನ್ಯವಾದ. ಶಿವಲಿಂಗರಾವ್ ದೇಶಮುಖ್ ಅವರ ಮರಿಮೊಮ್ಮಗನ ಕುಟುಂಬದವರ ಮತ್ತು ಜಯದೇವತಾ ಲಿಗಾಡಿ ಅವರ ಮೊಮ್ಮಗಳಾದಂತಹ ಸವಿತಾ ದೇಶಮುಖ್ ಅವರು ಮಾತಾಡ್ಲಿ ಅಂತ ಅವ್ರಿಗೆ. ಎಲ್ಲರಿಗೂ ಶರಣಾರ್ಥಿಗಳು. ಇದುವರೆಗೆ ಬಹಳ ವಿಸ್ತೃತವಾಗಿ ಅಂಬ್ಲಿ ಚನ್ನಬಸಪ್ಪನವರ ಬಗ್ಗೆ ಮಾತನಾಡಿದ್ರು. ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕೆಂದ್ರೆ ಈಗಾಗಲೇ ಸಂಗಮೇಶ್ ಬದಾಮಿ ಅವರು ಆಕಾಶವಾಣಿಯಲ್ಲಿ 2 ಎಪಿಸೋಡ್ ಆದ್ರೂ ಅದು ಮುಗಿತಾನೆ ಇರ್ಲಿಲ್ಲ, ಸಂಕ್ಷಿಪ್ತಗೊಳಿಸ್ರಿ ಅಂತ ಹೇಳಿ ಅದನ್ನು ಮಾತಾಡಿದೆ. ಇವ್ರು ಅದಕ್ಕಿಂತಲೂ ವಿಸ್ತೃತವಾಗಿ ಬಹಳ ಚೆನ್ನಾಗಿ ಮನಮುಟ್ಟುವಂತೆ ಹೇಳಿದ್ರು ಅಂತ ಹೇಳಕ್ಕೆ ಬಹಳ ಹೆಮ್ಮೆ ಅನಿಸ್ತದೆ. ಇದಕ್ಕೆ ಇವ್ರಿಗೆಲ್ಲ ಅವಕಾಶ ಮಾಡಿಕೊಡ್ತಿರುವ ಪಟ್ಟಣ್ ಸರ್ ಅವರಿಗೂ ಧನ್ಯವಾದಗಳನ್ನು ಹೇಳ್ತಾ ನಮಸ್ಕಾರ. ಧನ್ಯವಾದಗಳು. ಕೊನೆಗೆ ಸಹೋದರಿ ಪ್ರೇಮಕ್ಕ ಹೊರಟ್ಟಿ ಅವರು ವಚನ ಮಂಗಳವನ್ನು ಮಾಡ್ಲಿ ಅಂತ ಕೇಳ್ಕೊಂತ. ಆಗ್ಲಿ ಸರ್. ಎಲ್ಲರಿಗೂ ಶರಣಾರ್ಥಿ. ನಾನೊಂದು ಅಕ್ಕ ಮಹಾದೇವಿ ಅವರ ವಚನ ಹಾಡ್ತೀನಿ. ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ. ಗಾನ ಕೋಗಿಲೆ ಮತ್ತು ನಮ್ಮ ಸಂಘದ ಹಿರಿಯ ಸದಸ್ಯೆ ವಿದ್ಯಾ ಮಗ್ದುಮ್ ಅವರ ತಾಯಿಯವರು 2 ದಿನ ಹಿಂದೆ ಬಯಲಾದ್ರು. ಬಹಳಷ್ಟು ನೋವು, ಬಹಳ ಭಾವನಾತ್ಮಕವಾಗಿ ನಾವು ಬಹಳಷ್ಟು ಹಚ್ಕೊಂಡವರು. ನಾನು ಮತ್ತು ವಿದ್ಯಾ ಮಗ್ದುಮ್ 1985-86ರಿಂದ ಪರಿಚಯ. ಸುಮಾರು 38-30 ವರ್ಷ. ಒಳ್ಳೆ ಹೆಣ್ಮಗಳು. ಅವ್ರ ತಾಯಿಯವರು ತೀರ್ಕೊಂಡ್ರು. ನಮ್ಮ ವೇದಿಕೆ ಪರವಾಗಿ ಅವರ ಒಂದು ನೋವನ್ನ, ವಿಷಾದವನ್ನ ವ್ಯಕ್ತಪಡಿಸ್ತೀವಿ. ಈಗ ಸಹೋದರಿ ಪ್ರೇಮಕ್ಕ ಹೊರಟ್ಟಿ ಅವರು ವಚನ ಪ್ರಾರ್ಥನೆ ಮಾಡ್ಲಿ ಅಂತ ಅವ್ರು ಕೇಳ್ತೀವಿ. ಸರ್ ಕ್ಷಮೆ ಇರ್ಲಿ, 1 ನಿಮಿಷ ಕೊನೆಯದಾಗಿ. ಮತ್ತೊಂದ್ಸಾರಿ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮ್ಗೆ ನಿರಂತರವಾಗಿ ನಿಮ್ಮ ಲೇಖನಗಳ ಮೂಲಕ, ಮಾತುಗಳ ಮೂಲಕ ನಮ್ಮೆಲ್ಲರ ಜ್ಞಾನವನ್ನ ನೀವು ಹೆಚ್ಚಿಸ್ತಾ ಇದ್ದೀರಿ. ಮತ್ತೆ ಎಲ್ಲರಿಗೂ ಕೂಡ ಪ್ರೀತಿಯ ಮಾತುಗಳನ್ನ ಹಂಚಿಕೊಂಡು ಪ್ರೇರಣೆಯನ್ನು ಕೊಟ್ರಿ. ಅದಕ್ಕೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ, ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಅಶೋಕ್ ಸರ್ ಅವರು ಕೂಡ ಮಾತುಗಳನ್ನ ಆಡಿದ್ರು. ಅನ್ನನಿಗಿಂತ ಹೆಚ್ಚಾಗಿ ಒಬ್ಬ ಗುರುವಾಗಿ ನನಗೆ ಪ್ರೇರಣೆ ಆದಂತವ್ರು. ಹೆಸರು ಅಷ್ಟೇ ನಂದು, ಬಟ್ ಅದಕ್ಕೆಲ್ಲ ಉಸಿರು ನನ್ನ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಸರ್ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಸರ್. ಧನ್ಯವಾದಗಳು ಸರ್. ಧನ್ಯವಾದ. ಪ್ರೇಮಕ್ಕ ವಚನ ಮಂಗಳ ಮಾಡ್ರಿ. ಮುಂದಿನ ವಾರ DP ಪ್ರಕಾಶ್ ಅವರು ಬಸವೇಶ್ವರರು, ಜಗಜ್ಯೋತಿ ಬಸವೇಶ್ವರರು ಮತ್ತು ಗಾಂಧೀಜಿ
ಅವರ ಬಗ್ಗೆ, ಅವರ ಗ್ರಾಮ ರಾಜ್ಯದ ಪರಿಕಲ್ಪನೆಯನ್ನ ಮಾತನಾಡಿದ್ದಾರೆ. ಒಳ್ಳೆಯ ವಾಗ್ಮಿಗಳು, ಭಾಗವಹಿಸಬೇಕು ಎಲ್ಲರೂ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಕೇಳ್ತಾ ಪ್ರೇಮಕ್ಕ ಹೊರಟ್ಟಿ ಅವರು ವಚನ ಮಂಗಳ ಮಾಡ್ಲಿ ಅಂತ. ಆಗ್ಲಿ ಸರ್. ನಾನೊಂದು ಅಕ್ಕ ಮಹಾದೇವಿ ಅವರ ವಚನ ಹಾಡ್ತೇನೆ. ಹಸಿವಾದೊಡೆ ಭಿಕ್ಷಾನಗಳುಂಟು, ಹಸಿವಾದೊಡೆ ಭಿಕ್ಷಾನಗಳುಂಟು, ಹಸಿವಾದೊಡೆ ಭಿಕ್ಷಾನಗಳುಂಟು, ತೃಷೆಯಾದೊಡೆ ಕೆರೆ ಭಾವಿಗಳುಂಟು, ತೃಷೆಯಾದೊಡೆ ಕೆರೆ ಬಾವಿಗಳುಂಟು, ಹಸಿವಾದೊಡೆ ಭಿಕ್ಷಾನಗಳುಂಟು, ಹಸಿವಾದೊಡೆ ಭಿಕ್ಷಾನಗಳುಂಟು. ಶಯನಕ್ಕೆ ಹಾಳು ದೇಗುಲ ಉಂಟು, ಶಯನಕ್ಕೆ ಹಾಳು, ಶಯನಕ್ಕೆ ಹಾಳು, ಶಯನಕ್ಕೆ ಹಾಳು ದೇಗುಲ ಉಂಟು, ಚನ್ನ ಮಲ್ಲಿಕಾರ್ಜುನ ದೇವಾ ದೇವಾ, ಚನ್ನ ಮಲ್ಲಿಕಾರ್ಜುನ ದೇವಾ ದೇವಾ. ಆತ್ಮಸಂಗಾತಕ್ಕೆ ನೀಯನಗುಂಟು, ಆತ್ಮಸಂಗಾತಕ್ಕೆ ನೀಯನಗುಂಟು, ಹಸಿವಾದೊಡೆ ಭಿಕ್ಷಾನಗಳುಂಟು, ಹಸಿವಾದೊಡೆ ಭಿಕ್ಷಾನಗಳುಂಟು, ತೃಷೆಯಾದೊಡೆ ಕೆರೆ ಭಾವಿಗಳುಂಟು, ತೃಷೆಯಾದೊಡೆ ಕೆರೆ ಭಾವಿಗಳುಂಟು, ಹಸಿವಾದೊಡೆ ಭಿಕ್ಷಾನಗಳುಂಟು, ಹಸಿವಾದೊಡೆ, ಹಸಿವಾದೊಡೆ, ಹಸಿವಾದೊಡೆ ಭಿಕ್ಷಾನಗಳುಂಟು. ಎಲ್ಲರಿಗೂ ಶರಣು ಶರಣಾರ್ಥಿ. ಧನ್ಯವಾದಗಳು. ನಾಳೆ ಶನಿವಾರ ಮತ್ತೆ ಮುಂದಿನ ಶನಿವಾರ ಸಾಯಂಕಾಲ 5 ಗಂಟೆಗೆ ಮತ್ತು ರವಿವಾರ 11:25ಕ್ಕೆ ಇದೇ ಗೂಗಲ್ ಲಿಂಕ್ನಿಂದ ಎಲ್ಲರೂ ಜಾಯ್ನ್ ಆಗಬೇಕು ಅಂತ ತಿಳ್ಕೊಂಡು ಹೇಳ್ತಾ ಎಲ್ಲರಿಗೆ ಅನಂತ ಶರಣು ಶರಣಾರ್ಥಿಗಳನ್ನ ಈ ಸಂದರ್ಭದಲ್ಲಿ ನಾ ಹೇಳ್ತೇನೆ. ಎಲ್ರಿಗೂ ಶರಣ.